ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕ ಮೊಡನಾಗಿರಂತ ಯೇಸು ಕ್ರಿಸ್ತು ನಮ್ದಲು ವಂದನೆಗಳು ಸಲ್ಲಿಸುತ್ತಾ ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಂತ ನಮ್ಮ ವಾಕ್ಯಗಳನ್ನ ದಿನ ಮಾಡಕ್ಕೆ ದೇವ್ರು ಕೊಟ್ಟಂತ ಕೃಪೆಗೆ ಕೃತಂತ ಉಳ್ಳಾಗನ ನಾವು ಇದುವರೆಗೂ ಆತ್ಮ ಒಂದು ಪಾಠದಲ್ಲಿ ಅನೇಕ ವಾಕ್ಯಗಳ ಮುಖಾಂತರ ನಾವು ಏನಪ್ಪ ಕಲ್ತ್ಕೊಂಡ್ರಿ ಅಂತಂದ್ರೆ ಆತ್ಮ ಸಾಯ್ತಾರೆ ಅಂತ ಮುಂದಾಗಿ ವಿಚಾರಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರಿ. ಕಳೆದ ವಾರ ಸತ್ಯವೇದದಲ್ಲಿ ಯಾವ ರೀತಿ ಸತ್ತಿದ ನಂತರ ಮನುಷ್ಯ ತಿರ್ಗಾ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಪುನರುತ್ಥಾನ ಆಗೋ ತನಕ ಅವ್ನಿಗೆ ಯಾವ ಗತಿಗಳು ಇಲ್ಲ, ಯಾವ ಒಂದು ಕೆಲಸವೂ ಇಲ್ಲ ಅಂತ ನಾವು ನೋಡಿದ್ರಿ. ಆ ರೀತಿ ನೋಡ್ಬೇಕಾದ್ರೆ ದೆವ್ವಗಳು, ಭೂತಗಳು, ಪ್ರೇತಗಳ ಥರ ಮನೆಗೆ ಬರೋದಾಗ್ಲಿ, ಅಲ್ಲಿ ಇಲ್ಲಿ ಕಾಣಿಸ್ಕೊಳೋದೆಲ್ಲ ಇದೆಲ್ಲ ಬಂದ್ಬಿಟ್ಟು ಏನ್ರಿ ಸೇತಾನ್ ಮಾಡೋಂಥ ಒಂದು ಕುತಂತ್ರ ಕೂಡ ಅಂತ ನಾವು ಸತ್ಯವೇದ ಮುಖಾಂತರ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದರಿಂದ ಇವತ್ತು ಏನ್ ಮಾಡೋಣ ಅಂತಂದ್ರೆ, ಸತ್ಯವೇದದಲ್ಲಿ ಅನೇಕ ಘಟನೆಗಳು ಹೇಗಪ್ಪ ಇದೆ ಅಂತಂದ್ರೆ, ಮನುಷ್ಯ ಏನ್ರಿ ಸತ್ತಿದ ಮೇಲೆ ಅವನ ಆತ್ಮ ಅಲ್ಲಿ ಇಲ್ಲಿ ಹೋಗೋ ತರ ಘಟನೆಗಳೇನಾಗಿದೆ ಸತ್ಯವೇದದಲ್ಲಿ ಕೆಲವೊಂದು ಇದೆ. ಅದರ ಸದ್ನ ನೋಡ್ಬೇಕಾದ್ರೆ ಆ ಘಟನೆಗಳನ್ನ ಇವತ್ತು ಮಾಡೋಣ ಅಂದ್ರೆ ನಾವು ನೋಡೋಣ. ಇದು ಸುಮಾರು ಒಂದು 7ರಿಂದ 8 ಘಟನೆಗಳೇನಿದೆ ಸತ್ಯವೇದದಲ್ಲಿ ಇದೆ. ಅದರ ಇದನ್ನ ನಾವೇನ್ ಮಾಡೋಣ ಅಂದ್ರೆ ಒಂದೊಂದಾಗಿ ನಾವೇನ್ ಮಾಡೋಣ, ಕ್ಲೀನ್ ಆಗಿ ಡೀಟೇಲ್ ಆಗಿ ನೋಡ್ಕೊಂಡು ಏನ್ ಮಾಡೋಣ ನಾವು ಹೋಗೋಣ. ಅದರ ಅದರಿಂದ ಇದರಲ್ಲಿ ನಾವು ತೊಗೊಳ್ಬೇಕಾದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನಿಮ್ಮ ಸಂದೇಹಗಳು ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗ್ತಾರೆ. ಇದಾದ್ಮೇಲೆ ಕೂಡ ಕ್ಲಿಯರ್ ಆಗಿಲ್ಲ ಅಂದ್ರೆ ಯಾರು ಬೇಕಾದ್ರೆ ಖಂಡಿತವಾಗಿ ನೀವು ಪ್ರಶ್ನೆಗಳು ಕೇಳ್ಬೋದು. ಪ್ರಶ್ನೆಗಳನ್ನ ನಾವೇನ್ ಮಾಡೋಣ, ಉತ್ತರಗಳನ್ನ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆನಾ? ಇದು ಮೊದಲೇ ಒಂದು ಸನ್ನಿವೇಶ ಎಲ್ಲಪ್ಪ ಅಂತಂದ್ರೆ 1ನೇ ಸಾಮ್ಯಲ 28ನೇ ಅಧ್ಯಾಯದಲ್ಲಿ ಬರೋಂಥ ಸನ್ನಿವೇಶ. ದಯವಿಟ್ಟು ತಮ್ಮ ಬೈಬಲ್ಗಳನ್ನ 1ನೇ ಸಾಮ್ಯಲ 28ನೇ ಅಧ್ಯಾಯಕ್ಕೆ ಓಪನ್ ಮಾಡ್ಕೊಳ್ತೀರಿ. ಇಲ್ಲಿ ಏನಪ್ಪಾ ಆಗ್ತಾರೆ ಅಂತಂದ್ರೆ 1ನೇ ಸಾಮ್ಯಲ 28ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಿರಂಗೆ ಸೌಲ್ ರಾಜ ಇರ್ತಾನೆ. ಅಂದ್ರೆ ಆ ಸೌಲ್ ರಾಜ ಏನಾಗ್ತಾನೆ, ಯುದ್ಧಕ್ಕೆ ಹೋಗ್ಬೇಕಾಗಿರ್ತಾರೆ. ಎಲ್ಲಾ ಫಿಲಿಸ್ಟಿಯರ್ ಬಲು ಅವ್ರ ಮೇಲೆ ಯುದ್ಧಕ್ಕೆ ಏನಾಗಿರ್ತಾರೆ, ಅಲ್ಲಿ ಬಂದಿರ್ತಾರೆ. ಅದರ ಸದ್ಗೆ ನೋಡ್ಬೇಕಾದ್ರೆ ಆ ದೊಡ್ಡ ಸೈನ್ಯ ಕೂಡ್ಸ್ಕೊಂಡ್ ಬಂದಿರ್ಬೇಕಾದ್ರೆ ಈ ಸೌಲ್ ರಾಜಿಗೆ ಯುದ್ಧ ನೋಡ್ಬಿಟ್ಟು ಏನಾಗ್ಬಿಡ್ತಾರೆ ಅಂದ್ರೆ, ಇದು ದೊಡ್ಡ ಸೈನ್ಯ ನೋಡ್ಬಿಟ್ಟು ಅವ್ನಿಗೆ ತುಂಬಾ ಏನಂತಾರೆ ಭಯ ಬಂದ್ಬಿಡ್ತಾರೆ. ಯಾಕಂದ್ರೆ ಇಸ್ರೇಲ್ ಜನಗಳಲ್ಲಿ ರಾಜರುಗಳು ಯಾವಾಗ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯುದ್ಧ ಬಂದಂತಂದ್ರೆ ಫಸ್ಟ್ ದೇವ್ರ ಹತ್ರ ಕನ್ಸಲ್ಟ್ ಮಾಡೋರು. ದೇವರೇ ಈ ತರ ಯುದ್ಧ ಇದೆ, ಯುದ್ಧಕ್ಕೆ ಹೋದ್ರೆ ನಂಗೆ ಜಯ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಗೈಡೆನ್ಸ್ ಕೇಳೋರು. ಅದರ ಆ ರೀತಿ ಇಲ್ಲಿ ಏನಾಗ್ತಾರೆ ಅಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ಏನ್ರಿ ಸೌಲ್ ರಾಜ್ಯಕ್ಕೆ ಇದು ನೋಡ್ಬಿಟ್ಟು ದೊಡ್ಡ ಒಂದು ಭಯ ಆಗ್ಬಿಡ್ತದೆ. ದೊಡ್ಡ ಒಂದು ಪಾಳೆಯ ನೋಡಿ ಓದೋಣ. 1ನೇ ಸಾಮ್ಯಲ 28ನೇ ಅಧ್ಯಾಯದಲ್ಲಿ ವಾಕ್ಯ 4 ಮತ್ತು 5 ಹೋದ್ರಿ ಬ್ರದರ್ ಸಿಸ್ಟರ್ಸ್ ಯಾರಾದ್ರು ಸ್ವಲ್ಪ ಜಲ್ದಿ. ಫಿಲಿಷ್ಟಿಯರು ಸೈನ್ಯ ಕೂಡಿಸಿಕೊಂಡು ಬಂದು ಶುನೋಮಿನಲ್ಲಿ ಪಾಳೆ ಮಾಡಿಕೊಂಡಿದ್ದರು. ಸೌಲನು ಎಲ್ಲ ಇಸ್ರಾಯೇಲರೊಡನೆ ಬಂದು ಗಿಲ್ಬೋವದಲ್ಲಿ ಇಳುಕೊಂಡನು. ಅವನು ಫಿಲಿಷ್ಟಿಯರ ಪಾಳೆಯವನ್ನು ಕಂಡು ಬಹಳ ಭಯದಿಂದ ಎದೆಯೊಡೆದವನಾದನು. ನೋಡ್ರ ಏನಂದ್ರೆ ಬಹಳ ಭಯದಿಂದ ಎದೆಯವನಾಡೋದು ಅಂತ ಅದರ ಸರಿ. ಇಲ್ಲಿ ನೋಡ್ಬೇಕಾದ್ರೆ ಏನಾಗಿರ್ತಾರೆ ಅಂತಂದ್ರೆ, ಜನರಲ್ ಆಗಿ ದೇವರು ರಾಜರ ಹತ್ರ ಮಾತಾಡೋರು, ಪ್ರವಾದಿಗಳ ಮುಖಾಂತರ ಮಾತಾಡೋರು, ಅಥವಾ ಅದೇನೋ ನ್ಯಾಯಾಧಿಪತಿಗಳಿದ್ರೆ ಅವ್ರ ಹತ್ರ ಮಾತಾಡೋರು, ಅಥವಾ ಉರೀಮ್ ತುರೀಮ್ ಅಂತ ಇರ್ತಾ ಇತ್ತು ನೋಡಿರ್ತೀನಿ. ಏನಂದ್ರೆ ಮಹಾಜಕನಿಗೆ ಇಲ್ಲಿ 2 ಕಲ್ಗಳು ಕೊಟ್ಟಿದ್ರು. 2 ಕಲ್ಗಳ ಮುಖಾಂತರ ದೇವರು ಇಸ್ರೇಲ್ ಜನಗಳ ಹತ್ರ ಮಾತಾಡೋರು. ಅದರ ಒಂದು ಕಲ್ಲಿಗೆ ಎಸ್, ಇನ್ನೊಂದು ಕಲ್ಲಿಗೆ ನೋ ಅಂತ ಅರ್ತಾರೆ. ಸೊ ಅದರಿಂದ ಈ ಒಂದು ಸನ್ನಿವೇಶದಲ್ಲಿ ಏನಾಯ್ತು ಅಂದ್ರೆ, ಸೌಲ್ ರಾಜ ದೇವ್ರ ಹತ್ರ ಕೇಳ್ಬೇಕಾರೆ ದೇವ್ರು ಇವನ್ಗೆ ಯಾವುದೇ ರೀತಿ ಉತ್ತರ ಮಾಡಕ್ ಹೋಗಿಲ್ಲ, ಕೊಡಕ್ಕೆ ಹೋಗಿಲ್ಲ ಅಂತ ನೋಡ್ರಿ. ಓದೋಣ ಬೇಕಾದ್ರೆ 6ನೇ ವಾಕ್ಯ, ಅದಲ್ಲೇ 6ನೇ ವಾಕ್ಯ. ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರೂ ಆತನು ಅವನಿಗೆ ಕನಸುಗಳಿಂದಾಗಲಿ ಊರೀಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ನೋಡ್ರ, ಯಾವ ರೀತಿನೂ ಉತ್ತರ ಕೊಡಲಿಲ್ಲ ಅಂತೆ. ಸರಿಯಪ್ಪ, ಇವ್ ಸ್ಯಾಮ್ಯಲ್ ಇದ್ನಲ್ಲ ಅಲ್ವರ, ಇನ್ನು ದೇವರು ಒಂದು ನ್ಯಾಯಾಧಿಪತಿ ಆಗಿರೋಂಥ ಸ್ಯಾಮ್ಯಲ್ ಇದ್ನಲ್ಲ, ಅವತ್ತ ಕೇಳಬಹುದಾಗಿತ್ತಲ್ಲ ಅಂತಂದ್ರೆ ಅವನ ಹತ್ರ ಕೇಳಕ್ಕೂ ಕೂಡ ಏನಾಗಿಲ್ಲ, ಅವಕಾಶ ಆಗಿಲ್ಲ. ಯಾಕಂದ್ರೆ ಅಡಿ ಏನಾಗ್ಬಿಡಿದ್ರು, ಮರಣ ಹೊಂದ್ಬಿಟ್ಟಿದ್ರು ಅಲ್ವರ. ಅದರಿಂದ ನೋಡ್ಬೇಕಾರೆ ಅವರು ಜೀವಂತವಾಗಿ ಇರ್ಬೇಕಾರೆ ಸೌಲ್ ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ಅದರ ಯಾವಾಗ ದೇವ್ರು ರಿಜೆಕ್ಟ್ ಮಾಡಿದ್ರೋ ಆವತ್ತಿಂದ ಸೌಲ್ ರಾಜನ ಹತ್ರ ಸ್ಯಾಮ್ಯಲ್ ಟೋಟಲ್ ಕಮ್ಯುನಿಕೇಶನ್ ಕಟ್ ಆಫ್ ಮಾಡ್ಬಿಟ್ಟನ್ರಿ. ಅದರ ಅದಕ್ಕೆ ನೋಡ್ಬೇಕಾರೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇವ್ರಿಗೆ ಕಮ್ಯುನಿಕೇಟ್ ಮಾಡಕ್ಕೆ ಇವಾಗ ನೆಕ್ಸ್ಟ್ ಯಾರು ಇರಲ್ಲ ರೀ. ನೋಡಿ ಬಗ್ಗೆ ವಾಕ್ಯ ಓದೋಣ. 3ನೇ ವಾಕ್ಯ ಓದ್ರಿ ಅಂತೀನಿ. ಅದಲ್ಲೇ 1 ಸ್ಯಾಮ್ಯಲ್ 28 ಚಾಪ್ಟರ್ 3rd verse. ಓದಿ ವಿಜಯ ಅಷ್ಟರ್. ಸಾಮುವೇಲನು ಮೃತಿ ಹೊಂದಿದ್ದನು. ಇಸ್ರಾಯೇಲರು ಅವನಿಗೋಸ್ಕರ ಗೋಳಾಡಿ ಅವನ ಶವವನ್ನು ಅವನ ಸ್ವಂತ ಊರಾದ ರಾಮದಲ್ಲಿ ಸಮಾಧಿ ಮಾಡಿದ್ದರು. ಸೌಲನು ಸತ್ತವರಲ್ಲಿ ವಿಚಾರಿಸುವವರನ್ನು, ಬೇತಾಳಿಕರನ್ನು ಸರಿ, ಓಕೆ, ಒಂದ್ ನಿಮಿಷ ಅಷ್ಟ ಒಂದೊಂದು ನೋಡ್ಕೊಂಡು ಹೋಗೋಣ. ಸರಿ, ನೋಡ್ಬೇಕಾದ್ರೆ
ಅಲ್ಲಿ ಏನಾಗ್ತಾರೆ ಅಂತಂದ್ರೆ ಅಲ್ಲಿ ಆಡಿಯೋ ಅವ್ನು ಸತ್ತೋಗಿದ್ದಂತೆ ಅವನ ಸಮಾಧಿ ಮಾಡಿದ್ರು ಅಂತ ನಾವೇನ್ ಮಾಡ್ತೀರಿ ವಾಕ್ಯದ ಬಹು ಸ್ಪಷ್ಟವಾಗಿ ನೋಡ್ತೀರಿ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಜೀವಂತವಾಗಿ ಇರ್ಬೇಕಾರೆ ಏನ್ ಮಾಡಕ್ ಹೋಗಿಲ್ಲ. ಸ್ಯಾಮ್ಯಲ್ಲು ಸೌಲ್ ಜೊತೆ ಕಾಂಟ್ಯಾಕ್ಟೇ ಇಟ್ಕೊಂಡಿರ್ಲಿಲ್ಲ. ಸಿಸ್ಟರ್ ವಿಜಯ ಸರ್ ಇವಾಗ ಮುಂದಕ್ಕೆ ಓದಿ, ನೆಕ್ಸ್ಟ್ ಏನಾಯ್ತು ಓದಲ್ಲ, ಕಂಟಿನ್ಯೂ ಮಾಡಿ. ಸೌಲನು ಸೌಲನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಳಿಕರನ್ನು ದೇಶದಿಂದ ಹೊರಡಿಸಿ ಬಿಟ್ಟಿದ್ದನು. ನೋಡ್ರ, ಫಿಲಿಸ್ ಸೌಲನು ಏನ್ ಮಾಡಿದ್ದ ಅಂತಂದ್ರೆ ಸತ್ತವರೊಳಗೆ ವಿಚಾರಿಸೋರನ್ನ ಬೇತಾಳಕರನ್ನೆಲ್ಲಾರು ದೇಶನ ಓಡಿಸ್ಬಿಡ್ತಿದ್ದ. ಏನಕ್ಕೆ ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ, ಈ ಪಾಠದಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತಾರೆ. ಓಕೆನಾ? ಸರಿ, ಸ್ಯಾಮ್ಯಲ್ಲು ಏನಕ್ಕೆ ಸೌಲ್ ರಾಜ್ಯನ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಎರಡು ಸನ್ನಿವೇಶಗಳು, ವಾಕ್ಯಗಳು ಬರ್ಕೊಳ್ಳಿ, ಓದೋದ್ ಬೇಕಾಗಿಲ್ಲ. 1ನೇ ಸಮಯ 13 ಏನಾಗ್ತದೆ ಅಂತಂದ್ರೆ ಅಲ್ಲಿ ಸ್ಯಾಮ್ಯಲ್ ಹೇಳ್ತಾರೆ ಸೌಲ್ ರಾಜ್ಯಗೆ, ನಾನು ಬರೋ ತನಕ ವೆಯ್ಟ್ ಮಾಡು, ನಾನು ಬಂದ್ಮೇಲೆ ದೇವ್ರಿಗೆ ಯಜ್ಞಗಳನ್ನ ಕೊಟ್ಬಿಟ್ಟು ಆಮೇಲೆ ದೇವ್ರನ್ನ ಏನ್ ಮಾಡೋಣ, ಕನ್ಸಲ್ಟ್ ಮಾಡೋಣ, ನಾವೇನ್ ಮಾಡ್ಬೇಕು ಅಂತಂದ್ಬಿಟ್ಟು. ಆದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಏನ್ರಿ, ಕಡೇ ಒಂದು ಗಳಿಗೆಯಲ್ಲಿ ಏನ್ರಿ ಸ್ಯಾಮ್ಯಲ್ ಬರೋದು ನೋಡ್ತೀರಿ. ಇದರಿಂದ ಸೌಲ್ ರಾಜ ಟೆನ್ಷನ್ ಆಗ್ಬಿಟ್ಟು ಏನ್ ಮಾಡ್ತಾನೆ, ಫಸ್ಟ್ ಏನ್ ಮಾಡ್ತಾನೆ, ದೇವ್ರಿಗೆ ಯಜ್ಞಗಳನ್ನ ಕೊಟ್ಬಿಡ್ತಾನೆ. ಅವಾಗ ಏನ್ರಿ ಸ್ಯಾಮ್ಯಲ್ಲು ಅವನು ನೋಡ್ಬೇಕಾದ್ರೆ ತುಂಬಾ ಬೇಜಾರಾಗ್ಬಿಡ್ತಾರೆ. ಅದರ ನೀನ್ ದೇವ್ರ ಮಾತಿಗೆ ಏನ್ ಮಾಡಕ್ಕೋಲ್ಲ, ನೀನು ವಿಜಯನೇ ಆಗಿರ್ಲಿಲ್ಲ, ಅಲ್ಲ ನೀನ್ ಬರೋದ್ ಲೇಟ್ ಆಗ್ಬಿಡ್ತು, ಅವಾಗ ಏನಾಗ್ಬಿಡ್ತು ಅಂತ ಬೈದ್ ನಾ ಏನ್ ಮಾಡಿದೆ, ನಾನು ದುಡುಕ್ಬಿಟ್ಟಿಂಗ್ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಏನ್ ಮಾಡ್ತಾರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ, ಇನ್ನೊಂದು ಅವಕಾಶ ಕೊಡ್ತಾರೆ. ಅದರ ಸರಿ, ಅದೇನಪ್ಪಾ ಅಂತ ನೋಡೋದಂತಂದ್ರೆ ಏನ್ರಿ 1ನೇ ಸ್ಯಾಮ್ಯಲ 15ನೇ ಅಧ್ಯಾಯ 22 ಮತ್ತು 23 ಬರ್ತಾರೆ. ಇವನ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಹೋಗ್ಬಿಟ್ಟು ಏನ್ರಿ ಅಲ್ಲಿ ಅಮಲೇಕೇಟ್ಸ್ನ ಎಲ್ಲಾರ್ದು ಏನ್ ಮಾಡ್ಬೇಕು, ನೀನು ಸಾಯಿಸಾಕ್ಬೇಕು. ಅದರ ಅಲ್ಲಿರಂತ ರಾಜನ್ ಕೂಡ ಏನ್ ಮಾಡ್ಬೇಕು, ನೀನು ಸರ್ವನಾಶ ಮಾಡ್ಬೇಕು ಅಂತ ಹೇಳ್ತಾರೆ. ಅದರ ಮರಿ ಮಕ್ಕಳು ಪ್ರಾಣಿಗಳು ಯಾವುದನ್ನು ಏನ್ ಮಾಡಕ್ ಹೋಗ್ಬಿಡ್ದು, ದನ ಕರುಗಳು ಯಾವ್ದನ್ನ ಜೀವಂತವಾಗಿ ಬಿಡ್ಬಿಡುತ್ತೆ. ಅದು ಇವನೇನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನ್ರಿ ಪ್ರಾಣಿಗಳನ್ನ ಎಂತಾರೆ, ಮತ್ತೆ ಅಲ್ಲಿ ರಾಜನ ಏನ್ ಮಾಡ್ತಾರೆ ಜೀವಂತವಾಗಿ ತಂದ್ಬಿಡ್ತಾನೆ. ಅವಾಗ ಬಂದ್ಬಿಟ್ಟು ಏನ್ರಿ ಅಲ್ಲಿ ಸ್ಯಾಮ್ಯಲ್ ಕೇಳ್ತಾರೆ, ಏನಪ್ಪ ನೀನ್ ಮಾಡಿರೋದು ಅಂತಂದ್ರೆ, ಇಲ್ಲ ನಾನು ದೇವ್ರ ಚಿತ್ತ ಮಾಡಿದ್ದೆ. ಏನ್ ದೇವ್ರ ಚಿತ್ತ ಮಾಡಿದ್ಯಪ್ಪ ನೀನು, ಅಲ್ಲೆಲ್ಲ ಪ್ರಾಣಿಗಳನ್ನ ಜೀವಂತವಾಗಿ ಇಟ್ಬಿಟ್ಟು ದೇವರ ವಿರುದ್ಧವಾಗಿ ನಡ್ಕೊಂಡು ಅವಾಗ ಏನಿದು ಅಂತ ಹೇಳಿದವಾಗ ಅವಾಗ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಅವನು ಏನಪ್ಪ ಮಾಡ್ತಾನೆ ಅಂತಂದ್ರೆ ದೇವ್ರ ವಾರ್ತೆಗೆ ಅವಿದ್ಯನಾಗಿ ನಡ್ಕೊಂತಾನೆ. ದೇವ್ರಿಗೆ ಯಾವಾಗ ಅವಿದ್ಯನಾಗಿ ನಡ್ಕೊಂತಾನೋ ದೇವರು ಅವನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವಾಗ ದಾವಿದನ್ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ಕೊಂತಾರೆ. ಯಾವಾಗ ದೇವರು ಇವನ್ನ ರಿಜೆಕ್ಟ್ ಮಾಡ್ತಾರೆ ಅವತ್ತಿಂದಾನೇ ಸ್ಯಾಮ್ಯಲು ಎಲ್ಲಾ ಕಾಂಟ್ಯಾಕ್ಟ್ಸ್ನ ಏನ್ರಿ ಸೌಲ್ ಜೊತೆಗೆ ಕಟ್ ಆಫ್ ಮಾಡ್ಬಿಡ್ತಾರೆ. ಅಂದ್ರೆ ಆವಾಗ ಏನಾಗ್ತಾರೆ ಅಂತಂದ್ರೆ ಒಂದು ದುಷ್ಟ ಆತ್ಮ ಸೌಲ್ ರಾಜನ ಬಂದು ಪೀಡಿಸೋದಕ್ಕೆ ಏನ್ ಮಾಡ್ತಾರೆ, ಶುರು ಮಾಡ್ತಾರೆ. ಓದ ನೋಡಿ, 1 ಸ್ಯಾಮ್ಯಲ್ 16:14, 1ನೇ ಸ್ಯಾಮ್ಯಲ 16ನೇ ಅಧ್ಯಾಯ 14ನೇ ವಾಕ್ಯ ಓದಿ ಗೌತಮದರ್. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ ನೋಡ್ರ ಸ್ವಾಮಿ. ನೋಡ್ರ ಏನಾಯ್ತಂತಲ್ಲಿ ಅಲ್ರ, ಏನ್ರಿ ಸೌಲನ್ನು ದೇವ್ರ ಆತ್ಮ ಬಿಟ್ಟು ಹೋಗ್ಬಿಡ್ತು. ಏನ್ರಿ ಏನ್ರಿ ಒಂದು ಅಶುದ್ಧ ಆತ್ಮ ಬಂದು ಏನ್ ಮಾಡ್ತಂತೆ ಅಲ್ಲಿ ಪೀಡಿಸೋದಕ್ಕೆ ಶುರು ಮಾಡ್ತಂತೆ ಅಲ್ರ. ಅದರಿಂದ ಸೌಲು ಆಲ್ರೆಡಿ ಏನಾಗಿದ್ರು, ಇವಾಗ ರಿಜೆಕ್ಟೆಡ್ ಆಫ್ ಗಾಡ್. ಚೆನ್ನಾಗಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದೇವ್ರು ಆದ್ಕೊಂಡಂತ ಮನುಷ್ಯನಾಗಿ ಇರ್ಲಿಲ್ಲ ಅವರು. ದೇವ್ರವ್ರನ್ನ ಆಲ್ರೆಡಿ ಏನ್ ಮಾಡಿದ್ರು, ತಿರಸ್ಕರಿಸ್ಬಿಟ್ಟಿದ್ರು ಈ ಒಂದು ಸನ್ನಿವೇಶ ನಡಿಬೇಕಾರೆ. ಅದ್ರ ಹೀಗೆ ಇರ್ಬೇಕಾದ್ರೆ ಅವನು ಯುದ್ಧಕ್ಕೆ ಹೋಗೋ ಸಂದರ್ಭದಲ್ಲಿ ಏನ್ ಆಗ್ತದೆ ಅಂತನ್ಬಿಟ್ಟು ಏನ್ರಿ ಅವನು ಕೇಳಕ್ಕೆ ದೇವ್ರ ಉತ್ತರ ಕೊಡಕ್ಕೆ ದೇವ್ರ ಉತ್ತರ ಕೊಡ್ತಾ ಇರಲಿಲ್ಲ. ಯಾವುದೇ ರೀತಿ ಕಮ್ಯುನಿಕೇಶನ್ಸ್ ಇಲ್ಲ. ಅವ್ನು ನೆಕ್ಸ್ಟ್ ಏನಪ್ಪ ಮಾಡ್ತಾನೆ ಅಂದ್ರೆ ಸೀದಾ ಹೋಗ್ಬಿಟ್ಟು ದೇವ್ರ ಆಜ್ಞೆ ವಿರುದ್ಧವಾಗೇನೆ ಒಂದು ಮಾಟಕಾತಿ ಸ್ತ್ರೀನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರ ಮಾಟಕಾತಿ ಸ್ತ್ರೀ ಅಂತಂದ್ರೆ ಎಂದೋರ್ ಅಂತ ಒಂದು ಪಟ್ಟಣದಲ್ಲಿ ಒಂದು ಮಾಟಕಾತಿ ಸ್ತ್ರೀ ಏನಾಗಿರ್ತಾಳೆ ನೋಡಿ. ಅದ್ರ ಬಗ್ಗೆ ಓದೋಣ. 7ನೇ ವಾಕ್ಯ 1ನೇ ಸ್ಯಾಮ್ಯಲ 28:7 ಓದಿ. ಆದದರಿಂದ ಅವನು ತನ್ನ ಸೇವಕರಿಗೆ, ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ, ನಾನು ಆಕೆಯ ಹತ್ತಿರ ಹೋಗಿ ವಿಚಾರಿಸುವೆನು ಎಂದು ಹೇಳಲಾಗಿ ಅವರು ಅಂತವಳೊಬ್ಬಳು ಏದೋರಿನಲ್ಲಿದ್ದಾಳೆ ಅಂದರು. ನೋಡಪ್ಪ, ನಂಗೇನ್ ಮಾಡು, ಸತ್ತರೊಳಗೆ ವಿಚಾರಿಸಂತ ಸ್ತ್ರೀ ನೋಡಿ ಅಂತ ಹೇಳ್ತಾರೆ. ನಾವು ಇವಾಗ ಏನಪ್ಪ ನೋಡಿದ್ರಿ ವಾಕ್ಯ, 3ನೇ ವಾಕ್ಯದಲ್ಲಿ ಸೌಲ್ ರಾಜ ಚೆನ್ನಾಗಿರ್ಬೇಕಾರೆ ದೇಶದಲ್ಲಿರೋಂಥ ಎಲ್ಲಾ ಬೇತಾಲಿಕರನ್ನ ಏನ್ ಮಾಡಿದಂತೆ, ಓಡಿಸ್ಬಿಡಿ ಅಂತ ವಾಕ್ಯ ನೋಡ್ರಿ. ಇವಾಗ ದೇವರಾಜ್ಞೆ ವಿರುದ್ಧವಾಗಿ ಇಲ್ಲಿ ಸೌಲ್ ರಾಜ ನಡ್ಕೊಂಡು ಏನಪ್ಪ ಮಾಡ್ತಾರೆ ಅಂದ್ರೆ ಸತ್ತೋರೊಳಗೆ ವಿಚಾರಿಸುವಂತ ಒಂದು ಮಾಟಗಾತಿ ಸ್ತ್ರೀನೇ ಮಾಡಿ ನೀವು ಹುಡುಕ್ರಿ ಅಂತ ಹೇಳಿದವಾಗ ಆ ಥರ ಒಂದು ಸ್ತ್ರೀ ಎಲ್ಲಿದ್ರಂತೆ, ಎಂದೋರ್ ಅಂತ ಅವ್ರ ಪಟ್ಟಣದಲ್ಲೇ ಅಂತ ಹೇಳ್ತಾರೆ. ನೋಡಿ, ಇಸ್ರೇಲ್ ಜನಗಳಿಗೆ ದೇವ್ರ ಧರ್ಮಶಾಸ್ತ್ರ ಕೊಡ್ಬೇಕಾರೆ
ಅಲ್ಲಿ ಇಸ್ರೇಲ್ಗಳಿಗೆ ಕಾನಾನ್ ದೇಶ ಕರ್ಕೊಂಬರ್ಬೇಕಾದ್ರೆ ದೇವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳ್ಬಿಡ್ತೀರಿ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒನ್ ಆಫ್ ದ ಕಂಡೀಷನ್ಸ್ ಏನಪ್ಪ ಅಂದ್ರೆ ಮಾಟಗಾತಿ ಸ್ತ್ರೀಗಳನ್ನ ನೀವು ಮಾತಾಡಿಸ್ಬಾರ್ದು, ಕಮ್ಯುನಿಕೇಟೇ ಮಾಡಬಾರ್ದು ಅಂತ. ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9-12. ವಿಕ್ರಮ್ ಬದರ್ ಓದ್ಬೋದಾ? ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಕೇಳುವವರು, ಶಕುನಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು, ಪ್ರೇತಿಸಿದವರು, ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿಬಿಡುವನು. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. ಇಂಥ ಜನಗಳು ಇರಲೇಬಾರ್ದ್ರಿ. ಇಂಥ ಜನಗಳೇನೋ ಇರ್ದ ಅಂತಂದ್ರೆ ಅವ್ರನ್ನ ಹೊಡ್ಸ್ಬಿಡ್ತಾರೆ ಅಂತೆ ಅಲ್ರ. ಏನ್ ಮಾಡ್ತಾರೆ ಅಂತಂದ್ರೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಈ ಪ್ರೀತಿ ಅನ್ಸಗಳೇ ಇಂಥ ಕೆಲಸ ಮಾಡೋರು ದೇವರ ದೃಷ್ಟಿಲಿ ಏಸಿಗೆ ಕೆಲಸ ಮಾಡಿದವರು ಯಾರಪ್ಪ ಇವರು ಅಂದರೆ ಮಕ್ಳುಗಳನ್ನ ಆಹುತಿ ಕೊಡೋದು, ಕಣಿ ಹೇಳೋರು, ಶಕುನ ನೋಡೋರು, ಎಂಥ ಮಂತ್ರಗಳ ನೋಡೋರು, ಅದರ ಮಾಟಗಾರರು, ತಂತ್ರಗಾರರು ಅಲ್ರ. ಆಮೇಲೆ ಬೇತಾಳ ಸಿದ್ಧಕರು ಅಲ್ರ. ಏನ್ರಿ ಯಾಕೆ ಅಂತಂದ್ರೆ ಆತ್ಮ ಸಾಯ್ತಿರಂತ ತತ್ವ ಇಸ್ರೇಲಲ್ಲಿ ಇತ್ತರಿ ಅಂತೀರಿ, ಅನ್ಯ ಜನಾಂಗದವ್ರು ಇಲ್ಲರಿ. ಅದ್ರಿ ನೋಡ್ಬೇಕ್ರೆ ಆತ್ಮ ಸತ್ತೋಗಿ ಮೇಲೆ ದೆವ್ವ ಭೂತ ಯಾವ್ದು ಇಲ್ಲ ಅಂತಂದ್ಮೇಲೆ ಅದೆಲ್ಲ ಮಾತಾಡೋದು ಸೇತನ ಅಂತ ಗೊತ್ತಿರ್ಬೇಕು. ದೇವ್ರೇಂತಂದ್ರೆ ಇಂಥವ್ರ ಹತ್ರ ಯಾವ್ದು ಕಮ್ಯುನಿಕೇಶನ್ ಇಟ್ಕೊಂತ ವ್ಯಕ್ತಿಗಳನ್ನ ನೀವು ಸಂಪರ್ಕಿಸ್ಲೇಬಾರ್ದು, ಅವ್ರ ಕಾಂಟ್ಯಾಕ್ಟ್ ಇಟ್ಕೊಂಡ್ಬಾರ್ದು, ಟಚ್ ಇರಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಇದೆಲ್ಲ ಮಾಡ್ತಾರೋದು ಬಿದ್ದೋಗಿರೋ ದೂತಗಳು ಸೇತಾನು ಅಂತ. ನೋಡಿ ಇನ್ನೊಂದು ವಾಕ್ಯ ಓದೋಣ. ಯಾಜಕ ಕಾಂಡ 19ನೇ ಅಧ್ಯಾಯ 31ನೇ ವಾಕ್ಯ. ವಿಶಾಲಾಕ್ಷಿ ಸಿಸ್ಟರ್ ಓದ್ಬೋದಾ? ಲೆವಿಟಿಕಸ್ 19:31. ಹಾ ಸರ್. ಸರ್ 1931. ಯಾಜಕ ಕಾಂಡ 19:31. ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು, ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು. ನಾನು ನಿಮ್ಮ ದೇವರಾದ ಯೆಹೋವನು. ನೋಡ್ರ ಏನ್ರಿ ಅವ್ರ ಆಲೋಚನೆ ಕೇಳಿ ನೀವು ಅಶುದ್ಧರಾಗಬಾರದು, ಅವ್ರ ಮಾತೇ ಮಾತಾಡ್ಬಾರ್ದು, ಕಮ್ಯುನಿಕೇಶನ್ ಇರ್ಬಾರ್ದ್ರಿ ಅಂತ ಹೇಳ್ತಾರೆ. ಅವ್ರು ಹೇಳೋದನ್ನ ಕೇಳಲೇಬೇಡಿ ಅಂತ ಹೇಳ್ತಾರೆ. ಹಂಗ್ ಮಾಡಿದ್ರೆ ಅಶುದ್ಧ ಅಂತ. ಇವಾಗ ಯೋಚನೆ ಮಾಡಿ, ಇವಾಗ ಇಲ್ಲಿ ರಾಜ ಸೌಲ್ ರಾಜ ದೇವ್ರಿಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ಟಿದ್ದಾನೆ, ದೇವರನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅಲ್ವರ. ಇವನು ಅಶುದ್ಧವಾಗಿರೋಂಥ ಕೆಲಸ ಏನ್ ಮಾಡ್ತಾನೆ ದೇವರ ದೃಷ್ಟಿಲಿ ಅಸಹ್ಯವಾಗಿರೋಂಥ ಕೆಲಸ ಏನ್ ಮಾಡ್ತಾನೆ ಇವನು ಮಾಡ್ತಾವನೆ. ಏನ್ ಮಾಡ್ತಾವನೆ? ಸತ್ತೋರೊಳಗೆ ವಿಚಾರಿಸೋದನ್ನ ಏನ್ ಮಾಡ್ತಾವನೆ? ದೇವರಾಜ್ಞೆ ವಿರುದ್ಧವಾಗೇನೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದ್ರಲ್ಲಿ ಓದಿ ಇಷ್ಟ ಹಂಗೆ ಯಾಜಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯ ಕೂಡ ಓದಿ. ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೇತಾಳಿಕರ ಬಳಿಗೆ ಹೋಗಿ ಅವರ ಆಲೋಚನೆ ಕೇಳಿಕೊಂಡು ದೇವದ್ರೋಹಿಯಾದರೆ ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದು ಹಾಕುವೆನು. ಈ ತರ ಕೆಲಸ ಮಾಡಿದ್ರು ದೇವರ ದ್ರೋಹಿ ಅಂತೆ. ಅದರ ದೇವರು ಅಂತ ಮನುಷ್ಯನಿಂದ ಎಂತ ವಿಮುಖನಾಗ್ತಾರಂತೆ. ಚೆನ್ನಾಗಿ ಬರ್ದಿಟ್ಕೊಳ್ಳಿವಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿವಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವಾಗ ಸೌಲ್ ರಾಜ ಇವೆಲ್ಲ ಮಾಡ್ತಾರೆ. ನಾವು ಏನಾಗಿದ್ದಾನೆ? ಅಸಹ್ಯ ಆಗಿದ್ದಾನೆ ದೇವ್ರ ದೃಷ್ಟಿಯಲ್ಲಿ, ಏಸಿಗೆ ಆಗಿದ್ದಾನೆ, ದೇವರ ದ್ರೋಹಿ ಆಗಿದ್ದಾನೆ, ದೇವರ ಒಂದೇ ವಿಮುಖನಾಗಿದ್ದಾರೆ. ಅದರ ಇವಾಗ ಹೋಗ್ಬಿಟ್ಟು ಒಂದು ಮಾಟಗಾತಿ ಸ್ತ್ರೀ ಅಂತ ಕೇಳ್ತಾನೆ. ಆ ಮಾಟಗಾತಿ ಸ್ತ್ರೀ ಸರಿ ಸರಿ ನೀವೇನು ನಿಮ್ಗೆ ಏನ್ ಬೇಕು ಅಂತ ಹೇಳ್ದವಾಗ ಏನ್ರಿ ನನಗೆ ಸ್ಯಾಮ್ಯೂಲ್ ಏನ್ ಮಾಡಿ ನೀನು ಬರಮಾಡು ಅಂತ ಕೇಳ್ಕೊಂತಾರೆ ಅಲ್ವರ. ಅದಕ್ಕೆ ನೋಡಿ ಏನಾಗ್ತಾರೆ ಓದೋಣ ಅಂತೀನಿ. ಇಲ್ಲಿ 1 ಸ್ಯಾಮ್ಯಲ್ 28:11 ನೋಡಿ. 1 ಸ್ಯಾಮ್ಯಲ್ 28:11 ನೋಡಿ. ದಯವಿಟ್ಟು ಎಲ್ಲರೂ ಬೈಬಲ್ ತೆಗೆದು ನಾ ಹೇಳಂತ ವಾಕ್ಯಗಳನ್ನ ಬೈಬಲ್ ತೆಗೆದು ನೀವು ಗಮನಿಸ್ಬೇಕು. ಇಲ್ಲಿ ಓದ್ಬೇಕಾರೆ ಓದ್ರಿ ಅಂತೀನಿ. 1 ಸ್ಯಾಮ್ಯಲ್ 28 ಚಾಪ್ಟರ್ 11th ವರ್ಸ್. ಆಗ ಸ್ತ್ರೀಯು ನಿನಗೆ ಯಾರನ್ನು ಬರಮಾಡಬೇಕು ಎನ್ನಲು ಸಾಮುವೇಲನನ್ನು ಎಂದು ಉತ್ತರ ಕೊಟ್ಟನು. ನೋಡ್ರ ಸ್ಯಾಮ್ಯಲ್ ಅಂತ ಉತ್ತರ ಕೊಡ್ತಾರೆ. ಅವ್ನು ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಸ್ಯಾಮ್ಯಲ್ ಬರ್ತಾರೆ ನೋಡಿರ್ತೀರಿ. ಹೆಂಗ್ ಬರ್ತಾರೆ? 13ನೇ ವಾಕ್ಯ ಸಿಸ್ಟರ್ 13th ವರ್ಸ್ ಅದಲ್ಲೇ. ಅರಸನು ಹೆದರಬೇಡ,
ಅರಸನು ಹೆದರಬೇಡ, ನಿನಗೇನು ಕಾಣಿಸುತ್ತದೆ ಎಂದು ಆಕೆಯನ್ನು ಕೇಳಲು, ಭೂಮಿಯೊಳಗಿಂದ ಒಬ್ಬ ದೇವನು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ನೋಡ್ರ, ಅದಕ್ಕೆ ಸೌಲ್ ಕೇಳ್ತಾರೆ, ಏನಮ್ಮ ಏನ್ ನೋಡ್ತಾರೆ ಹೇಳು ಅಂತಂದ್ರೆ, ಇವು ಭೂಮಿ ಒಳಗಿಂದ ಯಾರು ಬರ್ತಾರೋ ಅಂತೆ, ದೇವ್ರು ಬರ್ತಾರಂತೆ. ಏನಪ್ಪ, ದೇವ್ರುಗಳು ಪರಲೋಕದಲ್ಲವರ ಇಲ್ಲ ಭೂಮಿ ಒಳಗವರ? ಇಲ್ಲ ಹೇಳ್ತಾರೆ, ಭೂಮಿ ಒಳಗಿಂದ ಯಾರು ಬರ್ತಾರೋ ಅಂತ, ಅಲ್ಲಿ ದೇವ್ರು ಬರ್ತಾರೋ ಅಂತ ನೋಡಿರ್ತೀನಿ. ಅಂದ್ರೆ ಯಾರು ಹೇಳದ ಇದು? ಪರಿಶುದ್ಧವಾಗಿರೋ ಸ್ತ್ರೀ ಹೇಳ್ತಲ್ಲ ರೀ, ಒಂದು ಅಸಹ್ಯವಾಗಿ ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಂತ ಸ್ತ್ರೀ ಏನಪ್ಪ ಹೇಳ್ತಾರೆ, ಭೂಮಿ ಒಳಗಿಂದ ಏನ್ ಮಾಡ್ತಾರಂತೆ, ಒಬ್ಬ ದೇವ್ರು ಬರ್ತಾರಂತೆ. ಸರಿ, ಅದಕ್ಕೆ ಏನ್ ಮಾಡ್ತಾರೆ ಸೌಲ್ ರಾಜ, ಸರಿ ಯಾರು ಬರ್ತಾರೆ ನೋಡಕ್ ಹೆಂಗಿದ್ದಾರೆ ಅಂತ ಕೇಳ್ತಾರೆ. ನೋಡಿದ್ದೀನಿ, ಅದಕ್ಕೇನು ಉತ್ತರ ಕೊಡ್ತಾಳೆ? 14th ವರ್ಸ್ ಅದಲ್ಲೇ ಓದಿ ಇಷ್ಟರ್. ಅವನು ತಿರುಗಿ ಅವನ ರೂಪ ಹೇಗಿದೆ ಎಂದು ಕೇಳಲು, ಆಕೆಯು ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ನೋಡ್ರ, ಅವನು ಸಾಮುವೇಲನೇ ಎಂದು ಸೌಲನು ತಿಳಿದು ನೆಲದ ಮಟ್ಟಿಗೂ ಬೊಗ್ಗಿ ನಮಸ್ಕರಿಸಿದನು. ನೋಡ್ರ, ಅದಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ರೆ, ಭೂಮಿ ಒಳಗಿಂದ ಒಂದು ದೇವ್ರು ಬರ್ತಾವ್ರೆ, ಅವ್ರು ನೋಡಕ್ ಹೇಗಿದ್ದಾರೆ ಅಂತ ಏನ್ ಮಾಡ್ತಾನೆ ಏನ್ರಿ ಸೌಲ್ ರಾಜ ಕೇಳಿದ ತಕ್ಷಣ ಈ ಸ್ತ್ರೀ ಏನ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅಂದ್ರೆ, ಒಂದು ವಯಸ್ಸಾಗಿರಂತ ಒಂದು ಮುದುಕ ಏನ್ ಮಾಡ್ತಾರ ಅವರು ಬರ್ತಾವ್ರೆ ಅಂತ ಹೇಳ್ತಾರೆ. ಅದ್ರ ನಿಲುವಂಗಿನ ತೊಟ್ಕೊಂಡು ಒಂದು ವಯಸ್ಸಾಗಿರೋರು ಏನ್ ಮಾಡ್ತಾವ್ರೆ, ಬರ್ತಾರೆ ಅಂತ ಹೇಳ್ತಾರೆ. ಹಿಂಗ್ ಹೇಳಿದ ತಕ್ಷಣ ಸೌಲ್ ರಾಜ ಏನ್ ಕನ್ಕ್ಲೂಷನ್ ಬಂದ್ಬಿಡ್ತಾನೆ ಅಂತಂದ್ರೆ, ಇವ್ರು ಯಾರಿರ್ಬೇಕು, ಇವರು ಬಂದ್ಬಿಟ್ಟು ಏನ್ರಿ ಸೌಲ್ ಏನ್ ಕನ್ಕ್ಲೂಷನ್ ಬಿಡ್ತಾನೆ, ಇವ್ರು ಸ್ಯಾಮ್ಯುಲ್ ಇರಬೇಕು ಅಂತ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಇಲ್ಲಿ ಈ ವಾಕ್ಯದಲ್ಲಿ ಏನ್ರಿ ಸೌಲ್ ರಾಜ ಸ್ಯಾಮ್ಯುಲ್ ನೋಡ್ದ ಅಂತ ಕೊಟ್ಟಿದ್ಯಾ? ಅದೇ ಕೊಡ್ಲಿಲ್ಲ ರೀ, ಕೊಡ್ಲಿಲ್ಲ. ಅಬ್ಸರ್ವ್ ಮಾಡಿರ್ತೀನಿ, ಚೆನ್ನಾಗಿ ಗಮನ ಇಟ್ಕೊಂಡಿರ್ತೀನಿ. ಬೇಕು ಇನ್ನೊಂದ್ಸತಿ ಓದಿ ಇಷ್ಟ 14th ವರ್ಸ್ ಇನ್ನೊಂದ್ಸತಿ ಓದ್ರಿ, ದಯವಿಟ್ಟು ಓದ್ರಿ ಇನ್ನೊಂದ್ಸತಿ, ಗಮನ ಇಟ್ಟು ನೋಡ್ರಿ ಎಲ್ಲರೂ. ಅವನು ತಿರುಗಿ ಅವನ ರೂಪ ಹೇಗಿದೆ ಎಂದು ಹೇಳಲು, ಆಕೆಯು ನಿಲುವಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಾನೆ ಎಂದು ಹೇಳಿದಳು. ನೋಡ್ರ, ಅವನು ಸಾಮುವೇಲನೇ ಎಂದು ಸೌಲನು ತಿಳಿದು ನೆಲದ ಮಟ್ಟಿಗೂ ಬೊಗ್ಗಿ ನಮಸ್ಕರಿಸಿದನು. ತಿಳ್ಕೊಂಬಿಟ್ಟ ಅಷ್ಟೇ, ಅವನೇನ್ ನೋಡಿಲ್ಲ ರೀ. ಇವ್ರು ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಡ್ಕೊಂಡ್ಬಿಟ್ಟು ಇವ್ರೇನ್ ಮಾಡ್ಬಿಟ್ರು, ಊಹಾ ಮಾಡ್ಕೊಂಬಿಟ್ರು, ಇದು ಯಾರಿರ್ಬೇಕು, ಇದು ಏನ್ರಿ ಸ್ಯಾಮ್ಯುಯಲ್ ಇರ್ಬೇಕು ಅಂದ್ರೆ. ಸ್ಯಾಮ್ಯುಯಲ್ ನೋಡಿದ್ನ ಅಂದ್ರೆ ಸ್ಯಾಮ್ಯುಯಲ್ ನೋಡ್ಲಿಲ್ಲ, ಸ್ಯಾಮ್ಯುಯಲ್ನ ನೋಡಿದ್ದಳೆ ಅಂತ ಹೇಳಿಕೊಡೋದು ಆ ಮಾಟ್ಕಾತಿಸ್ತ್ರಿ. ಸೌಲಿಗೆ ಕಾಣಿಸೇ ಇಲ್ಲ ನೋಡ್ರಿ ಅಂತೀನಿ ಇಲ್ಲಿ ಅಲ್ವರ. ಅದಕ್ಕೆ ಇವನಿಗೆ ಏನ್ ಬೇಕಾಗಿತ್ತು, ಸ್ಯಾಮ್ಯುಯಲ್ ಬೇಕಾಗಿತ್ತು ಅಲ್ವರ. ಏನ್ರಿ ವಯಸ್ಸಾಗಿರೋರು, ನಿಲುವಂಗಿ ತೊಟ್ಕೊಂಡಿರೋರು ಇಸ್ರೇಲಲ್ಲಿ ಎಲ್ಲರೂ ಬರೀ ಸ್ಯಾಮ್ಯುಯಲ್ನ. ಯಾಕಪ್ಪ, ಸ್ಯಾಮ್ಯುಯಲ್ ತರ ಬೇರೆ ಯಾರೋ ವಯಸ್ಸಾಗಿರೋರು ನಿಲುವಂಗಿ ತಟ್ಕೊಂಡಿರಲಿಲ್ವಾ ಅಲ್ವ? ನೋಡಿ ಇಲ್ಲಿ ಏನ್ಬಿಡ್ತಾರೆ, ಸೀದಾ ಬಂದ್ಬಿಟ್ಟು ಏನ್ರಿ ಸ್ಯಾಮ್ಯುಯಲ್ ಇದು ಬಂದ್ಬಿಟ್ಟ ಅಂತ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಸರಿ, ಇವ್ರು ಏನ್ ಮಾಡ್ತಾರೆ, ಇವ್ ಬಂದವರು ಸ್ಯಾಮ್ಯುಯಲ್ ಅಂತ ಹೇಳ್ಕೊಂಡು ಅವ್ರ ಕಮ್ಯುನಿಕೇಶನ್ ಮಾಡಕ್ಕೆ ಶುರು ಮಾಡ್ತಾರೆ. ಏನ್ ಕೇಳ್ತಾರೆ ನೋಡಿ, ಓದಾನೆ ಇವಾಗ 15th ವರ್ಸ್ 16th ವರ್ಸ್. ಗೌತಮದ ಓದಿ 15 ಮತ್ತೆ 16. ಆಗ ಸಮುವೇಲನು ಸೌಲನನ್ನು, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದ್ದೇಕೆ? ನನ್ನನ್ನು ಇಲ್ಲಿಗೆ ಯಾಕೆ ಬರಮಾಡಿದ್ದಿ ಎಂದು ಕೇಳಿದನು. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ, ಫಿಲಿಸ್ಟಿಯರು ನನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ, ಆತನು ನನಗೆ ಪ್ರವಾದಿಗಳಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲನು. ಆದದರಿಂದ ನಾನು ಮಾಡಬೇಕಾದದನ್ನು ನೀನು ತಿಳಿಸುವಿ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದನು ಅಂದನು. ನೋಡ್ರ, ಇಲ್ಲಿ ಎದ್ ಬಂದಂತ ಒಬ್ರು ಅವರು ಸ್ಯಾಮ್ಯುಯಲ್ ತರ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಅಂತಂದ್ರೆ, ನನ್ ನೆಮ್ಮದಿ ಏನ್ ಕೆಡಿಸ್ಬಿಟ್ಟೆ, ನನ್ ಸಮಾಧಾನ ಏನೇನ್ ಕೆಡಿಸ್ಬಿಟ್ಟೆ, ನನ್ ಯಾಕೆ ಡಿಸ್ಟರ್ಬ್ ಮಾಡ್ದೆ ಅಂತ. ಇಲ್ಲಲ್ಲ, ಫಿಲಿಸ್ಟಿಯನ್ಸ್ ಯುದ್ಧಕ್ಕೆ ಬಂದ್ಬಿಟ್ಟವ್ರೆ, ನಾನ್ ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ, ಏನ್ ಮಾಡ್ಲಿ ಹೇಳು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ದೇವ್ರನ ಹತ್ರ ಮಾತಾಡೋದ್ ಬಿಟ್ಬಿಟ್ಟವ್ರೆ, ದೇವ್ರ ಜೊತೆ ಯಾವುದೇ ರೀತಿ ಕಮ್ಯುನಿಕೇಶನ್ ಮಾಡ್ತಾ ಇರಲ್ಲ. ಅದನ್ನ ನೋಡ್ಬೇಕು, ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಹೇಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇವ್ರು ಏನು ಉತ್ತರ ಕೊಡ್ತಾರೆ, ಓದ ನೋಡಿ 19ನೇ ವಾಕ್ಯ ಬಂದ್ರೆ ಅದರಲ್ಲಿ 19th ವರ್ಷ. ಆತನು ನಿನ್ನ ಕೂಡ ಇಸ್ರೇಲರನ್ನು ಫಿಲಿಸ್ಟಿಯರ ಕೈಗೆ ಒಪ್ಪಿಸುವನು. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ. ಆತನು ಇಸ್ರೇಲ್ ಸೈನ್ಯವನ್ನು ಫಿಲಿಸ್ಟಿಯರ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. ನೋಡ್ರ, ಇವ್ರು ಏನ್ ಅದಕ್ಕೆ ಡಿಕ್ಲೇರೇಷನ್ ಕೊಡ್ತಾರೆ ಅಂತಂದ್ರೆ, ನೋಡಪ್ಪ, ದೇವರೇ ನಿನ್ ಕೈ ಬಿಡ್ಬೇಕಾರೆ ನನ್ನ ಹತ್ರ ಬಂದು ಏನ್ ಕೇಳ್ತೀಯಾ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ನಾಳೆ ಯುದ್ಧ ಆಗ್ತದೆ, ಯುದ್ಧದಲ್ಲಿ ನೀನು ನಿನ್ ಮಕ್ಳು ಎಲ್ಲರೂ ಏನಾಗ್ತೀರಾ, ನೀವು ಸಾಯ್ತೀರಾ ಅಲ್ವರ. ನಿಮ್ಮ ಸೈನ್ಯನು ಇಸ್ರೇಲ್ನ ಫಿಲಿಸ್ಟಿಯರ್ ಕೈಗೆ ಮಾಡ್ತಾರೆ, ದೇವರು ಒಪ್ಪಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ ಕೆಲವೊಂದು ವಿಚಾರಗಳನ್ನ ನೋಡ್ರಿ. ಇಲ್ಲಿ ಸೌಲ್ ರಾಜ ಸ್ಯಾಮ್ಯುಯಲ್ ನೋಡ್ಲೇ ಇಲ್ಲ ರೀ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್,
ಜೀವಂತವಾಗಿ ಇರ್ಬೇಕಾದ್ರೆ ಏನ್ರಿ ಸ್ಯಾಮ್ಯಲ್ಲೂ ಸೌಲ್ ಜೊತೆ ಮಾತಾಡ್ತಾನೆ ಇರಲ್ಲ. 1 ಸ್ಯಾಮ್ಯಲ 15:35 ಬರ್ತದೆ, ಚೆನ್ನಾಗಿ ಜ್ಞಾಪನ ಇಟ್ಕೊಟ್ರಿ ಅಲ್ವರ. ಆದ್ರೆ ಇಲ್ಲಿ ಸತ್ತಿದ್ಮೇಲೆ ಬಂದು ಮಾತಾಡ್ತಾನೆ ಅಂತ ನೋಡಿರ್ತೀರಿ ಅಲ್ವರ. ಅದೇಂಗ್ ಸಾಧ್ಯ ಅಲ್ವರ? ಜೀವಂತವಾಗಿರ್ಬೇಕಾದ್ರೆ ಒಂದು ದಿನ ಕೂಡ ಮಾತಾಡ್ತಾರೆ ಅಂತ ಮನುಷ್ಯ ಸತ್ತೋಗಿದ್ಮೇಲೆ ಬಂದು ಹೇಗೆ ಮಾತಾಡಕ್ಕೆ ಸಾಧ್ಯ ಅಲ್ವರ? ಅದು ಯಾರ ಜೊತೆಗೆ ಅಂತಂದ್ರೆ ದೇವರ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡಂತ ಮನುಷ್ಯನ್ಗೆ ಜೊತೆಗೆ, ಅದರ ದೇವ್ರ ದೃಷ್ಟಿಯಲ್ಲಿ ಅಸಹ್ಯವಾಗಿರೋಂಥ ಮನುಷ್ಯನ ಜೊತೆಗೆ, ದ್ರೋಹಿ ಆಗಿರುವಂತ ಮನುಷ್ಯನ ಜೊತೆಗೆ ದೇವರು ಪ್ರವಾದಿಯಾಗಿರಂತ ಸ್ಯಾಮ್ಯಲು ಅವರು ಸತ್ತೋಗಿದ್ಮೇಲೆ ಅವ್ರ ಮುಖಾಂತರ ಮಾತಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗೂ ಸಾಧ್ಯನೇ ಇಲ್ಲ ರೀ ಅಲ್ವರ. ಇಲ್ಲಿ ಏನಾರ ಈ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ಬೇಕ್ರಿ ಅಲ್ವರ. ಹಂಗೆ ಭೂಮಿ ಬರೋಕ್ಕೆ ಹೆಂಗ್ ಸಾಧ್ಯ ಅಲ್ವರ? ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಸರಿ ಇವಾಗ ಇಲ್ಲಿ ಹೇಳಿರಂತ ಮಾತು ಇಷ್ಟು ನೆರವೇರ್ಬೇಕು ಅಲ್ವರ. ನೋಡಿ, ಇಷ್ಟೊಂದು ಪಾಯಿಂಟ್ಸ್ಗಳು ಇರ್ಬೇಕಾದ್ರೆ ಇದು ಖಂಡಿತವಾಗೂ ಜೀವಂತವಾಗಿರೋಂಥ ಸ್ಯಾಮ್ಯಲ್ನ ಎಬ್ಸಿರೋಂಥ ಒಂದು ಸನ್ನಿವೇಶ ಅಂತೂ ಅಲ್ವೇ ಇಲ್ಲ ರೀ. ಇದು ಸೇತಾನ್ ಮಾಡೋಂಥ ಕ್ಲಿಯರ್ ಗಿಮಿಕ್ಸ್ ರೀ. ಏನಕ್ಕೆ ಅಂತಂದ್ರೆ ಏನ್ರಿ ನಿಜವಾದ ಒಂದು ಘಟನೆಯನ್ನ ಏನ್ರಿ ಒಂದು ಗಮನನ ದೂರ ಸೆಳೆಯೋದಿಕ್ಕೆ ಅಲ್ವರ. ನೋಡ್ರಿ, ಸರಿ ಒಂದು ಪಕ್ಷ ನಿಜವಾದ ಒಂದು ಸ್ಯಾಮ್ಯಲ್ ಅಂತ ಕನ್ಸಿಡರ್ ಮಾಡಿದ್ರು ಸರಿ, ಅಟ್ಲೀಸ್ಟ್ ಸ್ಯಾಮ್ಯಲ್ ಹೇಳಿದಂತ ಮಾತು ನೆರವೇರ್ಬೇಕಲ್ವಾ? ನೆರವೇರ್ತಾ ಅಂತ ನೋಡ್ದ ಅಂತಂದ್ರೆ ಅದು ಕೂಡ ಏನಾಗಿಲ್ಲ, ನೆರವೇರಿಲ್ಲ. ಯಾಕಪ್ಪ ಅಂತಂದ್ರೆ ಇವ್ರು ಹೇಳಿದಂತ ರೀತಿಯಲ್ಲಿ ಯುದ್ಧ ಏನಾಯ್ತು? ಆಯ್ತು ರೀ, ಡೆಫಿನೆಟ್ ಆಗಿ ಆಯ್ತು, ಯುದ್ಧ ಆಯ್ತು, ಏನು ಡೌಟೇ ಇಲ್ಲ. ಅದರ ಏನಾಯ್ತು ಅಂತಂದ್ರೆ ಯುದ್ಧದಲ್ಲಿ ಇಸ್ರೇಲ್ಗಳೆಲ್ಲ ಸುತ್ತೋಗ್ಬಿಡ್ತಾರೆ. ಸೌಲು ಮತ್ತೆ ಅವ್ರ ಮಕ್ಕಳನ್ನೆಲ್ಲ ಏನ್ ಮಾಡ್ತಾರೆ, ಅವ್ರನ್ನ ಹಿಡ್ಕೊಂತಾರೆ. ಹಿಡಿದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಸೌಲು ಮತ್ತೆ ಅವ್ರ ಮಕ್ಳುಗಳನ್ನ ಸಾಯಿಸ್ತಾರ್ರಿ. ಆದ್ರೆ ಎಲ್ಲಾರ ಮಕ್ಳುಗಳನ್ನ ಸಾಯಿಸಲಿಲ್ಲ. ಅಲ್ಲಿ ಎದ್ದು ಬಂದಂತ ಸ್ಯಾಮ್ಯಲ್ ಏನ್ ಹೇಳ್ತಾರೆ, ನಾಳೆ ಈ ಹೊತ್ತಿಗೆ ನೀನು ನಿನ್ನ ಎಲ್ಲಾ ಮಕ್ಕಳು ನನ್ನ ಸಂಗಡ ಇರುವಿರಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಮರಣ ಹೊಂದಂತ ರೀತಿಯಲ್ಲಿ ನೀವೆಲ್ಲ ಏನ್ ಮಾಡ್ತಾರೆ, ಮರಣ ಹೊಂದ್ತಾರೆ, ನಾಳೆ ಈ ಹೊತ್ತಿಗೆಲ್ಲ ನೀವೆಲ್ಲ ಸತ್ತೋಗಿರ್ತಾರೆ ಅಂತ ಹೇಳ್ತಾರೆ. ಆ ಪ್ರವಾದನೆ ಹೇಳೋದು ನಿಜವಲ್ಲೂ ದೇವ್ರ ಸ್ಯಾಮ್ಯಲ್ ಆಗಿದ್ರೆ ಆ ಪ್ರವಾದನೆ ಮಾತೇನಾಗಬೇಕಾಯ್ತು, 100/100% ನೆರವೇರ್ಬೇಕಾಗಿತ್ತು. ಅದು ನೆರವೇರ್ತಾ ಅಂತ ನೋಡಿದ್ರೆ ಖಂಡಿತವಾಗೂ ನೆರವೇರ್ಲಿಲ್ಲ. ಓದ ನೋಡಿ ವಾಕ್ಯಗಳು. 1 ಸ್ಯಾಮ್ಯಲ 31:6. 1 ಸ್ಯಾಮ್ಯಲ 31:6. ಬಿಂದು ಸೃಷ್ಟಿ ಓದ್ತೀರಾ? ಓದ್ತೇನ್ ಬ್ರದರ್. ಹೀಗೆ ಸೌಲನು ಅವನ 3 ಮಂದಿ ಮಕ್ಕಳು, ಅವನ ಆಯುಧ ವಾಹಕನು, ಎಲ್ಲಾ ಆಳುಗಳು ಅದೇ ದಿವಸದಲ್ಲಿ ಸತ್ತರು. ನೋಡ್ರ, ಅದೇ ದಿವಸದಲ್ಲಿ ಏನ್ ಮಾಡುವಂತೆ, ಸತ್ತರು. ಸರಿ, ಎಲ್ಲ ಸತ್ತೋಗ್ಬಿಟ್ರ ಅಂತಂದ್ರೆ ಇಲ್ಲ ರೀ, ಒಬ್ಬ ಮಗ ಬದುಕಿತ್ತಾನ್ರಿ. ಅದನ್ನ ಅವನು ಆಕ್ಚುಲಿ ಇಸ್ರೇಲ್ ಅಲ್ಲಿ 2 ವರ್ಷ ಆಳ್ವಿಕೆ ಬೇರೆ ಮಾಡ್ತಾನ್ರಿ. ಎಲ್ಲಿದೆ ಅಂತಂದ್ರೆ 2 ಸ್ಯಾಮ್ಯಲ್ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ತೀವಿ. 2 ಸ್ಯಾಮ್ಯಲ್ 2nd ಚಾಪ್ಟರ್ 10th ವರ್ಸ್ ಓದಿದ್ದೀನಿ. ಓದ್ರಿ. ಓದಿ ಸಂತೋಷ. ಸೌಲನ ಮಗನಾದ ಇಷ್ಬೋತ್ ಶೇತನು 40 ವರ್ಷದವನಾದಾಗ ಇಸ್ರಾಯೇಲರನ್ನು ಆಳತೊಡಗಿ 2 ವರ್ಷ ರಾಜ್ಯಭಾರ ಮಾಡಿದನು. ನೋಡ್ರ, ಯಹೂದ್ಯರು ಮಾತ್ರ ದಾವೀದನನ್ನು ಹಿಂಬಾಲಿಸಿದರು. ನೋಡ್ರ ಏನ್ ಮಾಡ್ತಾರೆ, ಇಷ್ಬೋಶೇತನು 2 ವರ್ಷ ಏನ್ರಿ ಮಾಡ್ತಾನೆ, ಅವನು ಆಳ್ವಿಕೆ ಮಾಡ್ತಾನೆ. ಇವನು 2 ವರ್ಷ ಆಮೇಲೆ ಏನ್ರಿ ಅಲ್ಲಿ ಮರಣ ಹೊಂದೋದ್ ನೋಡ್ರಿ ಇರ್ತೀರಿ. ಅದ್ರ ಅದು 2ನೇ ಸ್ಯಾಮ್ಯಲ್ 4:8 ಬರ್ತಾರೆ. ಓದೋದ್ ಬೇಕಾಗಿಲ್ಲ, ಅವ್ನು ಬೇಕಾ ಬರ್ಕೊಳ್ಳಿ, ಅವ್ನು ದಯವಿಟ್ಟು ಅವ್ನು ಬೇಕಾದ್ರೆ ಮಾಡೋದು ಅಲ್ರ. ಸರಿ, ಇಲ್ಲಿ ನಿಜವಾಗ್ಲೂ ಸ್ಯಾಮ್ಯಲ್ ಪ್ರವಾದಿ ಹೇಳಿರೋದು ಆಗಿದ್ರೆ ಅವನ ಮಾತು 100ಕ್ಕೆ 100 ಏನ್ಬೇಕಾಯ್ತು, ನೆರವೇರ್ಬೇಕಾಯ್ತು. ನೆರವೇರ್ತಾ ಅಂತ ನೋಡ್ರೆ ಖಂಡಿತವಾಗೂ ನೆರವೇರ್ಲಿಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಮ್ಮ ಬೈಬಲ್ ನೋಡ್ಬೇಕಾದ್ರೆ ಪ್ರವಾದಿಗಳ ಮಾತು ಹೇಗೆ ನೆರವೇರ್ತಾ ಇತ್ತು ಅಂದ್ರೆ 100ಕ್ಕೆ 100 ರೀ. ಅದರ 100/100%, 99.9% ಅಲ್ಲ ರೀ, 100/100% ಕರೆಕ್ಟ್ ಆಗಿ ಏನಾಗೋದಂತೆ ಅಲ್ಲಿ ನೆರವೇರೋದು. ಇದಕ್ಕೆ ನಮ್ಗೆ ತುಂಬಾ ಎಕ್ಸಾಂಪಲ್ಸ್ ಇದೆ. ಏನಿಲ್ಲ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಎಜೆಬೆಲ್ ಅಲ್ವರ. ಎಜೆಬೆಲ್ಗೆ ಎಲಿಯ ಪ್ರವಾದಿ ಏನಂತ ಒಂದು ಕೊಡ್ತಾರೆ ಜಡ್ಜ್ಮೆಂಟು. ಅದರ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾಬೋತನ್ನ ಅನ್ಯಾಯವಾಗಿ ಸಾಯಿಸ್ಬಿಡ್ತಾರೆ. ಅದರ ಎಲ್ಲಾರು ಕಲ್ಲು ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಅದರ ರೋಡು ಏನ್ರಿ ಕಟ್ಕಟ್ಟೆಯಲ್ಲಿ, ಅದರ ಊರು ಕಟ್ಕಟ್ಟೆಯಲ್ಲಿ. ಅದರ ಅವಾಗ ನಾಯಿ ಬಂದ್ಬಿಟ್ಟು ನಾಬೋತಿನ ರಕ್ತ ನೆಕ್ತಾರೆ ನೋಡಿರ್ತೀರಿ. ಅದರ ಅದಕ್ಕೆ ಪ್ರವಾದಿ ಏನ್ ಹೇಳ್ತಾರೆ, ಈ ಸ್ಥಳದಲ್ಲಿ ಯಾವ ರೀತಿ ನಾಯಿ ಬಂದ್ಬಿಟ್ಟು ನಾಬೋತಿನ ರಕ್ತ ನೆಕ್ಕಿದ್ಯೋ ಇದೇ ಸ್ಥಳದಲ್ಲಿ ಹೀಗೇನೆ ಎಕ್ಸಾಕ್ಟ್ ಆಗಿ ಏನಾಗ್ತಾರೆ ಅಂದ್ರೆ ನಿನ್ನ ರಕ್ತನ ನಾಯಿ ಬಂದು ನೆಕ್ತದೆ ಅಂತ ಹೇಳ್ತಾರೆ. ದೇವರ ಪ್ರವಾದಿ ಹೇಳ್ದಂತಾನೆ ಎಕ್ಸಾಕ್ಟ್ ಆಗಿ ಏನಾಗ್ತದೆ, ನೆರವೇರ್ತಾರೆ ನೋಡ್ತೀರಿ.
ರಾಣಿಗೆ ಆಶ್ಚರ್ಯ ಆಗ್ಬಿಡ್ತಾರೆ, ಅಯ್ಯೋ ನನ್ನನ್ನು ಯಾರಪ್ಪ ಸಾಯಿಸ್ತಾರೆ, ನನ್ ಬಂದ್ಬಿಟ್ಟು ಏನು ರಕ್ತ ಬಂದು ನಾಯಿ ಬರಂಗೆ ಇರ್ತದ, ಅಸಾಧ್ಯ ಅಂದ್ಬಿಟ್ಟು. ಆಯ್ತು ನೋಡ್ರಿ ಇರ್ತೀನಿ ಎಕ್ಸಾಕ್ಟ್ ಆಗಿ ಅದೇ ಸ್ಪಾಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವಳ ಮೇಲೆಯಿಂದ ತಳ್ತಾರೆ, ಕೆಳಗಡೆ ಬೀಳ್ತಲೆ, ಅರ ತಲೆ ಕೈ ಕಾಲೆಲ್ಲ ಸಪರೇಟ್ ಆಗ್ಬಿಡ್ತಾರೆ, ನಾಯಿ ಬಂದು ಏನ್ ಮಾಡ್ತಾರೆ ನಗ್ತಾ ಇರ್ತಾರೆ ನೋಡಿ. ಅದೇ ಸ್ಪಾಟ್ ಇದು 100% ದೇವರ ಪ್ರವಾದಿಗಳು ಹೇಳಿದಂತ ಮಾತು ನೆರವೇರಿಕೆ. ಅದರ ಇಲ್ಲಿ ನಾವು ಇಲ್ಲಿ ಈ 1ನೇ ಸ್ಯಾಮುಯೇಲ್ 28 ನೋಡ್ಬೇಕಾರೆ ಇಲ್ಲಿ 100/100% ಏನಾಗಿಲ್ಲ ರೀ, ನೆರವೇರಿಲ್ಲ. ಅದರ ಸಾಯ್ತಾರೆ, ಎಲ್ಲರ ಮಕ್ಳು ಸತ್ತಿಲ್ಲ, ಒಬ್ರು ಏನಾಗ್ತಾರೆ ಜೀವಂತವಾಗಿರ್ತಾರೆ. ಅದರ ಇವಾಗ ಈ ತರ ಮುಂದಕ್ಕಾಗಂತ ವಿಚಾರನ ಹೇಳಕ್ಕಾಗಲ್ವಾ ನೋಡಿ. ಇಲ್ಲಿ ಸೌಲ್ ರಾಜ ದುಡುಕ್ಬಿಟ್ಟು ಕನ್ಕ್ಲೂಷನ್ ಬಂದ್ಬಿಡ್ತಾನೆ, ಇವರು ನಿಜವಾದ ದೇವರ ಪ್ರವಾದಿ ಇದ್ದ ಸ್ಯಾಮ್ಯುಯೇಲ್ ಅಂತ. ಇದೇ ತರ ನಮ್ಮ ಎಷ್ಟೋ ಜನ ಕ್ರೈಸ್ತವರು ಅಷ್ಟೇ ರೀ. ಅದರ ಯಾರೋ ಏನೋ ಹೇಳಿದ ತಕ್ಷಣ ಅದಲ್ಲಿ 10% ನೆರವೇರ್ಬಿಟ್ರೆ ಸಾಕು ರೀ, ಅಯ್ಯೋ ಅನ್ನೋ ದೇವ್ರ ಪ್ರವಾದಿ ಅಂತಾನೆ ಏನ್ ಮಾಡ್ಬಿಡ್ತಾರೆ, ಥಿಂಕ್ ಮಾಡ್ಬಿಡ್ತಾರೆ. ಅದರ ನೋಡೋಣ ಪ್ರವಾದನೆ ಬಗ್ಗೆ ಏನೋ ಅಂತ ಬೈಬಲ್ ಹೇಳ್ತಾ ಅಂದ್ಬಿಟ್ಟು ಮುಂದೆ ಬರೋ ಕ್ಲಾಸಸ್ ನೋಡೋಣ. ಆದ್ರೆ ದೇವರ ಒಂದು ಏನ್ರಿ ಬೈಬಲ್ ಕೊಟ್ಟಂತ ಪ್ರವಾದಿಗಳ ಮಾತುಗಳು 100/100 ಏನಾಗುತ್ತೆ ನೆರವೇರೋದು. ಅರ್ಧಂಬರ್ಧ ಅಲ್ಲ ರೀ, ಒಂದು ಉತ್ಸಾಹದಿಂದ ಆಗಂತದಲ್ಲ ರೀ. ಅದರ ಅಂದ ಈ ಮುಂದಕ್ಕಾಗಂತ ವಿಚಾರಗಳನ್ನ ನಾವು ಗೆಸ್ ಮಾಡಕ್ ಆಗಲ್ವಾ ಅಂದ್ರೆ ಗೆಸ್ ಮಾಡ್ಬೋದ್ರಿ. ನೋಡಿ ಇಲ್ಲಿ ಸೇತಾನ್ ಕೂಡ ಏನ್ ಮಾಡೋಣ, ಮುಂದಕ್ಕಾಗಂತ ವಿಚಾರನ ಗೆಸ್ ಮಾಡೋಣ್ರಿ. ಹೇಗ್ ಗೆಸ್ ಮಾಡ್ದ? ಒಬ್ಬ ರಾಜನ್ನ ದೇವ್ರ ಕೈ ಬಿಟ್ರೆ ಅವ್ನು ಯುದ್ಧಕ್ಕೆ ಹೋದ್ರೆ ಏನಾಗ್ತಾನೆ ನೀವ್ ಹೇಳಿ? ಸೋತೋಯ್ತಾನೆ, ಇಲ್ಲ ಸತ್ತೋಗ್ಬೋದು ಅಲ್ವರ? ಇದು ನಮಗೂ ನಿಮ್ಗೆ ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಬೈಬಲ್ ಅಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನೋಡಿದವ್ರ ಗತಿ ಏನು ಅಂತ ಬಹು ಸ್ಪಷ್ಟವಾಗಿ ಹೋಗ್ಬಿಟ್ಟಿದ್ದಾರೆ. ನ್ಯಾಯ ಪ್ರಮಾಣದಲ್ಲಿ ಹೇಳ್ಬಿಟ್ಟಾರೆ, ನನ್ನ ಮಾತುಗಳಿಗೆ ವಿಧೇಯರಾಗಿ ನಡೆದ್ರೆ ಎಲ್ಲ ಆಶೀರ್ವಾದಗಳು ಬಿಡ್ತಾರೆ, ನೀವು ಶತ್ರುಗಳನ್ನ ಅಟ್ಟಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಆದ್ರೆ ನೀವೇನಾರೋ ಮಾತಿಗೆ ವಿರುದ್ಧವಾಗಿ ನಡೆದ ಅಂತಂದ್ರೆ ಶತ್ರುಗಳು ನಿಮ್ಮನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ, ನೀವು 7 ದಾರಿಗೆ ಓಡ್ಬೇಕಾಗ್ತಾರೆ ಅಂತ ಹೇಳ್ತಾರೆ. ಇದು ದೇವರು ಬೈಬಲ್ ಫಸ್ಟೇ ಕ್ಲಿಯರ್ ಆಗಿ ಹೇಳಿದಿರೋದು. ಇವಾಗ ದೇವರೇ ಸೌಲ್ ರಾಜನ ಕೈ ಬಿಟ್ಟಿರ್ಬೇಕು, ಅವ್ನು ಯುದ್ಧಕ್ಕೆ ಹೋದ್ರೆ ಏನಾಯ್ತಾನೆ ಅದು ಎಲ್ಲರಿಗೂ ಗೊತ್ತಿರೋದು, ಅದು ಅವನಿಗೆ ಗೊತ್ತಿತ್ತು ಕ್ಲೀನ್ ಆಗಿ. ಅದಕ್ಕೆ ನೋಡ್ಬೇಕು, ದೊಡ್ಡ ಸೈನ್ಯ ನೋಡಿದ ತಕ್ಷಣ ಭಯ ಬಂದ್ಬಿಡ್ತೀರಿ. ಈ ತರ ಯುದ್ಧ ಯಾವತ್ತು ಆಡಿರ್ಲ್ವಾ ಸೌಲ್ ರಾಜ? ಎಷ್ಟು ಸತಿ ಯುದ್ಧ ಆಡೋಣ, ಎಷ್ಟು ಯುದ್ಧಗಳು ನೋಡೋಣ, ಅವ್ನು ಯಾವತ್ತೂ ಭಯ ಪಡ್ದಿರೋದು. ಇವಾಗ ಏನು ಭಯ ಪಡ್ತಾನೆ ಅಂದ್ರೆ ಚೆನ್ನಾಗಿ ಗೊತ್ತಿತ್ತು ದೇವ್ರು ಇವನ್ನ ಕೈ ಬಿಟ್ಬಿಡಿದಾರೆ, ಇದು ಮಾಡೋದು ದೇವ್ರ ದೃಷ್ಟಿಗೆ ಅಸಹ್ಯ ಅಂತಂದ್ಬಿಟ್ಟು. ಇವನು ಯುದ್ಧಕ್ಕೆ ಹೋದ್ರೆ ಏನಾಯ್ತಂತ ಅವನಿಗೆ ಗೊತ್ತಿಲ್ವಾ? ಅದರ ಈಸ್ ಆಲ್ರೆಡಿ ಲಾಸ್ಟ್ ಇಸ್ ಕಾನ್ಫಿಡೆನ್ಸ್, ಅದರ ಆಲ್ರೆಡಿ ಲಾಸ್ಟ್ ಇಸ್ ಫೇತ್ ಆನ್ ಲಾರ್ಡ್. ಅಲ್ದರ ಈ ತರ ಫ್ಯೂಚರಲ್ಲಿ ಆಗಂತ ವಿಚಾರಗಳನ್ನ ಸ್ವಲ್ಪ ಮಟ್ಟಿಗೆ ನಾವೆಲ್ಲರೂ ಏನ್ ಮಾಡ್ಬೋದು, ಗೆಸ್ ಮಾಡ್ಬೋದ್ರಿ. ಏನಿಲ್ಲಪ್ಪ, ನಮ್ಮ ಭಾರತ ದೇಶದಲ್ಲಿ ಏನ್ರಿ 5 year ಪ್ಲಾನ್ ಅಂತ ಮಾಡ್ತಾರೆ, ಕೇಳಿದಿರಾ? ಒಂದು ಪಕ್ಷ ಏನ್ರಿ ಗೌರ್ಮೆಂಟ್ ಆಗಿ ಬಂದಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಒಂದು ಬಜೆಟ್ ಅನ್ನು ಮಾಡ್ಕೊಂತಾರೆ, 5 year ಪ್ಲಾನ್ ಅಂತ ಮಾಡ್ತಾರೆ. ಆ 5 year ಪ್ಲಾನ್ ಪ್ರಕಾರ ಆಲ್ಮೋಸ್ಟ್ 70% ಏನ್ ಮಾಡ್ತಾರೆ, ತಮ್ಮ ಎಲ್ಲಾ ಸ್ಟ್ರಕ್ಚರ್ಗಳನ್ನ ಅಲೈನ್ ಮಾಡ್ಕೊಂತಾರೆ. ಅದೇಕಪ್ಪ, ಇವಾಗ ನಾವು ನೀವು ತಗೊಳ್ರಿರ್ತೀನಿ, ಅದರ ನಮ್ಮ ಜೀವನದಲ್ಲಿ ನಾಳೆ ಏನಾಗ್ತಾ ಅಂದ್ಬಿಟ್ಟು ನಾವು ಹೇಳೋದಿಕ್ಕಾಗಲ್ವಾ? ಖಂಡಿತವಾಗಿ ಹೇಳ್ಬೋದ್ರಿ. ಅದರ ನಾವು ಅದಲ್ಲಿ ಏನ್ರಿ ಒಂದು 80% ನೆರವೇರಿಸ್ತಾರೆ ಇಲ್ವ, ನೆರವೇರಿಸ್ಬೋದ್ರಿ. ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಇವಾಗ ನಾಳೆ ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನಾನು ಹೇಳ್ತೀನಿ ಕೇಳಿರ್ಬೇಕಾದ್ರೆ ನನ್ನ ಜೀವನದಲ್ಲಿ ನಾಳೆ ಏನ್ ಮಾಡ್ತೀನಿ ನಾನು ಕರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿರ್ತೀನಿ. ಅದರ ನಾಳೆ ಬೆಳಿಗ್ಗೆ ನಾನು ಕರೆಕ್ಟಾಗಿ ಏನ್ರಿ ಒಂದು 6:15 ಏನ್ ಮಾಡ್ತೀನಿ ಹೇಳ್ತೀನಿ. ಅದರ ಎದ್ಬಿಟ್ಟು ಎಲ್ಲ ಏನ್ ಬೇಕೋ ನಮ್ಮ ಮಗನಿಗೆ ಸ್ಕೂಲ್ಗೆಲ್ಲ ವ್ಯವಸ್ಥೆ ಮಾಡಿ ಕರೆಕ್ಟಾಗಿ 7 ಗಂಟೆಗೆ ಏನ್ ಮಾಡ್ತೀನಿ, ಅವನ್ನ ಡ್ರಾಪ್ ಮಾಡ್ತೀನಿ. ಆಮೇಲೆ ತಿರುಗಿ ಬಂದು ಅವರ ಕೆಲ್ಸಕ್ಕೆಲ್ಲ ರೆಡಿ ಆಗ್ಬಿಟ್ಟು ಏನ್ರಿ ಒಂದು 8:15 ಮನೆಗೆ ಬಿಡ್ತೀನಿ. ಏನ್ರಿ ನಮ್ಮ ಮಿಸ್ಸಸ್ನ ಡ್ರಾಪ್ ಮಾಡಿ ಕರೆಕ್ಟಾಗಿ 10 ಗಂಟೆಗೆ ಏನ್ ಮಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ. 10 ಗಂಟೆಯಿಂದ ಎಲ್ಲ ಆಫೀಸ್ ಕೆಲಸ ಎಲ್ಲ ಮುಗಿಸಿ 6:15 ಆಫೀಸ್ ಬಿಟ್ಟರೆ ಕರೆಕ್ಟಾಗಿ ಒಂದು 7:45 8 ಗಂಟೆಗೆ ಏನು ಮಾಡ್ತೀನಿ, ಮನೆಗೆ ಬರ್ತೀನಿ. ಆಮೇಲೆ ಕ್ಲಾಸಸ್ ಇರ್ತೀನಿ, ಮಾಡ್ತೀನಿ, ಕ್ಲಾಸಸ್ ಅಟೆಂಡ್ ಮಾಡ್ತೀನಿ. ಆಮೇಲೆ ಏನ್ರಿ 9-9:30 ಕ್ಲಾಸ್ ಮುಗಿತಾರೆ. ಆಮೇಲೆ ಊಟ ಮಾಡ್ತೀರಿ, ಪ್ರೇಯರ್ ಮಾಡ್ತೀರಿ, ಆಮೇಲೆ ನೆಕ್ಸ್ಟ್ ಕೂಡ ಏನು ಮಾಡ್ತೀರಿ, ಸ್ಟಡೀಸ್ ಮಾಡ್ತೀರಿ. ಈ ಥರ ದಿನ ಏನಕ್ಕೆ ಅಂತ್ಯ ಆಗ್ತಂತ. ಇದು ನಾನು ಹೇಳಿದಂಥ ವಿಚಾರದಲ್ಲಿ ಇದರಲ್ಲಿ ಅಟ್ಲೀಸ್ಟ್ ಒಂದು 80% ನೆರವೇರೋಲ್ಲ ಅಂತಾನೆ. ಖಂಡಿತವಾಗಿ ನೆರವೇರ್ತಾರೆ. ನೀವು ನಿಮ್ಗೆ ಕೊಟ್ಟಿರ್ತೀರಿ, ನಿಮ್ಮ ಜೀವನದಲ್ಲಿ ಕೂಡ ನಾಳೆ ಏನಾಗ್ತಾ ಅಂದ್ಬಿಟ್ಟು ಒಂದು 80% ನೀವೇನು ಮಾಡ್ಬೋದು, ಆರಾಮ್ ಗೆಸ್ ಮಾಡ್ಬೋದು, ಬೇಸ್ಡ್ ಆನ್ ಯರ್ ಕಂಡೀಷನ್ಸ್. ಅದರ ಈ ರೀತಿ ಏನ್ರಿ ಸೇತಾನ ಗೊತ್ತಿಲ್ವಾ? ಯೋಚನೆ ಮಾಡಿ, ಸೇತಾನ ಬಿಟ್ಟೋಗಿರೋದು ನಮಗಿಂತ ಸುಪೀರಿಯರ್ ಆಗಿರೋ ಅವ್ರಿಗೆಲ್ಲ ಗೊತ್ತಿಲ್ವಾ? ದೇವರು ಸೌಲ್ನ ಕೈ ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ಲಿಲ್ವಾ? ಚೆನ್ನಾಗಿ ಗೊತ್ತಿತ್ತು ರೀ. ಅದ್ರ ದೇವರು ಕೈ ಬಿಟ್ಟಂತ ಮನುಷ್ಯ ಯುದ್ಧಕ್ಕೆ ಏನಾಗ್ತಾನೆ ಅಂತ ಸ್ಪಷ್ಟವಾಗಿ ಗೊತ್ತಿತ್ತು ನೋಡಿರ್ತೀನಿ. ಅಂದ್ರೆ ನಮಗಿಂತ ಸ್ವಲ್ಪ ಸುಪೀರಿಯರ್ ಆಗಿರೋ ಮುಂದಕ್ಕಾಗತ್ತೆ ಇನ್ನೂ ಏನ್ರಿ ಸ್ಪಷ್ಟವಾಗಿ ನೋಡಂತವ್ರು. ಆದ್ರಿಂದ ನೋಡ್ಬೇಕಾರೆ ಇದನ್ನೇ ಯಾವ್ದೋಬ್ರು ಎದ್ದು ಬಂದಂತ ರೀತಿಯಲ್ಲಿ ನೋಡಿಸಿ ಅವರು ಸ್ಯಾಮ್ಯುಯಲ್ ಅಲ್ಲ ಬಿಡ್ರಿ, ಏನೋ ನಿಲ್ವಂಗಿ ಹಾಕೊಂಡಿಂತ ವಯಸ್ಸಾಗಿರೋ ಮನುಷ್ಯ ಅಂತೆ, ಇವನಂತೂ ನೋಡ್ಲೇ ಇಲ್ಲ, ಇವನ್ ಕಣ್ಣಿಗೂ ಕಾಣಿಸೂ ಇಲ್ಲ. ಹಿಂಗೇನ್ ಮಾಡ್ತೋ ಇವಮ್ಮ ಹೇಳಿರೋದನ್ನೆಲ್ಲ ಏನ್ ಮಾಡೋದು ಇವನು ನಂಬುದ. ಅದ್ರ ಅದು ಬೇಕಾದ್ರೆ ಪಾಯಿಂಟ್ ಚೆನ್ನಾಗಿ ಇಟ್ಕೊಟ್ಟಿರ್ತೀನಿ. ಇವನ್ ಕಣ್ಮುಂದೆ ಏನಾಗಿಲ್ಲ ಕಾಣಿಸಿಲ್ಲ ನೋಡಿರ್ತೀರಿ. ಅದ್ರ ಅದಕ್ಕೆ ಸೇತಾನ ಏನ್ ಮಾಡ್ತಾನೆ, ಇವೆಲ್ಲ ಹೇಳ್ತಾನೆ, ಏನ್ ಸೇತಾನ ಏನು ತುಂಬಾ ಒಳ್ಳೆ ಮನುಷ್ಯನ? ಸುಳ್ಳಿಗೆ ತಂದೆ ಯಾರು?
ಅಲ್ವರ ಸುಳ್ಳು ಹೇಳ್ಬೇಕು ಹೆಂಗಾಡ್ತಾನಂತೆ, ತನ್ನಷ್ಟಕ್ಕೆ ತಾನೇ ಇಷ್ಟ ಬಂದಂತ ರೀತಿ ಸುಳ್ಳಾಡ್ತಾನೆ, ಬಹು ಸ್ಪಷ್ಟ ಕೊಟ್ಟಿರ್ಬೇಕು. ನೀನು ಹೇಳ್ಬೇಕಾ ಸುಳ್ಳು ಹೇಳ್ಕೊಡೋದ? ಅದರ ತಲೆಗೆ ಹೊಡೆದಂತ ರೀತಿಯಲ್ಲಿ ಸುಳ್ಳು ಹೇಳ್ತಾನೆ ನೋಡ್ರಿ ಅಂತೀನಿ. ಅದರ ಅದಕ್ಕೆ ಎಷ್ಟು ಜನ ಬದಲು ದೃಶ್ಯ ಕಾಣಿಸ್ಕೊಂತಲ್ಲ ಹೆಂಗೆ ಅಂದ್ರೆ ಇದೆಲ್ಲ ಮಾಡದೇನ್ರಿ ದೊಡ್ಡ ವಿಚಾರನ. ಇವಾಗ ನಮ್ಮ ಹತ್ರ ಒಂದು ಟೆಕ್ನಾಲಜಿ ಇರೋ ಅಂತೇಳಿ ನೋಡ್ಬೋದು ನೀವು, ಹೋಲೋಗ್ರಾಮ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಹೋಲೋಗ್ರಾಮ್ ಟೆಕ್ನಾಲಜಿ ಅಂತಂದ್ರೆ ಒಂದು ಮ್ಯಾಗ್ನೆಟಿಕ್ ಡಿವೈಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಹಾಕ್ಬಿಟ್ಟು ನಮ್ಮ ಬಾಡಿಗೆ ಹಾಕ್ಬಿಟ್ಟು ಆನ್ ಮಾಡ್ಬಿಟ್ರೆ ನಮ್ಮ ಥರನೇ ಎಕ್ಸಾಕ್ಟ್ ಆಗಿ ಇನ್ನೊಬ್ರು ಪಕ್ಕದಲ್ಲಿ ಥರ ಇರ್ತಾರೆ. ರಿಯಲ್ ಅಲ್ಲ, ಅದು ಫೇಕ್. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಈ ರೀತಿ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಅಂತಂದ್ರೆ ವಾಯುಮಂಡಲದಲ್ಲಿ ಅಧಿಕರಣ ಸಂತೆ ಅಧಿಪತಿ ಅವನ ಹತ್ರ ಇವೆಲ್ಲ ಇಲ್ವಾ? ಅವನು ಎಷ್ಟು ಸಾವಿರ ವರ್ಷ ಎಕ್ಸ್ಪೀರಿಯನ್ಸ್ ಗೊತ್ತಾ? 49,000 ವರ್ಷ ಎಕ್ಸ್ಪೀರಿಯನ್ಸ್. ಇವೆಲ್ಲ ಬೈಬಲ್ ಇದೆ ಹೇಳೋದಲ್ಲ, ಅಷ್ಟು ವರ್ಷ ಇದೆ ಅಂತ ಅಲ್ಲರ. ಅಂಥ ಒಂದು ಏನ್ರಿ ಉನ್ನತವಾಗಿರಂತ ಏನ್ರಿ ಒಬ್ಬ ಏನ್ರಿ ಲೂಸಿಫರ್ಗೆ ಅವನಿಗೆ ಇವೆಲ್ಲ ಗೊತ್ತಿರಲ್ವಾ? ಅದರ ನೋಡಿ, ಇವಾಗ ಫುಟ್ಬಾಲ್ ಮ್ಯಾಚ್ ಆಯ್ತು ನೋಡ್ತೀನಿ, ಎಲ್ಲ ಲೇಸರ್ ಶೋ ಏನ್ ಮಾಡಿ ನೋಡ್ಸಿದ್ರು. ಅದರ ಏನ್ರಿ ಲೇಸರ್ ಶೋ, ಅದರ ಏನ್ರಿ ಆಕಾಶದಲ್ಲೇ ಕ್ಲೀನಾಗಿ ಏನ್ರಿ ಒಳ್ಳೆ ಪಿಕ್ಚರ್ ಬರೋ ಥರ ಏನ್ರಿ ಇವೆಲ್ಲ ಟೆಕ್ನಾಲಜಿ ನಮ್ಮ ಹತ್ರ ಐತೆ. ಈ ಟೆಕ್ನಾಲಜಿ ಇಸ್ಕೊಂಡು ನಾನು ಬಿಡ್ತೀನಿ ಅಂತಂದ್ರೆ ಸೇತಾನೋ ಟೆಕ್ನಾಲಜಿ ಇಲ್ದಾನ ರೀಲ್ ಬಿಡ್ತಾನೆ ನೋಡ್ರಿ. ಅಲ್ದ್ರ ಅದನ್ನ ನೋಡ್ಬೇಕ್ರೆ ಇದು ಒಬ್ಬ ಮನುಷ್ಯ ಸತ್ತೋಗಿದ ಮೇಲೆ ಅವನ ಆತ್ಮ ಅಲ್ಲೋಗ್ತಾರೆ ಇಲ್ಲೋಗ್ತಾರೆ ಅಂತ ಅಂದ್ಬಿಟ್ಟು ಪ್ರೂಫ್ ಆಗಿ ತಗೊಳಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಈ ಒಂದು ಕಾನ್ಸೆಪ್ಟನು ಏನ್ರಿ ಲೋಕದಲ್ಲಿ ಇತ್ತು. ಇದು ಸೇತಾನೆ ಮಾಡಿರೋದು ನಿಜವಾದ ಸತ್ಯನ ಮರೆ ಮಾಡಿಸೋದಿಕ್ಕೆ ತಂದಿರಂತ ತತ್ವ ರೀ. ಅದಕ್ಕೆ ದೇವ್ರು ಹೇಳಿದ್ದು ಸತ್ತೋಳಗಾಗ್ಲಿ ಬೇತಾಳಿಕರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು. ಇವಾಗ ನೀವ್ ಹೇಳ್ರಿ, ಯೋಚನೆ ಮಾಡ್ರಿ, ಸತ್ತೋಳಗೆ ನಿಜವಾದ ಸತ್ತಿಲ್ಲ ಅವ್ರ ಆತ್ಮ ಇಲ್ಲತ್ತಂದ್ರೆ ಮಾತಾಡಕ್ಕೆ ದೇವ್ರಾಗ ತಡೆ ಮಾಡ್ತಾ ಇದ್ರು. ಅದು ರಿಯಲ್ ಫ್ಯಾಕ್ಟ್ ಆಗಿದ್ರೆ ಒಳ್ಳೇದಲ್ವಾ? ಎಕ್ಸಾಂಪಲ್, ನಿಮ್ ತಾತ ಸತ್ತೋಗಿದ್ದಾನೆ, ನಮ್ಮ ತಾತ ಸತ್ತೋಗಿದ್ದಾರೆ, ನಮ್ಮ ತಾತ ಹತ್ರ ಮಾತಾಡಬೇಕು ಅಂದ್ರೆ ಫೋನ್ ಇಲ್ಲ, ಈ ತರ ಮಾತಾಡ್ಬೋದಲ್ವಾ? ದೇವ್ರು ಖುಷಿ ಪಡ್ಬೇಕಲ್ವಾ? ದೇವ್ರು ಎಂಕರೇಜ್ ಮಾಡ್ಬೇಕಲ್ಲ? ಯಾಕೆ ಎಂಕರೇಜ್ ಮಾಡ್ಲಿ? ಆ ಥರ ಇಲ್ಲ ರೀ, ಅದು ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ಸತ್ತೋಲ್ಲ ಸಮಾಧಿಗೆ ಹೋಗೋರಪ್ಪ ದೀರ್ಘ ನಿದ್ರಲಿದ್ದಾರೆ, ಕ್ರಿಸ್ತನ ಎಡೆಬರಿಕೆ ಅವ್ರಿಗೆ ಯಾರಿಗೂ ಎದ್ದು ಬರೋದಿಲ್ಲ. ನೀವೇನ ಮಾತಾಡಿದ್ರೆ ನಿಮ್ ತಾತ ಮಾತಾಡಲ್ಲ, ಯಾರು ಮಾತಾಡೋದು ಅಂತಂದ್ರೆ ಒಂದು ಮೋಸಗಾರನಾಗಿರಂತ ಒಬ್ಬ ಸೇತನ ಅಂತಿದ್ದಾನೆ, ಪಿಸಾಸಿ ಅಂತಿದ್ದಾನೆ. ಆ ಪಿಸಾಸಿ ಏನ್ ಮಾಡ್ತಾರೆ? ಇವೆಲ್ಲ ಮಾತಾಡ್ತಾನೆ, ಅವ್ನಿಗೆ ನಿಮ್ ರಾಂಗ್ ಗೈಡೆನ್ಸ್ ಕೊಡ್ತಾನೆ, ತಪ್ಪಾದ ಮಾರ್ಗದಲ್ಲಿ ಹೇಳ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ದೇವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರೆ ದೇವ್ರು ಇದನ್ನೆಲ್ಲ ಅವಾಯ್ಡ್ ಮಾಡಕ್ ಹೇಳಿದ್ದು. ಸೌಲ್ ರಾಜ ಒಳ್ಳೆಯವನಾಗಿರ್ಬೇಕಾದ್ರೆ ಎಲ್ಲಾರನ್ನೂ ಸಾಯಿಸಾಕಿದ್ನಂತೆ. ಇವಾಗ ಅವನೇ ಮಾಡಿರೋ ಕೆಲಸಕ್ಕೆ ವಿರುದ್ಧವಾಗಿ ಅವ್ನು ಕೆಲಸ ಮಾಡ್ತಾನೆ ಅಂದ್ರೆ ಏನರ್ಥ? ಇದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾದದ್ದು. ಅದರಿಂದ ಈ ಒಂದು ವಚನಗಳು ತಗೊಂಡು ಈ ಒಂದು ಸನ್ನಿವೇಶ ತಗೊಂಡು ಆತ್ಮ ಸಾಯಲ್ಲ ಅಂತ ನಾವು ಹೇಳೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಸನ್ನಿವೇಶ ಏನಪ್ಪಾ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಬೈಬಲಲ್ಲಿ ಇನ್ನೊಂದು ಇನ್ಸಿಡೆಂಟ್ ಇದೆ. ಯಾವ್ದಪ್ಪ ಅಂತಂದ್ರೆ ಮೋಸೆ ಮತ್ತೆ ಎಲಿಯ ಯಾರ ಕಾಣಿಸ್ಕೊಂಡಿದ್ದು? ಕ್ರಿಸ್ತನ್ಗೆ ಕಾಣಿಸ್ಕೊಂಡಿರೋ ಬಗ್ಗೆ ಓದ ನೋಡಿದ್ರಿ. ಎಲ್ಲಪ್ಪ ಬರ್ತಾರೆ ಮತ್ತೆ 17ನೇ ಅಧ್ಯಾಯ 1-3. ವಿಕ್ರಮ್ ಬದರ್ ಓದ್ಬೋದಾ? ಮ್ಯಾಥ್ಯೂ 17 ಚಾಪ್ಟರ್ ವರ್ಸಸ್ 1, 2 and 3. ಓಕೆ. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೆಹೋವನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ನೋಡಿದ್ರಾ? ಇಲ್ಲಿ ಮೋಸೆ ಮತ್ತೆ ಎಲಿಯ ಕ್ರಿಸ್ತನಿಗೆ ಮಾತಾಡೋದೇ ಮಾಡೋದ ಕಾಣಿಸ್ಕೊಂಡ್ರು ಅಂತ ನೋಡ್ತೀರಿ. ಅದರ ಸರಿ, ಇವಾಗ ಆತ್ಮ ಸಾಯ್ತಾನೆ ಅಂದ್ಮೇಲೆ ಕ್ರಿಸ್ತನ ಎಡೆಬರಿಕೆಯಾಗೂ ಯಾರೋ ಜೀವಂತವಾಗಿ ಬರೋಕೆ ಸಾಧ್ಯ ಇಲ್ಲ. ಸತ್ತೋರಳು ಏನ್ರಿ ಮೌನಲೋಕ ಸೇರಿದ್ಮೇಲೆ ಇನ್ಯಾವತ್ತೂ ಹಿಂತಿರುಗಿ ಬರೋಕೆ ಸಾಧ್ಯ ಇಲ್ಲ. ಈ ಭೂಮಿಲಿ ನಡೆಯುವಂಥ ಯಾವುದೇ ಕೆಲಸಗಳಿಗೆ ಅವ್ರ ಸಂಬಂಧನೇ ಇಲ್ಲ. ತಮ್ಮ ಪ್ರೀತಿ ಹಗೆತನ ದ್ವೇಷ ಆಗ್ಲಿ ಎಲ್ಲ ಇತ್ತು ಆದಿಂದಲೇ ಅಳ್ದೋಯ್ತು. ವಾಕ್ಯದ ಸ್ಪಷ್ಟ ನೋಡಿರ್ಬೇಕಾರೆ ಮೋಸೆ ಮತ್ತೆ ಎಲಿಯ ಹೆಂಗಪ್ಪ ಎದ್ದು ಬಂದ್ರು ಅಲ್ವರ? ಇಲ್ಲ ಬದರ್, ಅವ್ರು ಮೋಸೆ ಮತ್ತೆ ಎಲಿಯ ತುಂಬಾ ಪರಿಶುದ್ಧರು, ಅವರು ಅಂದ ಪರಲೋಕಕ್ಕೆ ಹೋಗ್ಬಿಟ್ಟವ್ರೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತು ಯೋಹಾನ 3:13 ಹೇಳ್ತಾರೆ. ಏನ್ ಹೇಳ್ತಾರೆ? ಓದಿ ವಾಕ್ಯ, ಯಾರು ಓದ್ರಿ? ಜಾನ್ 13:3 ಓದ್ರಿ ಯಾರಾದ್ರು? ಯೋಹಾನ 13:3. ಒಂದ್ ನಿಮಿಷ ಜಾನ್, ಒಂದ್ ನಿಮಿಷ. ಯೋಹಾನ 3:13 ಓದಿ. ಶಂಸಿ ಯೋಹಾನ 3ನೇ ಅಧ್ಯಾಯ 13ನೇ ವಾಕ್ಯ. ಗೌತಮ್ ಸರ್. 3:13. ಹ್ಮ್. ಪರಲೋಕದಿಂದ ಇಳಿದು ಬಂದವನೇ
ಇಳಿದು ಬಂದವನೇ ಅಂದರೆ ಹ್ಮ್ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ನೋಡ್ರ, ಮತ್ತಾರೋ ಪರಲೋಕಕ್ಕೆ ಏರಿ ಹೋದವನಲ್ಲ. ಮತ್ತೆ ಮೋಸ ಹೆಂಗ್ ಹೋದ್ರು, ಎಲಿಯ ಹೆಂಗ್ ಹೋದ್ರು ಅಲ್ವರಾ? ಸರಿ, ನೀವು ಉತ್ತರ ಸತ್ಯವೇದ ನೋಡೋಣ. ವೆರಿ ಸಿಂಪಲ್ ನೋಡೋಣ ಆಯ್ತಾ. ಇದಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ ಅಲ್ವರಾ? ಇವಾಗ ಮೋಸೆ ಮತ್ತೆ ಎಲಿಯ ಕಾಣಿಸ್ಕೊಟ್ರಲ್ಲ, ಇದನ್ನ ನೋಡಿದವ್ರು ಯಾರಪ್ಪ ಅಂದ್ರೆ ಕೆಡೆ ಅಂತ ಪೇತ್ರ, ಯೋಹನ, ಯಾಕೋಬು ಅವರ. ಪೇತ್ರ, ಯೋಹನ, ಯಾಕೋಬ್ಗೆ ಇವರೇ ಎಲಿಯ ಅಥವಾ ಇವರೇ ಮೋಸೆ ಅಂತ ಹೇಗ್ ಗೊತ್ತಾಯ್ತು? ಹೇಗ್ ಕಂಡು ಹಿಡ್ಕೊಂಡ್ರು ಅವರು? ಇವ್ರು ಮೋಸೆ, ಇವ್ರು ಎಲಿ ಅಂತ ಹೇಗ್ ಕಂಡು ಹಿಡ್ಕೊಂಡ್ರು? ಯಾರು ಹೇಳ್ತೀರಾ? ಎಲ್ಲ ಕೇಳಿಸ್ಕೊತ ಇದ್ದೀರಾ? ಎಲ್ಲ ಉತ್ತರ ಕೊಟ್ರೆ ಹೇಗ್ ಕಂಡು ಹಿಡ್ಕೊಂಡ್ರು? ಇವ್ರು ಮೋಸೆ ಮತ್ತೆ ಇವ್ರು ಎಲಿ ಅಂತ ಅಂದ್ಬಿಟ್ಟು ಹೇಗೆ ಕಂಡು ಹಿಡ್ಕೊಂಡ್ರು? ಪೇತ್ರ ಏನಾರು ಯಾವ ಥರ ಫಸ್ಟೇ ನೋಡಿದ್ರಾ ಮೋಸೆ ಮತ್ತೆ ಎಲಿಯನ? ಅಥವಾ ಫೋಟೋ ಗೀಟೋ ಇಟ್ಕೊಂಡಿದ್ರಾ? ಅಥವಾ ಪೇಂಟಿಂಗ್ ಗಿಂಟಿಂಗ್ ಏನೈತಾ? ಹೆಂಗ್ ಕಂಡು ಹಿಡಿದ್ರು ಕೇಳ್ರಿ? ಹೆಂಗ್ ಕಂಡು ಹಿಡಿದ್ರು? ಐ ಡಿ ಕಾರ್ಡ್ ಹಾಕಿ, ಅವರು ಆಧಾರ್ ಅವ್ರು ಕಾರ್ಡ್. ಹಾಕಿರೋ ಬಟ್ಟೆ ಅಂತ ಕಂಡು. ಓ ಬಟ್ಟೆ, ಓಹೋ ಏನ್ ಬಟ್ಟೆ? ಬ್ರದರ್, ಅವರು ಮಾತಾಡ್ತಾ ಇರೋ ಸಂಭಾಷಣೆಯಲ್ಲಿ ಕಂಡಿಡಿದಿರ್ಬೋದು. ಆ ಹೆಂಗ್ ಕಂಡು ಹಿಡಿದ್ರು? ಬಟ್ಟೆಲ್ ಕಂಡು ಹಿಡಕಾಯ್ತದ? ಯೋಚನೆ ಮಾಡಿರ್ತೀನಿ ಅಲ್ವಾ? ಇಲ್ಲ ಬ್ರದರ್, ಅವರು ಸಂಭಾವನೆ ಮಾಡ್ತಾ ಇದ್ರು ಅಂತ ಹೇಳ್ತಾರಲ್ಲ ಬ್ರದರ್, ಆ ಯೇಸುನೊಂದಿಗೆ. ಓದಿ, ಅಲ್ಲೇ ಕೊಟ್ಟಿದೆ. ಎಷ್ಟನೇ ವಾಕ್ಯ ಅಂದ್ರೆ 3ನೇ ವಾಕ್ಯ ಓದಿ. 3ನೇ ವಾಕ್ಯ ಓದ್ರಿ ನೋಡೋಣ. ಯೋಹಾನ 3:3 ಬರೀ. ಇಲ್ಲ, ಮ್ಯಾಥ್ಯೂ 17:3. ಇದಲ್ಲದೆ ಹ್ಮ್ ಮೋಶೆಯೋ ಎಲಿಯನೋ ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಹೆಂಗ್ ಕಾಣಿಸ್ಕೊಂಡ್ರಂತೆ? ಮಾತಾಡುತ್ತಾ ಅವರ ಸಂಗಡ ಅದೇ ಕಾಣಿಸಿಕೊಂಡರು. ಉತ್ತರ ರೀ. ಇವಾಗ ನೀವ್ ಹೇಳ್ರಿ, ಮಾತಾಡ್ತಾ ಹೆಂಗ್ ಕಂಡಿಡೋರು? ಮಾತಾಡೋದ್ರಲ್ಲಿ ಹೆಂಗ್ ಕಂಡಿಕ್ ಸಾಧ್ಯ? ಇವರೇ ಮೋಸ ಇವರೇ ಎಲಿ ಅಂತ ಹೆಂಗ್ ಕಂಡಿಕ್ ಸಾಧ್ಯ? ಹೆಂಗೆ ಗೊತ್ತಾ? ಯೇಸು ಇವ್ರ ಹತ್ರ ಮಾತಾಡ್ಬೇಕು, ಹೆಂಗ್ ಮಾಡ್ತಾರೆ? ಹೆಂಗ್ ಮಾತಾಡ್ತಾರೆ? ಯೇಸು ಇವ್ರನ್ನ ಅಡ್ರೆಸ್ ಮಾಡ್ಬೇಕಾರೆ, ಏನಪ್ಪಾ ಮೋಸೆ, ಏನಪ್ಪ ಎಲಿಯಾ ಅಂತ ಏನ್ ಮಾಡ್ತಾರೆ? ಮಾತಲ್ಲಿ ಎಸ್ ಇಟ್ಟು ಬಿಟ್ಟು ಕರೆದಿರ್ತಾರೆ. ಅವಾಗ ಏನಾಗ್ತದೆ ಇವ್ರಿಗೆ? ಓಹ್, ಇವ್ರು ಮೋಸ ಹೆಂಗಾರೆ, ಇವ್ರು ಎಲಿಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ? ಅಲ್ಲಿ ಶಿಷ್ಯನ್ರುಗಳು ಈ ರೀತಿ ಕಂಡಿಡ್ಕೊಂಡ್ರು ಹೊರ್ತು ಏನ್ರಿ ಅವರು ಫೋಟೋ ಗೀಟ ಅಂತ ಏನಿಲ್ಲ ರೀ. ಮಾತಾಡೋದ್ರಲ್ಲಿ ಏನ್ ಮಾಡಿದ್ವಿ? ಕಮ್ಯುನಿಕೇಶನ್ ಕಂಡು. ಸರಿಪಾ, ಇವಾಗ ಇರ್ಲಿ ಬಿಡಿ. ಹೆಂಗ ಒಟ್ಟಾನ್ ಮೋಸ ಮತ್ತೆ ಎಲಿಯಾ ಬಂದ್ಬಿಟ್ರಪ್ಪ. ಇದು ಹೆಂಗೆ ಸಾಧ್ಯ? ಆತ್ಮ ಸಾಯ್ತದೆ ಅಂದಮೇಲೆ ಕ್ರಿಸ್ತನ 2ನೇ ಬರಿಕೆವರೆಗೂ ಯಾರು ಪುನರ್ತನಾಗಿ ಬರಕ್ ಸಾಧ್ಯ ಇಲ್ಲ ಅಂದಮೇಲೆ ಇಲ್ಲಿ ಇವ್ರಿಬ್ರು ಹೆಂಗ್ ಬಂದ್ರು? ಇದು ಉತ್ತರ ಏನು? ಇದೇನ್ ಹಂಗಾರೆ ನಡೆದಿರೋದೇನೋ ಅದರ ಇದು ಉತ್ತರ ಅಲ್ಲೇ ಕೊಟ್ಟಿದೆ. ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ಏನಿಲ್ಲ, ಸಿಂಪಲ್ ಆಗಿ 9ನೇ ವಾಕ್ಯ ಹೋದ್ರಿ ಯಾರಾದ್ರು? 9ನೇ ವಾಕ್ಯ ಹೋದ್ರಿ ಯಾರಾದ್ರು? 9th ವರ್ಸ್ ಹೋದ್ರಿ ದಯವಿಟ್ಟು. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು. ನೀನು ಇವಾಗ ಕಂಡಂತ ಏನಂತೆ ಅದು? ದರ್ಶನ. ದರ್ಶನ ರೀ. ಅಯ್ಯೋ, ಇದು ರಿಯಲ್ಲ? ಈ ತರ ದರ್ಶನ ನಾವೆಷ್ಟು ನೋಡಿದ್ರಿ? ನೀವು ಬನ್ನಿ ನಮ್ಮ ಮನೆಗೆ, ನಾನು ಮೋಸೆನ್ ನೋಡಿಸ್ತೀನಿ, ನಿಮ್ಗೆ ಎಲಿಯಾನ್ ನೋಡಿಸ್ತೀನಿ, ದಾನಿಯಲ್ನ ನೋಡಿಸ್ತೀನಿ, ಯೋಸಫ್ನ ನೋಡಿಸ್ತೀನಿ, ಅಬ್ರಾಹ್ಮನೇ ನೋಡ್ತೀನಿ ಬರ್ರಿ. ನಿಮ್ಗೆ ಇನ್ನೇನ್ರಿ ಬೇಕು? ಅಂದ್ರೆ ನಮ್ಮ ಮನೇಲಿ ದೂರದರ್ಶನ ಐತೆ. ಆ ದೂರದರ್ಶನದಲ್ಲಿ ಎಲ್ಲ ಬರ್ತಾರೆ ನೋಡಿರ್ತೀನಿ. ವಿಷನ್ ಇದೆ ನಮ್ಮ ಮನೇಲಿ. ಏನ್ ವಿಷನ್? ಟೆಲಿವಿಷನ್ ಐತೆ. ನೀವು ಬಂದ್ರೆ ಆ ಟೆಲಿವಿಷನ್ ನಲ್ಲಿ ಮೋಸಸ್ ಹೆಂಗೆ ಕೆಂಪು ಸಮುದ್ರ ವಿಭಾಗ ಸಿಗುತ್ತಾ ಹಂಗೆ ರಿಯಲ್ ಆಗಿ ನೋಡ್ತೀನಿ ಬಿಡ್ರಿ ನೀವು. ಅಲ್ವರ? ರಿಯಲ್ ಆಗ್ಬಿಡ್ತದೆ, ಅದು ನಿಜವಾಗ್ ಆಗ್ಬಿಡ್ತದೆ. ಅದು ಯೋಚನೆ ಮಾಡಿದ್ದೀನಿ. ಇಲ್ಲ ರೀ, ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ, ಇದೆಲ್ಲ ವಿಷನ್. ಏನ್ರಿ ದರ್ಶನ? ಏನ್ ದರ್ಶನ? ಆ ಕಾಲದಲ್ಲಿ ಬರೀ ದರ್ಶನ, ಈ ಕಾಲದಲ್ಲಿ ದೂರದರ್ಶನ. ಆ ಕಾಲದಲ್ಲಿ ವಿಷನ್, ಈ ಕಾಲದಲ್ಲಿ ಟೆಲಿವಿಷನ್ ರೀ. ಅಲ್ವರ? ಕರ್ತನಲ್ಲಿ ಪ್ರೀತಿ ಇದು ರಿಯಲ್ ಆಗ್ಬಿಡ್ತದ. ಯಾಕಪ್ಪ ಬೈಬಲ್ ದರ್ಶನಗಳಿಲ್ವಾ? ಐತೆ, ತುಂಬಾ ಐತೆ. ನಾವು ಓದಿದ್ದೀವಿ ಆಲ್ರೆಡಿ. ದಾನಿಯೇಲ್ 2ನೇ ಅಧ್ಯಾಯದಲ್ಲಿ ದಾನಿಯೇಲ್ ಏನ್ ಮಾಡ್ತಾನೆ? ಒಂದು ದರ್ಶನ ನೋಡ್ತಾನೆ. ಆ ದರ್ಶನದಲ್ಲಿ ಏನ್ ನೋಡ್ತಾನೆ? ದೊಡ್ಡ ಶಿಲೆ ನೋಡ್ತಾನೆ. 4 ಇಂಥ ಲೋಹಗಳಿತ್ತು. ದೂರದಿಂದ ಕಲ್ಲು ಬಂದು ಹೊಡಿತು, ಪುಡಿ ಪುಡಿ ಆಗ್ಬಿಡ್ತು. ಇನ್ನೊಂದು ದರ್ಶನ ನೋಡಿದ್ರಿ 7ನೇ ಅಧ್ಯಾಯದಲ್ಲಿ, ಒಂದು ಸಮುದ್ರದಿಂದ 4 ಜೀವಿಗಳು ಬಂತು. ಸಿಂಹ ತರ ಇತ್ತು, ಚಿರತೆ ತರ ಇತ್ತು, ಕರಡಿ ತರ ಇತ್ತು, ವಿಚಿತ್ರವಾಗಿತ್ತು, ಕೊಂಬುಗಳಿತ್ತು. ಇದೆಲ್ಲ ನೋಡ್ತಿದ್ರೆ ರಿಯಲ್ಲ? ಇವೆಲ್ಲ ಏನ್ರಿ? ದರ್ಶನ ರೀ. ಇವೆಲ್ಲ ರಿಯಲ್ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದೇ ರೀತಿ ಇಲ್ಲಿರುವಂಥದ್ದೆಲ್ಲ ದರ್ಶನ, ರಿಯಲ್ ಆಗಿರೋಂಥದ್ದು ಅಲ್ವೇ ಅಲ್ಲ ರೀ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ಗಳೇ, ಇದು ಬಂದ್ಬಿಟ್ಟು ನಾವು ನಿಜವಾಗ್ಲೂ ಮೋಸೆ ಮತ್ತು ಎಲಿಯ ಎದ್ದು ಬಂದಿರೋದಕ್ಕೆ ಸಾಕ್ಷಿಯಾಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ.
ಸರಿ, ಇಲ್ಲಿ ಏನಕ್ಕೆ ಮತ್ತೆ ಇವರಿಬ್ಬರದ್ದು ಪಿಕ್ಚರ್ ಕೊಟ್ರು ಅಂತಂದ್ರೆ, ದೇವರಾಜ್ಯ ಭೂಲೋಕದ ಸ್ಥಾಪನೆ ಆಗ್ಬೇಕಾದ್ರೆ ಹೇಗಿರ್ತಾರೆ ಅಂತ ಅಂದ್ಬಿಟ್ಟು ಡೆಮಾನ್ಸ್ಟ್ರೇಷನ್, ಒಂದು ದರ್ಶನ ಮುಖಾಂತರ ಕೊಟ್ಟವ್ರೆ. ನೋಡಿ, ಯಾರೋ ಒಂದು ದರ್ಶನ ಹೇಳ್ಬೇಕಾದ್ರೆ ಅದಕ್ಕೆ ಅರ್ಥ ಇರ್ತಾ ಇತ್ತು. ದಾನಿಯಲ್ಲಿ ನೋಡ್ದಲ್ಲ, ಒಂದು ದೊಡ್ಡ ಶಿಲೆ ಇತ್ತು, ಕಲ್ಲುಬ ನೋಡಿತ್ತು, 4 ಜೀವಿಗಳಿತ್ತು, 4 ಮೃಗಗಳಿದ್ ಬಂತು ಅಂದ್ರೆ ಏನ್ರಿ, ಅದು ಭೂಲೋಕದಂತ ರಾಜ್ಯಗಳು. ಅದಕ್ಕೆ ಒಂದು ಅರ್ಥ ಇದೆ ರೀ. ಇದೇ ರೀತಿ ಇಲ್ಲಿ ಮೋಸೆ ಅಂದ್ರೆ ಒಂದು ಅರ್ಥ ಇದೆ, ಎಲಿಯ ಅಂದ್ರೆ ಅರ್ಥ ಇದೆ. ಮೋಸೆ ಅಂತಂದ್ರೆ ಹಳೆ ಒಡಂಬಡಿಕೆ ಇರ್ತಲ್ಲ, ವಿಶ್ವಾಸ ವೀರರುಗಳು ಅದರ. ಆಮೇಲೆ ಎಲಿಯಾ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಯಾರಪ್ಪ ಅದು ಅಂತ ನೋಡ್ತೀರಿ ಅಂತಂದ್ರೆ, ಅದು ಸಭೆನ ಸೂಚನೆ ಮಾಡ್ತದ್ರಿ. ಬೈಬಲ್ ಹೇಳ್ತಾರಲ್ವಾ, ಅದರ ಎಲಿಯಾ ಬರ್ತಾರೆ, ತಂದೆಗಳನ್ನ ಮನಸ್ಸನ್ನು ಮಕ್ಳ ಕಡೆ ತಿರ್ಸ್ತಾರೆ, ಮಕ್ಳುಗಳ ಮನಸ್ಸನ್ನು ತಂದೆ ಕಡೆ ತಿರ್ಸ್ತಾರೆ. ಮಲಾಕಿಲ್ ಬರ್ತಲ್ಲ, ಅದರ ಅಘೋರ ದಿನ ಬರೋದಕ್ಕಿಂತ ಮುಂಚೆ ಅದರ ಹಂಗಾಗ್ದರೆ ಇದ್ರೆ ದೇವ್ರು ಏನ್ ಮಾಡ್ತಾರೆ, ಭಯಂಕರ ದೇವರು ಉಗ್ರ ಕೋಪ ಅಂತ ತರಿಸ್ತಾರೆ. ಬಿಫೋರ್ ದಟ್ ಗ್ರೇಟ್ ಅಂಡ್ ಟೆರಿಬಲ್ ಡೇ ಐ ಶಲ್ ಸೆಂಡ್ ಎಲಿಯಾ ಅಂತ ಹೇಳ್ತಾರೆ. ಏನು ಅಂತ ಅರ್ಥ? ಇವೆಲ್ಲ ಸಭೆಗೆ ಸೂಚನೆ. ಇವೆಲ್ಲ ಡೀಟೇಲ್ ಕ್ಲಾಸಸ್ ಇದೆ, ದೇವ್ರ ಚಿತ್ತರ ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆಲ್ಲ ಹೇಳ್ಕೊಡ್ತೀರಿ ಅದರ. ಆಮೇಲೆ ಮೋಸೆ ಅಂತಂದ್ರೆ ಹಳೆ ಒಡಂಬಡಿಕೆ ಅಂತ ಎಲ್ಲ ವಿಶ್ವಾಸ ವೀರಗಳಿಗೆ ನಂಬಿಕಸ್ಥನಾಗಿ ಆಡೋ. ಅದು ಇಬ್ರಿಯರು 5ನೇ ಅಧ್ಯಾಯದಲ್ಲಿ ಬಹು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ. ಹಂಗಂದ್ರೆ ಇದು ದೇವರಾಜ್ಯದಲ್ಲಿರುವಂತ 2 ಕ್ಯಾಟಗರಿ ಆಫ್ ಪೀಪಲ್. ಒಂದು ಪಿತೃಗಳು, ಒಂದು ಸಭೆ. ಕ್ರಿಸ್ತನು ರಾಜಾದಿರಾಜನಾಗಿರ್ತಾನೆ, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ನೆಕ್ಸ್ಟ್ ಇರೋದು ಸಭೆ. ಸಭೆ ಕೆಳಗಡೆ ಯಾರು ಬರ್ತಾರೆ? ಪಿತೃಗಳು ಬರ್ತಾರೆ. ಈ ರೀತಿ ದೇವರಾಜ್ಯ ಭೂಲೋಕದ ಸ್ಥಾಪನೆ ಮಾಡೋಂಥ ಪಿಕ್ಚರ್ನ ಅದೇ ನಮಗೆ ಕೊಟ್ಟಿರೋದು ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರಿಂದ ಇದನ್ನ ನಾವು ಆತ್ಮ ಸಾಯಲ್ಲ ಅಂತ ಒಂದು ವಿಚಾರಕ್ಕೆ ಸಾಕ್ಷಿಯಾಗಿ ತಗೊಳಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಇನ್ನೊಂದು ಸನ್ನಿವೇಶಕ್ಕೆ ಬರೋಣ ಇವತ್ತು. ಯಾವ್ದಪ್ಪ ಅಂತಂದ್ರೆ ಎಲ್ಲಾರ್ಗು ತುಂಬಾ ಫೇಮಸ್ ಆಗಿರೋದು, ತುಂಬಾ ಇಷ್ಟವಾದದ್ದು ಯಾವ್ದಪ್ಪ ಅಂತಂದ್ರೆ ಶಿಲ್ಬೆ ಮೇಲಿರಂತ ಕಳ್ಳ. ಶಿಲ್ಬೆ ಮೇಲಿರಂತ ಕಳ್ಳ ಎಲ್ಬೋದಾ? ಶಿಲ್ಬೆ ಮೇಲಿರಂತ ಕಳ್ಳ ಎಲ್ಲೋದ? ಸತ್ತೋಗಿದ್ಮೇಲೆ ಪರಂಧಾಮಕ್ಕೆ, ಪರದೇಶಿ, ಪರದೇಶಕ್ಕೆ ಹೋದ. ಪರದೇಶಿ. ಆಮೇಲೆ ಬೇರೆ ಏನ್ ಹೇಳ್ತೀರಾ? ಸಮಾಧಿಗೆ ಹೋದ ಬ್ರದರ್. ಸಮಾಧಿಗೆ ಹೋದ. ಇನ್ನೇನ್ ಹೇಳ್ತಾರ? ಈ ಪರಂಧಾಮಕ್ಕೆ, ಈ ಪರದೇಶಿಗೆ ಅದರ ಇದು ಬಸ್ ಎಲ್ಲಿ ಸಿಗ್ತದೆ, ಟ್ರೈನ್ ಎಲ್ಲಿ ಸಿಗ್ತದೆ? ನೋಡೋಣ. ಅದರ ಲೂಕ 23:43. ವಿಕ್ರಮ್ ಬದರ್ ಓದ್ಬೋದಾ? ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರು ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳ್ತೀನಿ ಎಂದು ಉತ್ತರ ಕೊಟ್ಟರು. ಅದರ ಅದಕ್ಕೆ ಈ ಹೊತ್ತೇ ಎಲ್ಲೋ ಬಿಡ್ತೀನಿ, ನನ್ನ ಸಂಗಡ ಎಲ್ಲಿರ್ತೀಯ? ಪರದೇಶದಲ್ಲಿ ಇರ್ತೀಯ. ಈ ಹೊತ್ತೇ, ಇವಾಗೆ ಏನಂತೆ, ಈ ಮೂಮೆಂಟ್, ಈ ದಿನ ನಿನ್ನ ಜೊತೆಗೆ ಏನಂತ, ನೀವು ನನ್ನ ಜೊತೆಗೆ ಪರದೇಶಕ್ಕೆ ಬಂದ್ಬಿಡ್ತೀಯ ಅಂತ. ಅದರ ಸರಿ, ಇವಾಗ ಯೇಸು ಕ್ರಿಸ್ತು ಹೇಳಿದ್ಮೇಲೆ ಸತ್ಯ ಇರಬೇಕು, ಸುಳ್ಳಾಗಿ ಸಾಧ್ಯ ಇಲ್ಲ. ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತು ಸಮಾಧಿಯಲ್ಲಿ ಎಷ್ಟು ದಿನ ಇದ್ರು ಹೇಳ್ರಿ? ಸಮಾಧಿಯಲ್ಲಿ ಯೇಸು ಕ್ರಿಸ್ತು ಎಷ್ಟು ದಿನ ಇದ್ರು? 3 ದಿನ ಬ್ರದರ್. 3 ದಿನ. 3 ದಿನ. 3ನೇ ದಿನದ ನಂತರನೇ 3ನೇ ದಿನದಲ್ಲೇ ಪುನರುತ್ಥಾನ ಆಗಿದ್ದಪ್ಪ. ಆಯ್ತು, ಸರಿ. ಇವಾಗ ಅವರೇ ಅವತ್ತು ಎಲ್ಗೋಗಿಲ್ಲ? ಪರಲೋಕಕ್ಕೆ ಹೋಗಿಲ್ಲ. ಮತ್ತೆ ಕಳ್ಳಂಗೆ ಹಿಂಗೆ ಸುಳ್ಳು ಹೇಳಕ್ ಸಾಧ್ಯ ಅಲ್ವರ? ಯೋಚನೆ ಮಾಡ್ರಿ. ಕ್ರಿಸ್ತರು ಹೋಗಿದ್ರ ಅವತ್ತು? ಅವರೇ ಹೋಗಿಲ್ಲ, 3 ದಿನ ಸಮಾಧಿ ಇಲ್ಲವ್ರೆ. ಅವರೇ ಹೆಂಗೆ ಹೇಳಕ್ ಸಾಧ್ಯ? ಇವತ್ತೇ ನೀನೊಂದು ಸಂಗಡ ಪರದೇಶ ಇರ್ತೀಯ ಅಂತ. ಅವರೇ ಹೋಗಿಲ್ವಲ್ಲ, ಹೋದ್ರೆ ಪರ ಕರ್ಕೊಂಡ್ರೆ ಏನೋ ಹೋಗಲ್ಲ. ಪುನರುತ್ಥಾನ ಆಗಿದೆ 3rd ಡೇ ಅಂತ ಬೈಬಲ್ ಸ್ಪಷ್ಟ ಕೊಟ್ಟಿದ್ದಾರಲ್ಲ ಅಪೊಸ್ತಲ ಕೃತ್ಯಗಳು 10:40. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿದ್ರು ಅಂತ ಸೂಪರ್ ಆಗಿ ಸಾಕ್ಷಿನ ಕ್ಲಿಯರ್ ಆಗಿದ್ದಾರೆ. ಹಾಗಿರ್ಬೇಕಾರೆ ಕ್ರಿಸ್ತನ ಹೆಂಗೆ ಕಳ್ಳನ್ಗಳಾಗ ಸಾಧ್ಯ? ಕ್ರಿಸ್ತನ ಹೋಗಿಲ್ಲ ಅಂದ್ರೆ ಕಳ್ಳ ಹೆಂಗೆ ಹೋಗಕ್ ಸಾಧ್ಯ ಮತ್ತೆ? ಅದರ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ಆ ದಿನಾನೇ ಕಳ್ಳ ಎಲ್ಗೆ ಹೋಗ್ಬಿಟ್ಟ, ಸೀದಾ ಪರದೇಶಕ್ಕೆ ಹೋಗ್ಬಿಟ್ಟಾರೆ. ನೋಡಿ, ಆ ಕಳ್ಳ ಆ ಮೂಮೆಂಟ್ ಅಲ್ಲಿ ಮಾನಸಾಂತರ ಹೊಂದಿ ಸಹೋದರಗಳೇ ಇವತ್ತು ಪರಲೋಕದಲ್ಲಿ ಸೇರಿಬಿಟ್ಟಿದ್ದಾರೆ. ನೀವು ಕೂಡ ಈ ಮೂಮೆಂಟ್ ಅಲ್ಲಿ ಇವತ್ತೇ ಮಾನಸಾಂತರ ನೀವು ಕೂಡ ಪರಲೋಕಕ್ಕೆ ಹೋಗ್ಬೋದು ಅಂತ ಎಷ್ಟೋ ಜನ ದೊಡ್ಡ ದೊಡ್ಡ ಬೋಧಕರುಗಳು ಅದನ್ನ ಕೇಳ್ತೀರಿ. ಸರಿಪಾ, ಆಯ್ತಪ್ಪ, ಹಂಗೆ ತಗೊಳಣಪ್ಪ. ಆ ಮೂಮೆಂಟಲ್ಲೇ, ಕೊನೆ ಮೂಮೆಂಟಲ್ಲಿ ಮಾನಸಾಂತರ ಹೊಂದಿರೋದ್ರಿಂದ ಕಳ್ಳ ಎಳ್ಗೋಗ್ಬಿಟ್ಟ, ಪರದೇಶಕ್ಕೆ ಹೋಗ್ಬಿಟ್ಟ, ಪರಲೋಕಕ್ಕೆ ಹೋಗ್ಬಿಟ್ಟ ಅಂತ. ಆಯ್ತಪ್ಪ, ಹಂಗಂದ್ರೆ ಏನ್ ಅರ್ಥ ಆಯ್ತು? ನಾವು ಕೊನೆ ಕ್ಷಣದಲ್ಲೂ ಕೂಡ ನಮ್ಮ ಪಾಪಗಳನ್ನೆಲ್ಲ ಹರಿಕೆ ಮಾಡಿ ಮಾನಸಾಂತರ ಹೊಂದ್ಬಿಟ್ರೆ ದೇವ್ ನಮ್ಮ ಪಾಪನೆಲ್ಲ ಕ್ಷಮಿಸ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ? ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸರಿ. ಹಂಗಂದ್ರೆ ಈ ವಿಚಾರ ನಮಗೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಇವತ್ತಿನ ಏನ್ ಮಾಡೋಣ ಅಂದ್ರೆ, ನಾ ಬೈಬಲ್ ಎಲ್ಲ ಮುಚ್ಚಿಕ್ ಬಿಡೋಣ್ರಿ. ನಡೀರಿ, ಎಲ್ಲ ಲೋಕಕ್ಕೆ ಸೂಪರ್ ಆಗಿ ಎಂಜಾಯ್ ಮಾಡೋಣ್ರಿ.
ನಮ್ಗೆ ಹೆಂಗೂ ಗೊತ್ತು, ಸಾಯೋದಕ್ಕೆ 1 ನಿಮಿಷ ಅಥವಾ 1 ಸೆಕೆಂಡ್ ಮುಂಚೆ ನಮ್ಗೆ ಗೊತ್ತಾಗ್ತದೆ. ಅವಾಗ ದೇವರೇ ನನ್ನ ಪಾಪನೆಲ್ಲ ಕ್ಷಮಿಸ್ಬಿಡು, ಈಗ ನನ್ನ ಸ್ವೀಕಾರ ಮಾಡು ಅಂತ ಅಂದಿದ ತಕ್ಷಣ ಟಕ್ ಅಂತ ನಮ್ಮ ಪರಲೋಕದ ದೇವರು ಆಯ್ತಪ್ಪ ನೀನ್ ಪಾಪನೆಲ್ಲ ಕ್ಷಮಿಸ್ಬಿಟ್ಟು ಪಕ್ಕ ಅಂತ ನಮ್ಮನ್ನ ಪರಲೋಕ ಬಿಡ್ತಾರ, ಪಕ್ಕದ ಕೂತ್ಕೊಂಡ್ಬಿಡು ಅಂತ ಹೇಳ್ಬಿಡ್ತಾರ. ಯೋಚನೆ ಮಾಡ್ರಿ, ಇಷ್ಟು ಸುಲಭವಾಗಿದ್ರೆ ನಾವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡು ಬೈಬಲ್ ಓದ್ಬೇಕು, ಇಷ್ಟನ್ನೆಲ್ಲ ಪ್ರಯಾಸ ಪಡ್ಬೇಕು? ಯಾಕೆ ತಲೆ ಕೆಡ್ಸ್ಕೊಬೇಕು? ಲೋಕ ಹೋಗ್ಕೊಂಡು ನೋಡಿರಿ, ಎಂಜಾಯ್ ಮಾಡೋಣ, ಏನ್ ತಪ್ಪು ಅಲ್ವರ? ಸರಿ, ಲಾಸ್ಟ್ ಮಿನಿಟ್ ಹೆಂಗುತ್ತೆ ಮನಸ್ಸಂತರ ಅಂದ್ರೆ ಆಯ್ತದ ಕಳ್ಳ ಹೋಗಂತಾನೆ, ನಾವು ಕಳ್ಳರಲ್ಲ ಬಿಡಿ, ನಾವು ಅವನಕ್ಕಿಂತ ಬೆಟರು. ಕಳ್ಳನ್ಗೆನೆ ದೇವರ ಪರ್ಲೋಕ ಕೊಂಡಿರ್ಬೇಕ, ನಮ್ಮನ್ ಕೊಂಡೋಗಲ್ವಾ? ಅಯ್ಯೋ ಖಂಡಿತ ಕೊಂಡೋಗ್ತಾರೆ ಬಿಡ್ರಿ ಅಂತಂದ್ಬಿಟ್ಟು ನಾವು ಬಿಟ್ಬಿಡಕ್ ಸಾಧ್ಯನಾ? ಅಲ್ಲ, ಪರಲೋಕ ರಾಜ್ಯಕ್ಕೆ ಹೆಂಗ್ ಹೋಗ್ಬೇಕು ಗೊತ್ತಾ? ಹೋಗ್ಲಿ, ಓದಿ ವಾಕ್ಯ ಅಪೊಸ್ತಲ ಕೃತ್ಯಗಳು 14:22 ಓದ್ರಿ. ಅಪೊಸ್ತಲ ಕೃತ್ಯಗಳು 14:22 ಓದಿ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಹೆಂಗೋಗ್ಬೇಕಂತೆ ದೇವರ ರಾಜ್ಯಕ್ಕೆ? ಬಹು ಕಷ್ಟ ಸಂಕಟಗಳನ್ನ ತಾಳಿ ಹಂಗೆ ಆರಾಮಾಗಿ ಬೆಡ್ ಆಫ್ ರೋಸಸ್ ಅಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಗಾಡ್ ಫರ್ಗಿವ್ ಮೈ ಸಿನ್ಸ್ ಅಂತ ಟಕ್ ಕೊಂಡ್ಬಿಡ್ತಾರ. ಹಂಗೆ ಯಶೋರಾಮಾಗಿ ಹೋಗ್ಬಿಡ್ಕ ಸದ್ಯ ಅಂತ ಹೇಳಿದಾರ. ಬಹು ಕಷ್ಟ ಸಂಕಟಗಳನ್ನ ತಾಳಿ ಏಸುಕು ಸಿಂಗೋದ್ರು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತಾ ಹಂಗೆ ಪಕ್ಕ ನಂಗೆ ಪುಸ್ತಕ ಮಯ ಹೋಗ್ಬಿಟ್ರು ಅವ್ರ ಪಲ್ಲೋಕಕ್ಕೆ. ಹೇಳ್ರಿ, ಇಲ್ಲ ರೀ, ಬೈಬಲ್ ಹೆಂಗೊತ್ತ ಹೇಳ್ತಾರೆ? ಫಿಲಿಪಿಯರ್ 2:12 ಓದ್ರಿ ಯಾರಾದ್ರು. ಫಿಲಿಪಿಯರ್ 2:12 ಓದಿ. ಫಿಲಿಪಿಯರ್ 2:12 ಓದ್ರಿ ಯಾರಾದ್ರು, ಬೈಬಲ್ ತೆಗೆದ್ರು ಓದ್ಬೋದು. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಬಹು ಭೀತಿಯಿಂದ ಎಚ್ಚರಿಕೆಯಿಂದ ನಡುಗುರಾಗಿ ರಕ್ಷಣೆ ಸಾಧಿಸ್ಕೊಬೇಕು. ಯಾಕಪ್ಪ ಭಯ ಭೀತಿ, ಯಾಕಪ್ಪ ಎಚ್ಚರಿಕೆಯಿಂದ, ಯಾಕಪ್ಪ ನಡುಗುರಾಗಿ ರಕ್ಷಣೆ ಸಾಧಿಸ್ಕೊಬೇಕು? ಅರೆ ಯಾಕೆ? ಸಿಲುಬೆಯಲ್ಲಿ ಕಳ್ಳನೇ ಅಷ್ಟು ಸುಲಭವಾಗಿ ಹೋಗಿರ್ಬೇಕಾದ್ರೆ ನಾವ್ ಯಾಕೆ ಇಷ್ಟು ಟೆನ್ಷನ್ ತಗೋಬೇಕು? ಹಂಗಿಲ್ಲ. ಅದಕ್ಕೆ ಅಪೊಸ್ತಲ ಪೌಲ ಹೇಳೋದು, ಭಯ ಭೀತಿಯಿಂದ ನಡುಗರಾಗಿ ನೀವು ಏನ್ ಮಾಡ್ರಿ, ನೀವು ರಕ್ಷಣೆ ಸಾಧಿಸ್ಕೊಳಪ್ಪ, ಕೇರ್ಲೆಸ್ ಆಗಿರ್ಬಿಡಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಲಾಸ್ಟ್ ಮಿನಿಟ್ ಎಲ್ಲ ನೀವು ಸುಮ್ಮನೆ ಅರಿಕೆ ಮಾಡ್ಬಿಟ್ರೆ ಎಲ್ಗೆ ಹೋಗಕ್ ಸಾಧ್ಯ ಇಲ್ಲ, ಪರಲೋಕಕ್ಕೆ ಹೋಗಕ್ ಸಾಧ್ಯ ಇಲ್ಲ. ಸರಿ, ಸಾಧ್ಯ ಇಲ್ಲ. ಕಳ್ಳ ಅದ್ ಕೇಳದ್ನ? ಕಳ್ಳ ಹೋಗ್ಲಿ ಕೇಳಿರ್ಬೇಕಲ್ವಾ? ಇವಾಗ ಯೇಸು ಕ್ರಿಸ್ತನ ಪಾಪನೆಲ್ಲ ಕ್ಷಮಿಸ್ಬಿಟ್ಟು ಬಾಪ ನೀನ್ ನನ್ನ ಸಂಗಡ ಇವತ್ತೇ ಪರಲೋಕಕ್ಕೆ ಬಂದ್ಬಿಡು ಅಂತ ಹೇಳ್ಬೇಕಾರೆ ಕಳ್ಳ ಏನ್ ಮಾಡಿರ್ಬೇಕು? ಅಟ್ಲೀಸ್ಟ್ ಪಾಪನ ಅರಿಕೆ ಮಾಡಿ ನನ್ನ ಪಾಪಗಳನ್ನ ಕ್ಷಮಿಸೋದು ಕೇಳಿರ್ಬೇಕಲ್ವಾ? ಕೇಳಿದ್ನ ಕಳ್ಳ? ಎಷ್ಟೋ ಜನ ಏನ್ ಮಾಡ್ತಾರೆ, ಈ ಪಾಯಿಂಟ್ನ ಗಮನಿಸೋದಿಲ್ಲ ರೀ. ಕಳ್ಳ ಏನ್ ಕೇಳದ? ಓದೋಣ. ಲೂಕ 23:42 ಬಿಂದುಷ್ಟು ಓದಿ. ಲೂಕ 23:42 ಕಳ್ಳ ಏನ್ ಕೇಳ್ತಾರೆ? ಲೂಕ 23ನೇ ಅಧ್ಯಾಯ 42ನೇ ವಾಕ್ಯ. ಓದಿ ಗೌತಮದ. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಏನ್ ಕೇಳ್ತಾರೆ? ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡ್ಕೊಂಡು ಬರ್ಬೇಕಾದ್ರೆ, ಇವಾಗಲ್ಲ, ಪಡ್ಕೊಂಡ್ ಬರ್ತಿರಲ್ಲ ರಾಜ್ಯನ, ಅವಾಗ ಏನ್ ಮಾಡಿ ನನ್ನ ನೆನ್ಸ್ಕೋ ಅಂತ ಹೇಳ್ತಾರೆ. ಅವ್ನ ಕ್ಷಮಾಪಣೆ ಕೇಳದ್ನ? ನನ್ನ ಪಾಪನೆಲ್ಲ ಕ್ಷಮಿಸ್ಬಿಡು ಅಂತ ಕೇಳದ್ನ? ಇಲ್ಲ ರೀ, ಕೇಳಲೇ ಇಲ್ಲ ರೀ. ಇವರೇ ಊಹೆ ಮಾಡ್ಕೊಂಡ್ಬಿಡೋದು, ಅವ್ನ ಪಾಪನೆಲ್ಲ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಬಿಟ್ಟ, ಕ್ಷಮಿಸ್ಬಿಟ್ರು, ಹೋಗ್ಬಿಟ್ರು ಅಲ್ವರ? ಯೋಚನೆ ಮಾಡ್ರಿ. ಅವನು ಏನ್ ಕೇಳ್ತಾನೆ? ನೀನು ರಾಜ್ಯವನ್ನು ಪಡೆದುಕೊಂಡು ಬರ್ಬೇಕಾದ್ರೆ ಅಂತ. ಸರಿ, ಕ್ರಿಸ್ತನ ರಾಜ ಅಂತ ಹೆಂಗ್ ಗೊತ್ತಾಯ್ತು ಕಳ್ಳನ್ಗೆ? ಕ್ರಿಸ್ತನ ರಾಜನ್ ತರ ಇದ್ರು ನೋಡಕಲ್ಲಿ, ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಾರೆ, ಮೈಯೆಲ್ಲ ಹೊಡೆದಾಕ್ಬಿಟ್ಟಾರೆ. ಅದ್ರ ರಾಜನ್ ತರನ ಅವ್ರ ದೊಡ್ಡ ಗ್ರೇಟೆಸ್ಟ್ ಕಲ್ಪ್ರಿಟ್ ತರ ಅವ್ರೆ. ಆ ಕಡೆ ಹೋಗ್ಬೇಕಲ್ಲ, ಈ ಕಡೆ ಹೋಗ್ಬೇಕಲ್ಲ, ಸೆಂಟ್ರಲ್ ಇವನ್ ಹಾಕಿರ್ಬೇಕು. ಹೆಂಗ್ ಗೊತ್ತಾ ಮೀನಿಂಗು? ಈ ಇಬ್ರು ಕಳ್ಳಗಳಿಗೆ ಇವರೇ ಬಾಸ್ ತರ ಕಾಣಿಸ್ತಾ ಇದ್ರು ಆಕ್ಚುಲಿ ನೋಡಿದ್ರೆ. ರಾಜನ್ ತರ ಎಲ್ಲಪ್ಪ ಕಾಣಿಸೋರು. ಮತ್ತೆ ರಾಜ ಅಂತ ಈ ಕಳ್ಳ ಹೇಗ್ ಕಂಡಿಡ್ಕೊಂಡ ಅಂದ್ರೆ, ಅಲ್ಲಿ ಕ್ರಿಸ್ತನ್ಗೆ ತಲೆ ಮೇಲೆ ಒಂದು ಬೋರ್ಡ್ ಹಾಕಿದ್ರು. ಈ ಕ್ರಿಮಿನಲ್ಸ್ ಯಾರೋ ಸಿಗಾಕೊಂಡ್ರೆ ಏನ್ ಮಾಡೋದು? ಪ್ಲೇಟ್ ಇಟ್ಕೊಂಡಿರ್ತೀನಿ, ಸ್ಲೇಟ್ ಇಟ್ಬಿಟ್ಟು ಅದನ್ನ ಬರ್ಬಿಡ್ತಾರೆ, ಏನೇನು ಕೇಸ್ ಮಾಡಿದ್ದಾರೆ ಏನು ಅಂತ ಬಿಟ್ಟು ಫೋಟೋ ಹೊಡಿತಾರೆ ಹಿಂಗೆ ಹಂಗೆಲ್ಲ. ಆಯ್ತಾ? ಕ್ರಿಸ್ತನ್ಗೆ ಒಂದು ಬೋರ್ಡ್ ಹಾಕ್ಬಿಡಿದ್ರೆ ಮೇಲ್ಗಡೆ ಅವ್ರೇನು, ವಾಟ್ ಈಸ್ ಇಸ್ ಸಿನ್, ವಾಟ್ ಈಸ್ ಇಸ್ ಫಾಲ್ಟ್, ವಾಟ್ ಈಸ್ ಇಸ್ ಕ್ರೈಮ್ ಅಂತ ಅಂದ್ಬಿಟ್ಟು. ಆ ಕ್ರೈಮ್ ಏನ್ ಗೊತ್ತಾ? ಓದ್ರಿ ಅಂತೀನಿ. ಲೂಕ್ 23:38 ಲೂಕ 23:38 ಓದ್ರಿ. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ
ಇವನು ಯೆಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ವಿಳಾಸವಿತ್ತು. ಯಹೂದರ ಅರಸತ್ತು ವಿಳಾಸ ಅಲ್ಲ ರೀ, ಅದು ಸ್ಲೇಟು. ಕಾಲ್ಡ್ರಿಗೆ ಕ್ರಿಮಿನಲ್ಸ್ಗೆ ಕೊಟ್ಟಿದ್ದು ಸ್ಲೇಟ್. ವಾಟ್ ಈಸ್ ದಿಸ್ ಕ್ರೈಮ್ ಅಂತ ಹಾಕಿದ್ರು, ಈ ಕಳ್ಳರುಗಳಿಗೂ ಹಾಕಿದ್ರು, ಅದು ನಮ್ಮ ಬೈಬಲ್ನ ಕೊಟ್ಟಿಲ್ಲ. ಸರಿ, ಹೇಳ್ತಾರೆ ಯಹೂದ್ಯರ ರಾಜ. ಏನಪ್ಪಾ ಇವ್ರು ರಾಜ ಗೀಜ ಅಂತ ಹೇಳ್ಕೊಂತಾರೆ. ಸರ್ ಏನ್ ಸರ್ ರಾಜ ಗೀಜ ಅಂತ ಹೇಳ್ತಾರೆ, ನೋಡೋರು ಇಷ್ಟು ಜನ ಬಂದ್ಬಿಟ್ಟವ್ರೆ ನಿಮ್ನ ಸಾಯಿಸೋದಿಕ್ಕೆ, ನೀವು ಸಾಯೋದು ನೋಡೋಕೆ ಜನ ಬಂದವ್ರೆ, ಏನೋ ಇರಬೇಕು ಸೀರಿಯಸ್ ಮ್ಯಾಟ್ರು, ಏನೋ ರಾಜ ರಾಜ ಅಂತ ಹೇಳ್ತವ್ರೆ, ರಾಜ್ಯ ಅಂತ ಹೇಳ್ತವ್ರೆ, ದಯವಿಟ್ಟು ಸರ್ ಏನೋ ಹಂಗಿದೆ, ನೀವು ಏನೋ ತಿರುಗಿ ರಾಜ್ಯನಾಗೇನೋ ಅಪ್ಪಿ ತಪ್ಪಿ ಬಂದ್ರೆ ನನ್ನನ್ನೇನು ಮಾಡಿ ಸರ್ ನೀವು ನೆನೆಸ್ಕೊಳ್ಳಿ ಅಂತ ಕಳ್ಳ ಕೇಳ್ತಾನೆ. ಕಳ್ಳ ಕೇಳಿದೇನೋ, ನೀನು ರಾಜ್ಯದಲ್ಲಿ ಬರ್ಬೇಕಾದ್ರೆ ನಾನೇ ಮಾಡೋದು, ನನ್ನನ್ನು ನೆನೆಸಿಕೋ ಅಂತ ಕೇಳ್ತಾನೆ. ಸರಿ, ನೀವೇ ಹೇಳ್ರಿ ಈ ಪ್ರಶ್ನೆಗೆ ಏನ್ರಿ ಏನ್ರಿ ಈ ಕಳ್ಳ ಕೇಳಿದ್ರೆ ಈ ಪ್ರಶ್ನೆಗೆ ಯೇಸು ಕ್ರಿಸ್ತು ಏನ್ ಕರೆಕ್ಟ್ ಆಗಿರೋ ಉತ್ತರ ಕೊಡ್ಬೇಕು? ಏನು ಉತ್ತರ ಕೊಡ್ಬೇಕು? ನನ್ನನ್ನ ಏನ್ರಿ ರಾಜ್ಯದಲ್ಲಿ ನೀನ್ ಬರ್ಬೇಕಾದ್ರೆ ನೆನೆಸ್ಕೋ ಅಂತ ಕಳ್ಳನ ಈ ಪ್ರಶ್ನೆಗೆ ಯೇಸು ಕ್ರಿಸ್ತನ ಸರಿಯಾದ ಉತ್ತರ ಏನ್ ಆಗಿರ್ಬೇಕು? ಏನು? ನೆನೆಸಿಕೊಳ್ಳುತ್ತೇನೆ ಅಥವಾ ಇಲ್ಲ ಅನ್ನೋದೇ ಆಗಿದೆ. ಅಷ್ಟೇ ರೀ, ಸಿಂಪಲ್ ರೀ. ಆಯ್ತಪ್ಪ ನೆನ್ಸ್ಕೊಂತೀನಿ, ಇಲ್ಲಪ್ಪ ನೆನ್ಸ್ಕೊಳಕ್ ಆಗಲ್ಲ, ಇಷ್ಟೇ ಉತ್ತರ ಇರಬೇಕು. ಆದ್ರೆ ಯೇಸು ಕ್ರಿಸ್ತು ಹಾಗೆ ಹೇಳ್ದಿರ ಏನ್ ಅನ್ಬಿಟ್ರು ಅಂತಂದ್ರೆ 43ನೇ ವಾಕ್ಯದಲ್ಲಿ ಏನ್ರಿ, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಇರುವಿ ಅಂತ ಅನ್ಬಿಟ್ರು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ಕಳ್ಳ ಕೇಳಿದೇನೋ ನೆನ್ಸ್ಕೊ ಅಂತ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ, ಆಯ್ತಪ್ಪ ನೆನ್ಸ್ಕೊಂತೀನಿ ಅಂತ ಹೇಳ್ತಾರೆ ಅಲ್ರ. ಆದ್ರೆ ನಮ್ಗೆ ವಾಕ್ಯದಲ್ಲಿ ಆ ಥರ ಕಾಣಿಸಲ್ವಲ್ಲ ಅದರ. ಹಂಗಾರೆ ಇಲ್ಲಿ ಏನಾಗಿರ್ಬೇಕು ಅಂದ್ರೆ, ಇದ್ರೆ ಯೇಸು ಕ್ರಿಸ್ತು ರಾಂಗ್ ಆಗಿ ಉತ್ತರ ಕೊಟ್ಟಿರ್ಬೇಕು, ಇಲ್ಲ ಅಂದ್ರೆ ನಾವು ರಾಂಗ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ಖಂಡಿತವಾಗೂ ನಮ್ಮ ಕರ್ತನೋ ತಪ್ಪಾದ ರೀತಿಯಲ್ಲಿ ಉತ್ತರ ಕೊಡೋಕ್ಕೆ ಸಾಧ್ಯನಿಲ್ಲ ರೀ. ಹಾಗಾದ್ರೆ ಪ್ರಾಬ್ಲಮ್ ಏನಾಗಿರ್ಬೇಕು ಅಂದ್ರೆ, ನಾವು ವಾಕ್ಯನ ಅರ್ಥ ಮಾಡ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಏನ್ ಮಾಡಿದ್ರಿ, ಮಿಸ್ಟೇಕ್ ಮಾಡಿದ್ರಿ ಅಂತ ಅರ್ಥ. ಏನಪ್ಪ ಅದು ಮಿಸ್ಟೇಕು, ಏನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ನಾವು ವಾಕ್ಯನ ಇನ್ನೊಂದ್ಸತಿ ಮಾಡ್ಬೇಕು, ನಾವು ಓದ್ಬೇಕ್ರಿ. ಅದರ ಲೂಕ 23:43 ದಯವಿಟ್ಟು ಯಾರು ಒಬ್ಬ ಇಂಗ್ಲಿಷಲ್ಲಿ ಓದ್ರಿ, ಇಂಗ್ಲಿಷ್ ಬೈಬಲ್ ಹೇಗಿದೆ ಅಂತ ಓದ್ರಿ ನೋಡೋಣ. And Jesus said unto him, Verify, I say unto thee, today shalt thou be with me in paradise. ನೋಡ್ರ, ವೆರಿಲಿ ಐ ಸೇ ಟು ದಿ ಅಲ್ವರ. ಆಮೇಲೆ ಏನಿದೆ, ದಿ ಆಮೇಲೆ ಕಾಮ ಐತೆ ನೋಡ್ರಿ ಇಂಗ್ಲಿಷಲ್ಲಿ. ವೆರಿಲಿ ಐ ಸೇ ಟು ದಿ, ಟುಡೇ ಶಲ್ ದೋ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ನಾನು ನಿಜವಾಗೂ ಹೇಳ್ತಾ ಇದ್ದೀನಿ, ಈ ಹೊತ್ತು ನೀ ನನ್ನ ಸಂಗಡ ಪರದೇಶದಲ್ಲಿರ್ತೀಯ ಅಲ್ವರ. ಸರಿ, ಇವಾಗ ಏನ್ ಮಾಡಿದ್ರೆ, ಇದೇ ಇಂಗ್ಲಿಷ್ ಇದೇ ವಾರ್ತೆನ ಓದ್ರಿ. ಹೇಗೆ ಓದಿ ಅಂತಂದ್ರೆ, ಕಾಮನ ಟುಡೇಕ್ಕಿಂತ ಮುಂಚೆ ಇರೋಂಥ ಕಾಮನ ತೆಗೆದಿ ಟುಡೇ ಆಗಿದ್ಮೇಲೆ ಹಾಕ್ಬಿಟ್ಟು ಓದಿ ನೋಡೋಣ. ಈ ಸ್ಕ್ರೀನಲ್ಲಿ ಇದೆ ನೋಡಿ, ಬೇಕಾರೆ ಓದ್ರಿ ನೋಡೋಣ ಇಂಗ್ಲಿಷಲ್ಲಿ. And Jesus said unto him, Verify, I say unto thee. Same, brother, 23:43. ನಾನು ಸ್ಕ್ರೀನಲ್ಲಿ ಹಾಕಿದ್ ನೋಡಿ, ಈ 2ನೇ ವಾಕ್ಯ ನನ್ನ ಮೌಸ್ ನೋಡ್ತಾ ಇದ್ದೀರಾ? And Jesus said unto him, Verify, I shall unto thee, today shalt thou be with me in paradise. ನೋಡ್ರಿ ಹೆಂಗೆ, ನಾನು ಓದ್ತೀನಿ ಕೇಳ್ರಿ. And Jesus said unto him, Verily I say unto thee today. ಏನ್ರಿ, ವೆರಿಲಿ ಐ ಸೇ unto thee today, ಕಾಮಾ shall thou be with me in paradise. ಏನದು ಎರಡು ವ್ಯತ್ಯಾಸ ಇದೆ ರೀ. ಕಾಮ ಟುಡೇಕ್ಕಿಂತ ಮುಂಚೆ ಹಾಕ್ಬಿಟ್ಟು ಹೋದ್ರೆ ಏನ್ ಗೊತ್ತಾ ಅರ್ಥ? ಕ್ರಿಸ್ತನು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾನು ಏನ್ರಿ ಹೇಳ್ತಾ ಇದ್ದೀನಿ, ಇವತ್ತೇ ನನ್ನ ಸಂಗಡ ಪರದೇಶ ಇದ್ಬಿಡ್ತೀಯ ಅಂತ. ಆವತ್ತೇ ಏನಾಗ್ಬಿಡ್ತೀನಿ, ನೀನೊಂದ್ ಸಂಗಡ ಹಂಗೆ ಬಂದ್ಬಿಡ್ತೀಯ ಅಂತ ಅರ್ಥ. ಆದ್ರೆ ಕಾಮನ ಟುಡೇ ಹಾಕಿದ್ಮೇಲೆ ಓದಿದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಾನು ನಿಜವಾಗೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ನೀನ್ ನನ್ನ ಸಂಗಡಿಯಲ್ಲಿ ಇರ್ತೀಯ ಪರದೇಶದಲ್ಲಿ. ನೋಡಿ, ಎರಡು ಮಾತುಗೂ ತುಂಬಾ ವ್ಯತ್ಯಾಸ ಇದೆ ರೀ. ಅದ್ರ ಅದಕ್ಕೆ ನೋಡಿರ್ತೀನಿ, ಕನ್ನಡದಲ್ಲಿ ಕೂಡ ಹಂಗೆ ಬರ್ತಾರೆ ನೋಡಿದ್ದೀನಿ. ಓದ್ನ ಅಂತಂದ್ರೆ ಹೆಂಗಿದೆಪ್ಪ ಅಂತಂದ್ರೆ, ಅದಕ್ಕೆ ಯೇಸು ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿ ಇರ್ತಿ ಅಲ್ವರ. ಅದನ್ನ ಬೇರೆ ತರ ಓದ್ರೆ ಹೆಂಗಿದೆ, ಅದಕ್ಕೆ ಯೇಸು ಇವತ್ತೇ ಕಾಮ, ಅದಕ್ಕೆ ಯೇಸು ಇವತ್ತು ಹೇಳ್ತಾವ್ರೆ, ಯೇಸು ಕ್ರಿಸ್ತು ಅಂತ ಹೇಳ್ತಾವ್ರೆ,
ನೀನ್ ನನ್ನ ಸಂಗಡ ಪರದೇಶದಲ್ಲಿ ಇರ್ತೀಯ. ಅಂದ್ರೆ ಇವತ್ತೇ ನನ್ನ ಜೊತೆ ಇರ್ತೀಯ ಅಂತಲ್ಲ ರೀ, ನಾನು ಇದನ್ನ ಇವತ್ತು ಹೇಳ್ತಾ ಇದ್ದೀನಿ, ಆದ್ರೆ ಇವತ್ತು ನಿನ್ ಜೊತೆಗೆ ನಾನು ಇರಲ್ಲ. ಯಾಕೆ? ನಾನೇ ಸಮಾಧಿಯಲ್ಲಿ 3 ದಿನ ಇರ್ತೀನಪ್ಪ. ಅದರ ನೀನನ್ನ ಇವತ್ತೇ ನಾವೇನ್ ಮಾಡಲ್ಲ, ಪರದೇಶಕ್ಕೆ ಎಲ್ಲೋ ನೆನ್ಸ್ಕೊಳಲ್ಲ. ಅದರ ಪರದೇಶದಲ್ಲಿ ಇರಲ್ಲ. ಅಲ್ವರ ಅದಕ್ಕೆ ಎರಡಿಗೂ ವ್ಯತ್ಯಾಸ ಇದೆ ರೀ. ಆದ್ರೆ ಏಸು ಕ್ರಿಸ್ತು ಮಾತು ಹೇಳಿದ್ರು ಅವತ್ತು ಹೇಳಿದ್ರು ಪರದೇಶದಲ್ಲಿ ಇರ್ತೀಯ ಅಂತ, ಇವತ್ತೇ ಇರ್ತೀಯ ಅಂತ ಅಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ರಿ. ನೋಡ್ರಿ, ಒಂದು ಕಾಮ ಅಲ್ಲಿ ಒಂದು ಫುಲ್ ಸ್ಟಾಪ್ ಅಲ್ಲಿ ಇಷ್ಟೊಂದು ಅರ್ಥ ಬರ್ತಾರ, ಇಷ್ಟೊಂದು ಮೀನಿಂಗ್ ಇದೆಯಾ ಅಂತಂದ್ರೆ ಎಸ್, ಡೆಫಿನೆಟ್ ಆಗಿದೆ ರೀ. ಏನಿಲ್ಲ, ಸೇತಾನು ಈಡೇನ್ ತೋಟದಲ್ಲಿ ದೇವ್ರು ಹೇಳಿರೋ ಮಾತಿಗೆ ಒಂದೇ ಒಂದು ಪದಾನ್ ಸೇರ್ಸದ. ಏನ್ ಸೇರ್ಸದ? ಆದಿಕಾಂಡ 2:17 ಓದ್ರಿ ಅಂತೀರಿ. ಆದಿಕಾಂಡ 2:17 ಓದ್ರಿ ಯಾರಾದ್ರ? ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಹಿಂದ ದಿನ ಸತ್ತೇ ಹೋಗುವಿ ಎಂದರು ಅಲ್ವರ. ಇದಕ್ಕೆ ಸೇತಾನ ಏನೋ ಒಂದು ಪದ ಆಡ್ ಮಾಡ್ತಾನೆ. 3ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಜೆನಿಸಿಸ್ 3:4 ಓದ್ರಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುವು. ನೋಡ್ರ, ಹೇಗೂ ಸಾಯುವುದಿಲ್ಲ, ಅಲ್ಲಿ ದೇವರು ಸತ್ತೇ ಹೋಗಿವಿ ಅಂತ ಹೇಳಿದ್ರೆ ಇವ್ರೇನ್ ಮಾಡಿದ್ರು? ಹೇಗೂ ಸಾಯುವುದಿಲ್ಲ. ಇಂಗ್ಲೀಷಲ್ಲಿ ಚೆನ್ನಾಗಿ ಬರ್ತಾರೆ. ಇಂಗ್ಲೀಷ್ ಹೆಂಗ್ ಅಂತ ಹೇಳ್ತಾರೆ ಏನ್ರಿ? ದೋ ಶಲ್ ಶ್ಯೂರ್ಲಿ ಡೈ ಅಂತ ಹೇಳ್ತಾರೆ. ಸೇತಾನ ಹೆಂಗ್ ಗೊತ್ತ ಮಾಡ್ತಾನೆ, ಅದ್ರ ನಡುವೆ ಒಂದೇ ಒಂದು ಪದ ಇನ್ಸರ್ಟ್ ಮಾಡ್ಬಿಡ್ತಾನೆ. ಯು ಶಲ್ ಶ್ಯೂರ್ಲಿ ಡೈ ಅಂದ್ರೆ ಯು ಶಲ್ ಶ್ಯೂರ್ಲಿ ನಾಟ್ ಡೈ. ಮೀನಿಂಗೇ ಚೇಂಜ್ ಆಗೈತಿ. ಖಂಡಿತವಾಗೂ ಸತ್ತೇ ಸಾಯ್ತೀನಿ ದೇವ್ರು ಹೇಳಿದ್ರೆ, ಸೇತಾನ ಖಂಡಿತವಾಗೂ ಸತ್ತೇ ಸಾಯಿಲ್ಲ ಅಂತ ಆಡ್ ಮಾಡ್ಬಿಟ್ಟ. ಬರ ಏನಿಲ್ಲ ರೀ. ಇದಕ್ಕೆ ಒಂದು ಸೂಪರ್ ಎಕ್ಸಾಂಪಲ್ ನೋಡಿದ್ರೆ, ಒಂದು ಕೋರ್ಟಲ್ಲಿ ಜಡ್ಜು ಜಜ್ಮೆಂಟ್ ಕೊಟ್ರಂತಪ್ಪ. ಏನ್ ಜಜ್ಮೆಂಟ್ ಕೊಟ್ರು? ಕಿಲಿಮ್ ನಾಟ್ ಸ್ಪೇರಿಮ್ ಅಂತ ಅಂದ್ಬಿಟ್ಟು ಜಜ್ಮೆಂಟ್ ಕೊಟ್ರಂತಾರೆ. ಹಿಂಗೆ ಟೈಪ್ ಮಾಡ್ಬೇಕು, ಹೇಳಿ ಟೈಪಿಸ್ಟ್ ಟೈಪ್ ಮಾಡ್ತಾ ಇದ್ದಂತೆ. ಕಿಲಿಮ್ ಕಮಾ ನಾಟ್ ಸ್ಪೇರಿಮ್ ಅಂತ ಟೈಪ್ ಮಾಡಬೇಕು. ಅದರ ಏನ್ರ ಕಿಲಿಮ್ ಸಾಯಿಸ್ಬಿಡಿ, ಕಮ ನಾಟ್ ಸ್ಪೇರಿಮ್ ಅಂದ್ರೆ ಬಿಡ್ಬಿಡಿ ಅಂತ ಅರ್ಥ. ಅವನ್ ಟೈಪ್ ಮಾಡ್ಬೇಕಾದ್ರೆ ಕೆಡ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಈ ಕಾಮ ಇತ್ತು ಗೊತ್ತಾ, ನಾಟ್ಗಿಂತ ಮುಂಚೆ ಇರೋ ಕಾಮನ ತೆಗೆದ್ಬಿಟ್ಟು ನಾಟ್ ಆಯ್ಮೇಲೆ ಏನ್ ಮಾಡ್ಬಿಟ್ಟ, ಆಡ್ ಮಾಡ್ಬಿಟ್ಟ. ಅವಾಗ ಏನಾಗ್ಬಿಡ್ತು? ಕಿಲಿಮ್ ನಾಟ್ ಕಾಮ ಸ್ಪೇರಿಮ್ ಅಂದ್ರೆ ಏನರ್ಥ? ಅವನ್ನ ಸಾಯಿಸ್ಬೇಡಿ, ಬಿಟ್ಬಿಡಿ. ನೋಡ್ರಿ, ಒಂದು ಕಾಮ ಅಲ್ಲಿ ಸೆಂಟೆನ್ಸ್ ಏನಾಗ್ಬಿಡ್ತೀರಿ, ಮರಣದಿಂದ ಜೀವನಕ್ಕೆ ಬಂದ್ಬಿಡ್ತೀರಿ. ಕರ್ತನಲ್ಲಿ ಪ್ರೀತಿನಲ್ಲಿ ಇಲ್ಲೂ ಕೂಡ ಈ ವಾಕ್ಯದಲ್ಲಿ ಆಗಿರೋದು ಪದದ ಬಳಿಕೆ, ಒಂದು ಪಂಕ್ಚುಯೇಷನ್ ಮಾರ್ಕ್ ಇಂದ ಏನಾಗಿದೆ ಅಂದ್ರೆ ಅರ್ಥನೇ ಏನಾಗ್ಬಿಡ್ತೀರಿ, ಚೇಂಜ್ ಆಗ್ಬಿಡ್ತೀರಿ ಅಲ್ವರ. ನೋಡಿ, ಇವಾಗ ನಮ್ಮ ಬೈಬಲ್ ಇದೆ ಗೊತ್ತಾ, ನಾವು ಬೈಬಲ್ ಓದ್ಬೇಕಾದ್ರೆ ಏನ್ ಮಾಡ್ತೀವಿ? ಜೆನಿಸಿಸ್ 1st ಚಾಪ್ಟರ್ 1st ವರ್ಸ್. ಇವೆಲ್ಲ ಒರಿಜಿನಲ್ ಬೈಬಲ್ ಇದೆಯಾ? ಯಾವುದು ಇಲ್ಲ. ಅಧ್ಯಾಯಗಳಾಗ್ಲಿ, ವಾಕ್ಯಗಳ ನಂಬರ್ಗಳಾಗಲಿ, ಇವೆಲ್ಲ ಯಾವುದು ಒರಿಜಿನಲ್ ಬೈಬಲ್ ಇಲ್ಲ ರೀ. ಇವೆಲ್ಲ ಆಗಿರೋದು ಯಾವಾಗ ಅಂದ್ರೆ 1551 ADಯಲ್ಲಿ ಕಾರ್ಡಿನಲ್ ಕ್ಯಾರೋ ಮತ್ತೆ ರಾಬರ್ಟ್ ಸ್ಟೀಫನ್ಸನ್ ಅಂತ ಅಂದ್ಬಿಟ್ಟು ಈ ಚಾಪ್ಟರ್ ಮತ್ತೆ ವರ್ಸ್ ಡಿವಿಷನ್ಸ್ ಮಾಡ್ತಾರೆ. ಅಲ್ಲಿವರೆಗೂ ಯಾವ ಬೈಬಲ್ ಅಲ್ಲಿ ಚಾಪ್ಟರ್ ಡಿವಿಷನ್ಸ್ ವರ್ಸ್ ಡಿವಿಷನ್ಸ್ ಇರಲಿಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಇವಾಗ ನಾವು 3:16 ಈ ವಾಕ್ಯ ತೆಗೀರಿ ಅಂತಂದ್ರೆ ಇದೆಲ್ಲ ಮಾಡಿದ್ರೆ ಯಾರು? ಮನುಷ್ಯ ಮಾಡಿರೋದು. ಯಾವ ಅಪೋಸ್ತಲರು ದೇವರಿಂದ ಆಗಿರೋದಲ್ಲ ಇದೆಲ್ಲ. ಚೆನ್ನಾಗಿ. ಆಮೇಲೆ ಇದಾಗಿದ ಮೇಲೇನೆ ಪಂಕ್ಚುಯೇಷನ್ ಮಾರ್ಕ್ ಅದೇನೋ ಫುಲ್ ಸ್ಟಾಪು ಕಾಮ ಅಂತೆಲ್ಲ ಇಟ್ಟಿರೋದು ಯಾರು? ಇದಾಗಿ ಮೇಲೆ ಇಟ್ಟಿರೋದು ಹೊರತು ಅದಕ್ಕಿಂತ ಮುಂಚೆ ಯಾವುದು ಇಲ್ಲ ರೀ. ಇಲ್ಲಾಗಿರೋದು ಸಿಂಪಲ್ ರೀ ಅಷ್ಟೇ. ಈ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡಿದವರು, ಈ ಬೈಬಲ್ಗೆ ಕಾಮ ಫುಲ್ ಸ್ಟಾಪ್ ಇಟ್ಟವರಲ್ಲ ಯಾರಪ್ಪ ಅಂದ್ರೆ, ಆತ್ಮ ಸಾಯಲ್ಲ, ಸತ್ತೋಗಿದ ತಕ್ಷಣ ಅಲ್ಲೋಗ್ಬಿಡ್ತಾರೆ ಇಲ್ಲೋಗ್ಬಿಡ್ತಾರೆ ಅಂತ ತತ್ವನ ನಂಬಿಕೊಂಡಿರೋಂಥ ವ್ಯಕ್ತಿಗಳು. ಇವರು ವಿಚಾರ ಮಾಡ್ಬೇಕ್ರೆ ಹೇಗ್ ಮಾಡ್ತಾರೆ? ಇದೇ ಮೈಂಡಲ್ಲಿ ಇಟ್ಕೊಂಡು ಅವ್ರೇನ್ ಮಾಡೋರು ಮಾಡಕ್ಕೆ ಶುರು ಮಾಡಿದ್ರಿ. ಅದನ್ನ ಕರ್ತನಲ್ಲಿ ಪ್ರೀತಿ ತಗೊಳ್ಳೆ ಏನ್ರಿ, ಖಂಡಿತವಾಗ ಕಳ್ಳ ಪರಲೋಕಕ್ಕೂ ಎಲ್ಲ ಹೋಗಿಲ್ಲ, ಪರದೇಶಕ್ಕೂ ಎಲ್ಲೂ ಹೋಗಿಲ್ಲ. ಕಳ್ಳನ್ಗೆ ಒಂದು ಆಶ್ವಾಸನೆ ಕೊಟ್ಟರು. ಯಾಕಪ್ಪ ಅಂತಂದ್ರೆ, ಶಿಬಿರ ಮೇಲೆ ಸಾಯ್ಬೇಕಾದ್ರೆ ಯೇಸು ಕ್ರಿಸ್ತರಿಗೆ ಸಾಂತ್ವನ ಹೇಳೋರು ಯಾರಿಲ್ಲ ರೀ. ಬೈಬಲಲ್ಲಿ ವಾಕ್ಯನ ಇದೆ ನೋಡಿರ್ಬೇಕಾರೆ ಅಂತೀನಿ. ಎಲ್ಲಿ? ಕೀರ್ತನೆ 69:20 ಓದ್ರಿ. ಕೀರ್ತನೆ 69:20, ಸಾಮ್ಸ್ 69:20. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸಿದೆ,
ದೊರೆಯಲಿಲ್ಲ, ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. ನೋಡ್ರ, ಕರುಣಾಳುಗಳನ್ನು ನಿರೀಕ್ಷಿಸಿದೆ. ಶಿಲ್ವೆ ಮೇಲೆ ಹೇಳ್ತಾರೆ ಯೇಸು ಕ್ರಿಸ್ತನ ಮಾತು, ಒಬ್ರಾರ ಸಂತೈಸ್ತಾರೆ, ಯೇಸು ಕ್ರಿಸ್ತನ್ಗೆ ಒಬ್ರಾರ ಸಮಾಧಾನ, ಒಂದು ಕಂಫರ್ಟಿಂಗ್ ವರ್ಡ್ಸ್ ರೀ. ಅದರ ಎಷ್ಟು ಚೇಂಜಸ್, ಎಷ್ಟು ಎಫೆಕ್ಟ್ ಆಗ್ತಲ್ವಾ. ಇದನ್ನೇನೋ ಹೇಳ್ತಾರೆ ಅಂತ ನೋಡಿದ್ರೆ ಒಬ್ರು ಸಿಕ್ಕಿಲ್ಲ. ಅಂಥ ಟೈಮಲ್ಲಿ ಇನ್ನೊಬ್ಬ ಕಳ್ಳ ಯೇಸು ಕ್ರಿಸ್ತನ್ ಬೈತಾ ಇರ್ತಾನ್ರಿ. ಕೆಳಗ್ಬಿಟ್ಟು ಹೇಳ್ತಾನೆ, ಏಯ್ ಬೈಬೇಡ ಬಿಡಪ್ಪ, ಪಾಪ ಸುಮ್ಮನೆ ಯಾಕೆ ಬೈತೀಯ, ನಾವಾರ ನಮಗೆ ತಕ್ಕ ಕೃತ್ಯಗಳು ತಕ್ಕಂತೆ ಶಿಕ್ಷಣ ಬಸ್. ಅವ್ರ ಹತ್ರ ಕಾಣಿಸಲ್ಲ ನೋಡು, ಅವ್ರು ಕಳ್ಳತ್ರ ಕಾಣಿಸಲ್ಲ ನಿಮಗೆ, ಬಿಟ್ಬಿಡು ಯಾಕೆ ಹೇಳ್ತೀಯ ಅಂತ ಹೇಳ್ತಾರೆ. ಈ ಮಾತು ಹಿಂಗಿತ್ತು, ಕ್ರಿಸ್ತನ್ಗೆ ಏನೋ ಸಮಾಧಾನ ಥರ ಇತ್ತು ರೀ. ಅದಕ್ಕೇನಂತಂದ್ರು, ನೀನು ಏನ್ರಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನೀನು ನನ್ನ ಸಂಗಡ ಎಲ್ಲಿರ್ತೀಯಾ, ಪರದೇಶ್. ಇವಾಗ ಏನಾಗ್ಬಿಡ್ತು, ಆ ಪರದೇಶದ ಪದ ಡೇಂಜರ್ ಆಗ್ಬಿಡ್ತೀರಿ. ಎಲ್ಲರೂ ಏನ್ ಹೇಳ್ಬಿಟ್ಟಾರೆ, ಪರದೇಶನ ಏನ್ರಿ, ಪರಲೋಕ. ಅದರ ಎಲ್ಲ ತಿಳ್ಕೊಂಡ ಮೈಂಡ್ ಅಲ್ಲದೆ, ಪರದೇಶನ ಏನ್ರಿ, ಪರಲೋಕ ಪರಲೋಕ ಪರಲೋಕ. ಯಾಕೆ ಸಭೆಯಲ್ಲಿ ಎಲ್ಲ ಚೆನ್ನಾಗಿ ಕಿವಿಗೆ ಊದ್ಬಿಟ್ಟವ್ರೆ. ಏನು ಊದ್ಬಿಟ್ಟವ್ರೆ, ಕಳ್ಳ ಪರದೇಶಕ್ಕೋಗ್ಬಿಟ್ಟ, ಪರದೇಶಕ್ಕೋಗ್ಬಿಟ್ಟಾನೆ, ಪರದೇಶಲ್ಲಿ ಇದ್ದಾನೆ, ಮೇಲೆ ಕೈತಿ, ಎಲ್ಲ ಮೇಲೆ ಅಂದ್ರೆ ಪರಲೋಕ ಐತಿ ಅಂದ್ಬಿಟ್ಟು. ಅದರ ಪರದೇಶನ ಪರಲೋಕ ಅಂತ ಬೈಬಲ್ ಐತಿಯಾ, ಆಯ್ತಾ? ಪರದೇಶನ ಏನು ಅಂತ ಬೈಬಲ್ ನಾನು ನೋಡಿಸ್ತೀನಿ, ತೆಗೆದೈತೀನಿ. ಹೇಳಿದೆ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ. ಓದಿ ವಿಕ್ರಮದ್ರ, ಓದಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡೋಣ, ಪರದೇಶದಲ್ಲಿ ಏನೈತೆ ಅಲ್ಲಿ ಕೊಟ್ಟ ನೋಡ್ತೀನಿ. ಏನಿದೆ, ದೇವರ ಪರದೇಶಿನಲ್ಲಿರುವಂತ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನೋದಕ್ಕೆ ಕೊಡ್ತೀನಿ. ಜೀವದಾಯಕ ವೃಕ್ಷದ ಹಣ್ಣು ಹಂಗಾರೆ ಎಲ್ಲೈತೆ, ಪರದೇಶನಲ್ಲಿದೆ. ಪರದೇಶದಲ್ಲಿ ಏನೈತೆ, ಜೀವದಾಯಕ ವೃಕ್ಷದ ಹಣ್ಣೈತೆ. ಇವಾಗ ನೀವ್ ಹೇಳ್ರಿ, ಬೈಬಲ್ನ ಎಲ್ಲ ಓದಿದ್ರೆ ಅಂತ ತಿಳ್ಕೊತೀನಿ. ಇದೇ ತರ ಜೀವದಾಯಕ ವೃಕ್ಷದ ಹಣ್ಣು ಎಲ್ಲಿತ್ತು? ಏದೇನ್ ತೋಟದಲ್ಲಿ ಬ್ರದರ್. ಏನ್ ತೋಟದಲ್ಲಿ ಬರುತ್ತೆ? ಏದೇನ್ ಇಲ್ಲ, ತೋಟದಲ್ಲಿ. ಎಸ್, ವೆರಿ ಗುಡ್. ಓದಿ ಆದಿಕಾಂಡ 2:9 ಓದ್ರಿ. ಜೆನಿಸಿಸ್ 2:9. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರಹದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಇದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ನೋಡ್ರ, ಏನೈತಂತೆ, ದೇವರ ಉದ್ಯಾನವನವಾಗಿರಂತ ಏಡೇನ್ ತೋಟದ ನಡುವೆ ಏನಿದೆ, ಜೀವದಾಯಕ ವೃಕ್ಷ ಐತೆ. ನೋಡ್ರ, ಹಂಗಾರೆ ಇದೇ ಜೀವದಾಯಕ ವೃಕ್ಷದ ಬಗ್ಗೆನೆ ಪ್ರಕಟಣೆ ಪುಸ್ತಕದಲ್ಲಿ ಇರುತ್ತೆ. ಆದಾಮ್ ಮತ್ತೆ ಅವಳ ಪಾಪ ಮಾಡಿದ್ರೆ ಈಡೇನ ಹೊರಗಡೆ ಹೊಡ್ಸ್ಬಿಟ್ರು, ಡೋರ್ ಲಾಕ್ ಮಾಡ್ಬಿಟ್ರ. ಅಲ್ರ, ಇಲ್ಲಿ ಹೇಳ್ತಾರೆ ಪ್ರಕಟಣೆ ಪುಸ್ತಕ, ಆ ಜೀವದಾಯಕ ವೃಕ್ಷದ ಹಣ್ಣು ಎಲ್ಲಿದೆ ಅಂತೆ, ಪರದೇಶಿನಲ್ಲಿದೆ ಅಂತೆ. ಹಂಗಾರೆ ಈ ಪರದೇಶನ ಏನಪ್ಪಾ ಅಂದ್ರೆ ಈಡೇನ್ ತೋಟ. ಈಡೇನ್ ತೋಟದ ನಡುವೇನಿದ್ದೇನ್ರಿ, ಏನ್ರಿ ಜೀವದಾಯಕ ವೃಕ್ಷ. ಅದನ್ನೇ ಪರದೇಶ ಅಂತ ಕರೀತಾರೆ. ಏನಕ್ಕೆ ಪರದೇಶ ಅಂತ ಕರೀತಾರೆ, ನಾವು ಯೋಚನೆ ಮಾಡ್ಬೇಕಲ್ವಾ. ಅದರ ಪರದೇಶ ಇದ್ದ ನಮ್ಗೆ ಏನ್ ಮಾಡ್ತಾರೆ, ಪರದೇಶದೇ ಹೊರದೇಶ, ಏನೋ ಒಂಥರ ಪರಲೋಕ ಇದ್ದಂಗೆ. ಪರಲೋಕಕ್ಕೂ ಪರದೇಶಕ್ಕೂ ತುಂಬಾ ಇದೆಲ್ಲ ಸ್ಪೆಲ್ಲಿಂಗ್ ಕ್ಲೋಸ್. ಹಂಗೆ ಯಾವಾಗ ಏನಾಗ್ಬಿಡ್ತು, ಪರಲೋಕ ಆಗ್ಬಿಡ್ತು. ಹಿಂಗ ಪರದೇಶ್ ಅಂತಂದ್ರೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಪ್ಯಾರಾಡಿಯಾಸ್. ಪ್ಯಾರಾಡಿಯಾಸ್ ಅಂದ್ರೆ ರೂಟ್ ಮೀನಿಂಗ್, ರಿಯಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಒಂದು ಪಾರ್ಕ್ ಅಂತ ಅರ್ಥ, ತೋಟ ಅಂತ ಅರ್ಥ. ಈಡೇನ್ನಲ್ಲಿ ದೇವ್ರು ಮಾಡಿದ್ದೇನೋ ಗದ್ದೆನ, ಹೊಲನ, ತೋಟ ಮಾಡಿದ್ದು. ಅಂದ್ರ ಇದೇನು ವನ ಅಂತ, ವನ ಏನ್ರಿ, ಇಟ್ ವಾಸ್ ಎ ಬ್ಯೂಟಿಫುಲ್ ಗಾರ್ಡನ್ ರೀ. ಒಳ್ಳೆ ಸೂಪರ್ ಆಗಿರೋಂಥ ತೋಟ, ಬೊಟಾನಿಕಲ್ ಗಾರ್ಡನ್ ಹೆಂಗಿತ್ತು ನೋಡಿದ್ರಿ, ಆ ತರ ಒಂದು ತೋಟನ ದೇವ್ರ ಏನ್ ಮಾಡಾರೆ, ಈಡೇನು ಸೃಷ್ಟಿ ಮಾಡಿದ್ದು. ಅಲ್ರ, ದೇವ್ರ ರಾಜ್ಯ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಭೂಲೋಕ ಸ್ಥಾಪನೆ ಮಾಡ್ಬೇಕಾರೆ ಇಡೀ ಭೂಮಿನ ದೇವ್ರ ಏನ್ ಮಾಡ್ತಾರೆ, ಈಡೇನ್ ತೋಟ ತರ ಮಾರ್ಪಾಡು ಮಾಡ್ತಾರೆ. ಇಡೀ ಭೂಮಿನ ಏನ್ ಮಾಡ್ತಾರೆ ದೇವರು, ಚೇಂಜ್ ಮಾಡ್ತಾರೆ. ಹೆಂಗೆ ಭೂಲೋಕ ಸೂಪರ್ ಆಗಿರೋಂಥ ಒಂದು ತೋಟ ತರ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಸಿಕ್ಕಾಪಟ್ಟೆ ಕ್ಲಾಸಸ್ ಅಲ್ಲಿ ಓದಿರಿ. ಸಿಂಹ ಏನ್ ತಿಂತದೆ, ಹುಲ್ಲನ್ನು ತಿಂತದೆ, ಕಾಯಿಲೆಗಳಿರಲ್ಲ, ಸತ್ತೋಗಿರೋರೆಲ್ಲ ಪುನರ್ತನಾಗಿ ಬರ್ತಾರೆ, ವಯಸ್ಸು ರಿವರ್ಸ್ ಆರ್ಡರ್ ಹೋಗ್ತದೆ, ಪೊಲೀಸ್ ಸ್ಟೇಷನ್ ಇರಲ್ಲ, ಯುದ್ಧಾಭ್ಯಾಸ ಇರೋದಿಲ್ಲ, ಎಲ್ಲಾರ್ಗು ಸ್ವಂತ ಮನೆಗಳಿರ್ತಾರೆ, ಎಲ್ಲಾರ್ಗು ಸಾಕಷ್ಟು ಆಹಾರ ಇರ್ತಾರೆ, ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ವಾಸ ಮಾಡ್ತಾರೆ. ಯೋಚನೆ ಮಾಡಿ, ಎಷ್ಟು ಸಂತೋಷ ಅಲ್ವಾ. ಭೂಮಿ ಹೆಂಗಿರ್ತಾರೆ, ತೋಟದ ತರ ಇರ್ತಾರೆ. ಯೋಚನೆ ಮಾಡಿ, ಏನ್ ಸಂತೋಷ, ಏನ್ ಸಮೃದ್ಧಿ.
ಎಲ್ಲರ ಈಡೇನ್ ತೋಟದಲ್ಲಿ ಹೆಂಗೆ ಆದಾಮ್ ಇದ್ನೋ ಇದೇ ತರ ಕಂಡೀಷನ್ ಭೂಲೋಕದ ಸ್ಥಾಪನೆ ಆಗ್ತಾರೋ ಇಲ್ವೋ? ಸ್ಥಾಪನೆ ಆಗ್ತದೆ. ಅದು ಸತ್ಯ ಬೇತ ಹೇಳೋದು. ಇದನ್ನೇ ಕ್ರಿಸ್ತನು ಕಳ್ಳನ್ಗೆ ಹೇಳಿದ್ದು. ಕಳ್ಳ ಏನ್ ಕೇಳ್ಕೊಂಡ? ಸ್ವಾಮಿ ಏನ್ ಮಾಡಿ ಸ್ವಾಮಿ, ನೀವು ರಾಜ್ಯ ರಾಜ್ಯ ಅಂತ ಹೇಳ್ತಾರಲ್ಲ, ಅದು ಯಾವ ರಾಜ್ಯ ಸ್ವಾಮಿ? ದಯವಿಟ್ಟು ನೀವು ಆ ರಾಜ್ಯದಲ್ಲಿ ಬರ್ಬೇಕಾರೆ ನನ್ನನ್ನು ಕೂಡ ಏನ್ ಮಾಡಿ ನೀವು ನೆನೆಸಿಕೊಳ್ಳಿರಿ. ನನ್ಗೆ ಯಾವುದು ಅಂತ ಎಕ್ಸಾಕ್ಟ್ ಆಗಿ ನಂಗೆ ಏನಾಗಿಲ್ಲ, ನನಗೆ ಗೊತ್ತಿಲ್ಲ, ಆದ್ರೆ ಏನೋ ಬೋರ್ಡ್ ಹಾಕಿದ್ದಾರೆ, ದಯವಿಟ್ಟು ನನ್ನ ಏನ್ ಮಾಡಿ ನೀವು ನೆನೆಸ್ಕೊಳ್ಳಿ ಅಂತ ಕ್ರಿಸ್ತನ ಉತ್ತರ ಕೊಡ್ತಾರೆ. ಆಯ್ತಪ್ಪ, ಖಂಡಿತವಾಗ ನೆನೆಸ್ಕೊಂತೀನಿ ಅಂತ. ಇದನ್ನ ನಮ್ಮ ಬೈಬಲಲ್ಲಿ ಹಾಕ್ಬೇಕಾರೆ ಪರದೇಶಕ್ಕೆ ಹೋಗ್ಬಿಟ್ರು ಅಂತಂಬಿಟ್ರು. ಅದ್ರ ಅರ್ಥ ಆಕ್ಚುಲಿ ಹೇಳಿದ ಕ್ರಿಸ್ತನ್ಗೆ ಏನ್ರಿ, ಕೊಡೋ ಅಂತ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಗೊತ್ತು. ಏನ್ ಪ್ರಶ್ನೆ ಕೊಡ್ಬೇಕು ಅದು ಸರಿಯಾಗಿ ಉತ್ತರನೇ ಕೊಟ್ಟಾರೆ ಅಷ್ಟೇ ಹೊರತು ಬರೀ ಏನೂ ಅಲ್ಲ ರೀ. ಏನ್ ಉತ್ತರ? ನೆನ್ಸ್ಕೊಬೇಕಾ? ಖಂಡಿತವಾಗ ನೆನ್ಸ್ಕೊಂತೀರಿ. ಯೇಸು ಕ್ರಿಸ್ತ ಅಂತಂದ್ರು ಮತ್ತೆ 10:42 ಓದಿಂತೀರಿ. ಮ್ಯಾಥ್ಯೂ 10:42 ಓದ್ರಿ. ಮತ್ತು ಈ ಸಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರ್ತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನೋಡ್ರ, ಒಂದು ಕುಡಿಯೋದಿಕ್ಕೆ ನೀರು, ಕ್ರಿಸ್ತನ ಹೆಸರಲ್ಲಿ ಯಾರೋ ಒಬ್ಬರಿಗೆ ಕುಡಿಯೋದಿಕ್ಕೆ ಒಂದು ಗ್ಲಾಸ್ ಆಫ್ ವಾಟರ್ ಕೊಟ್ರೆ ಅದಕ್ಕೆ ಪುರಸ್ಕಾರ ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೇನು ಆಶೀರ್ವಾದ ಏನಿದೆ ಇದೆ? ಯೋಚನೆ ಮಾಡಿರ್ತೀರಿ. ಕ್ರಿಸ್ತನ ಹೆಸರಲ್ಲಿ ಕ್ರಿಸ್ತನ ಶಿಷ್ಯರುಗಳಿಗೆ ನೀರು ಕೊಟ್ರೆ ಆಶೀರ್ವಾದ ಅಂತಂದ್ರೆ, ಕ್ರಿಸ್ತನ್ಗೆ ಶಿಲ್ಬೆ ಮೇಲೆ ಯಾರು ಒಂದು ಒಳ್ಳೆ ಮಾತಾಡಿದ್ರೆ ಒಂದು ಆಶೀರ್ವಾದ ಇರಲ್ಲ. ಆಶೀರ್ವಾದ ಇದೆ. ಹಾಗಂದ್ರೆ ಪರಲೋಕ ಕೊಡಾಕ್ತಾರೆ ಅಂತಲ್ಲ ರೀ. ನಾವು ಪರಲೋಕ ರಕ್ಷಣೆ ಬಗ್ಗೆ ಓದಿದಿರಿ, ಚೆನ್ನಾಗಿ ಅರ್ಥ ಇದೆಯಾ? 2 ರಕ್ಷಣೆ ಇದೆ. ಒಂದು ಪರಲೋಕ ರಕ್ಷಣೆ ಇದೆ, ಒಂದು ಭೂಲೋಕ ರಕ್ಷಣೆ ಇದೆ. ಪರಲೋಕ ರಕ್ಷಣೆಗೆ ಹೋಗ್ಬೇಕಾದ್ರೆ ಯಾರೋ 1,44,000 ಚಿಕ್ಕ ಹಿಂಡು, ಅದಷ್ಟು ಸುಲಭನಾ? ಯೋಚನೆ ಮಾಡೈತೀನಿ. ಇಲ್ಲ, ನಾವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಿದಿರಿ. ತನ್ನ ತಾನೇ ನಿರಾಕರಿಸ್ಬೇಕು, ಶಿಲ್ಬೆ ಎತ್ಕೊಂಡು ತನ್ನ ಇನ್ನೇ ಮಾಡಕ್ ಬರ್ಬೇಕು, ಕ್ರಿಸ್ತನ್ ತರ ಸ್ವರ್ಪ ಬೆಳೆಸ್ಕೊಂಡು ಕ್ರಿಸ್ತನ್ ಹಾಗೆ ಇರ್ಬೇಕ್ರಿ. ಇದು ಸಾಧ್ಯನೇ ಇಲ್ಲ ಕೈಲಿ. ಆ ಕಳ್ಳನ್ ಕರ ಆದೀತ ಇಲ್ಲ ರೀ. ಮತ್ತೆ ಅವ್ನು ಪರಲೋಕ ರಕ್ಷಣೆಗೆ ಹೋಗ್ರಿ ಸಾಧ್ಯ? ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ದೇವ್ರಿಗೆ ಅರ್ಪಿಸಿದ್ನ. ಪವಿತ್ರ ಆತ್ಮದಲ್ಲಿ ಅಭಿಷೇಕ ಹೊಂದ್ಬೇಕಾಯ್ತು, ಹೊಂದ್ಕೊಂಡಿದ್ದ. ಅವನು ಪವಿತ್ರಾತ್ಮ ಕೊಡಿದ ಅವನಿಗೆ. ಕಳ್ಳರು, ಲೋಭಿಗಳು, ಕುಡುಕರು, ಬೈಯೋರು ಎಲ್ಲ ದೇವರಾಜ್ಯಕ್ಕೆ ಹೋಗಲ್ಲ ಅಂತ 1 ಕೊರಿಂಥ 5:5 ಸ್ಪಷ್ಟವಾಗಿ ಹೇಳ್ಬೇಕಾರೆ ಕಳ್ಳಕ್ ಹೋಗ್ಬಿಡ್ತಾನ್ರ. ಯೋಚನೆ ಮಾಡ್ರಿ, ಪವಿತ್ರಾತ್ಮ ಹೊಂದಿದ್ರೆ ಹೆಂಗ್ ಹೋಗಕ್ ಸಾಧ್ಯ? ಅಂದ ಪರಲೋಕಕ್ಕೆ ಎಲ್ಲ ಹೋಗಿಲ್ಲ. ಭೂಲೋಕದಲ್ಲಿ ರಕ್ಷಣೆಯಲ್ಲಿ ಬರ್ತೀಯಪ್ಪ ನೀನು, ಭೂಲೋಕದಲ್ಲಿ ನಾನು ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ. ಅವಾಗ ಎಲ್ಲಾ ಮನುಷ್ಯರು ಪುನರ್ತನಾಗಿ ಬರ್ತಾರೆ. ಅವಾಗ ನೀನು ಕೂಡ ಎದ್ದು ಬರ್ತೀಯ. ಅವಾಗ ನಿನಗೇನೋ ಸ್ಪೆಷಲ್ ಫೇವರ್ ಕೊಡ್ತೀನಿ ಅಂತಂದ್ರು ಅಷ್ಟೇ ಹೊರ್ತು ನಿನ್ನ ಪರಲೋಕ ಹೋಗ್ಬಿಡ್ತೀನಿ, ನೀನ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತೀಯ ಅಂತ ಏನ್ ಮಾಡಲ್ಲ ಯೇಸು ಕ್ರಿಸ್ತ. ಯಾವುದೇ ರೀತಿ ಆಶ್ವಾಸನೆ ಮಾಡಕ್ ಹೋಗಿಲ್ಲ, ಕೊಡೋದಕ್ಕೆ ಹೋಗಿಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸ್ಗಳೇ, ಈ ವಾಕ್ಯ ಎಲ್ಲ ಇಟ್ಕೊಂಡು ಏನ್ರಿ ನಾವು ಆತ್ಮ ಸಾಯಲ್ಲ ಅಂತ ಅಂದ್ಬಿಟ್ಟು ತತ್ವ ನಂಬೋದಿಕ್ಕೆ ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ. ಅರ್ಥಾಯ್ತರ? ಅದರಿಂದ ಇವತ್ತು ಇಲ್ಲಿಗೆ ನಾವು ಪಾಠ ನಿಲ್ಸೋಣ. ಇದಾಗಿದ ನಂತರ ಇನ್ನ ಕೆಲವೊಂದು ಸನ್ನಿವೇಶಗಳಿದೆ. ಇವತ್ತು ನೋಡಿದ್ರೆ ಬರೀ 3 ನೋಡಿದ್ರಿ, ಇನ್ನ ಒಂದು 5 ಸನ್ನಿವೇಶಗಳಿದೆ. ಅದನ್ನ ಬರೋಂಥ ವಾರದಲ್ಲಿ ನಾವು ನೋಡೋಣ. ಓಕೆನಾ? ದಯವಿಟ್ಟು ಯಾರು ಕ್ಲಾಸಸ್ ಮಿಸ್ ಮಾಡಿ ಕರೆಕ್ಟಾಗಿ ರೆಗ್ಯುಲರ್ ಅಟೆಂಡ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೀವೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಆಮೇಲೆ ಈ ಕ್ಲಾಸಸ್ಗೆ ಯಾರೋ ಹೊಸ ಕ್ರಿಶ್ಚಿಯನ್ಸ್ ಏನೋ ಜಾಯ್ನ್ ಆಗಿ ಇಂಟ್ರೆಸ್ಟ್ ಜಾಯ್ನ್ ಮಾಡಿಸಿ. ನಾವು ಬರುವಂಥ ಮಂಗಳವಾರ ರಾತ್ರಿ 8 ಗಂಟೆಗೆ ಹೊಸ ಬ್ಯಾಚ್ ಶುರು ಮಾಡ್ತಾ ಇದ್ರಿ. ನಿಮ್ಮಲ್ಲಿ ಯಾರಾದರೂ ಸ್ಟಾರ್ಟಿಂಗಿಂದ ಕೇಳಿಲ್ಲ, ಇನ್ನೊಂದ್ಸರಿ ಕೇಳಬೇಕು ಅಂತ ಇಂಟ್ರೆಸ್ಟ್ ಇರೋರು ನೀವು ನಿಮ್ಮ ಡೀಟೇಲ್ಸ್ ನಮ್ಗೆ ಕೊಟ್ಟರೆ ನಾವೇನು ಮಾಡ್ತೇವೆ, ಗ್ರೂಪ್ಗೆ ನಿಮ್ಗೆ ಆ್ಯಡ್ ಮಾಡ್ತೀರಿ. ಮತ್ತು ಹೊಸೊಬ್ರು ಯಾರು ಇದ್ರು ಕೂಡ ನೀವು ಕ್ರಿಶ್ಚಿಯನ್ಸ್ ಏನು ಮಾಡಿ, ನೀವು ರೆಫರ್ ಮಾಡಿ, ಅವರು ಕೂಡ ಏನು ಮಾಡೋಣ, ಈ ಒಂದು ಕ್ಲಾಸಸ್ ಹೇಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆನಾ? ದೇವ್ರ ಈ ವಾಕ್ಯ ಆಶೀರ್ವದಿಸಲಿ. ಸರಿ, ಯಾರಿಗೇನೋ ಪ್ರಶ್ನೆ ಇದೆಯಾ, ಯಾರಿಗೇನೋ ಕೇಳಬೇಕು ಅಂತಿದೆಯಾ ಕೇಳ್ರಿ. ಇನ್ನೊಂದು 5 ಮಿನಿಟ್ಸ್ ಟೈಮ್ ಇದೆ. ಯಾರೋ ಏನು ಕೇಳ್ಬೇಕೇನೆ ದಯವಿಟ್ಟು ಕೇಳ್ಬೋದು. ಯಾರಾದ್ರೂ ಏನೋ ಪ್ರಶ್ನೆ ಕೇಳಂಗಿದ್ರೆ, ಬಿಂದು ಸಿಸ್ಟರ್, ಆರೋಗ್ಯ ಸ್ವಾಮಿ ಬ್ರದರ್, ಗೌತಮ್ ಬ್ರದರ್, ಇಲ್ಲ ಬ್ರದರ್. ರೂತ್ ಸಿಸ್ಟರ್, ರಾಮುಡು ಬ್ರದರ್, ಇಲ್ಲ ಬ್ರದರ್ ಏನ್ ಪ್ರಶ್ನೆ ಇಲ್ಲ. ವಿಜಯ ಸಿಸ್ಟರ್, ವಿಕ್ರಮ್ ಬ್ರದರ್, ವಿನೋದಿನಿ ಸಿಸ್ಟರ್, ವಿಶಾಲಾಕ್ಷಿ ಸಿಸ್ಟರ್. ಇಲ್ಲ ಸರ್, ಕ್ವಶನ್ ಇಲ್ಲ. ಓಕೆ. ಏಸು ಸ್ಯಾಮ್ಸನ್ ಬ್ರದರ್, ಯುವರಾಜ್ ಬ್ರದರ್, ರೂಪಾ ಸಿಸ್ಟರ್. ಇಲ್ಲ ಬ್ರದರ್. ಓಕೆ, ಯಾರ ಕೆಳಗಿನ ಕೇಳ್ಬೋದು. ಏನೋ ಪ್ರಶ್ನೆ ಇದೆಯಾ? ಏನ್ ಪ್ರಶ್ನೆ ಇಲ್ಲ. ಸರಿ, ಕ್ಲಿಯರಾ? ಕ್ಲಿಯರ್ ಬಸ್. ಸರಿ, ಹಾಗಾದ್ರೆ ಮುಂದಿನ ವಾರ ಇನ್ನ ಮಿಕ್ಕಿದ ಭಾಗಗಳನ್ನ ನಾವು ಸ್ಪಷ್ಟ ನೋಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಸರಿ, ಕೊನೆಯದಾಗಿ